ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಆರೆಂಜ್ ಕನ್ನಡಕ ಚಾನೆಲ್ನಲ್ಲಿ ಈ ಒಳ್ಳೆ ಕತೆ ವಿಹಾನ್ ಜೊತೆ ಮಾಡ್ತಿರೋ ಉದ್ದೇಶ ಬಹಳ ಸರಳ. ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ಸುಪ್ತ ಮನಸ್ಸಿಗೆ ಇರುವ ಶಕ್ತಿಯ ಬಗ್ಗೆ, ನಮ್ಮ ನಂಬಿಕೆಗಳು ಆಲೋಚನೆಗಳಿಗಿರುವ ಶಕ್ತಿಯ ಬಗ್ಗೆ, ನಮ್ಮ ಜೀವನದಲ್ಲಿ ಅವುಗಳ ಪ್ರಭಾವದ ಬಗ್ಗೆ ನಾನೊಬ್ನೇ ಸತತವಾಗಿ ಮಾತಾಡೋದಕ್ಕಿಂತ ನಮ್ಮ ಕರ್ನಾಟಕದಲ್ಲೇ ಬಹಳಷ್ಟು ಕನ್ನಡಿಗರು ಇವತ್ತು ಭಾರತದಾದ್ಯಂತ, ಜಗತ್ತಿನಾದ್ಯಂತ ಈ ಎಲ್ಲಾ ತತ್ವಗಳನ್ನ ಬಳಸ್ಕೊಂಡು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಿದ್ದಾರೆ. ತಮ್ಮ ಜೀವನದಲ್ಲಿ ಸಮೃದ್ಧಿಯನ್ನ ಅನುಭವಿಸ್ತಾ ಇದ್ದಾರೆ, ಅಭಿವೃದ್ಧಿಯನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅಂತಹ ಸಾಧಕರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವರ ಮುಖಾಂತರ, ಅವರ ಜೀವನದ ಅನುಭವಗಳ ಮುಖಾಂತರ ಈ ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ಮನಸ್ಥಿತಿಗಿರುವ ಶಕ್ತಿಯ ಬಗ್ಗೆ ಇನ್ನಷ್ಟು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದು. ಹಾಗಾಗಿ ಅದೇ ನಿಟ್ಟಿನಲ್ಲಿ ಇವತ್ತೂ ಕೂಡ ನಾನು ಒಂದು ಬಹಳ ಅದ್ಭುತವಾದ ವ್ಯಕ್ತಿಯನ್ನ, ಲಕ್ಷ್ಮೀ ಪುತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಭಾರತದಾದ್ಯಂತ ಜನರಿಗೆ ಷೇರು ಮಾರುಕಟ್ಟೆಯ ಬಗ್ಗೆ, ಹಣದ ಮನಸ್ಥಿತಿಯ ಬಗ್ಗೆ ಹೇಳ್ಕೊಡುವಂತ ಒಬ್ಬ ಗುರುಗಳು. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಈಗಾಗಲೇ ನೀವೆಲ್ಲ ಪೋಸ್ಟರ್ನ ನೋಡಿರ್ತೀರ. ಇವರ ಹೆಸರು ಶಂಕರ್ ಕುಲಕರ್ಣಿ. ಶಂಕರ್ ಅವರು ನನಗೆ ಅವ್ರನ್ನ ನಾನು ಬರಮಾಡ್ಕೊಂಡು ಆಮೇಲೆ ಇನ್ ಸ್ವಲ್ಪ ಅವರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಶಂಕರ್, ನಿಮ್ಮ ಒಂದು ನಿಮಿಷ, ನಾನು ಶಂಕರ್ ಅವ್ರನ್ನ ಸ್ಪಾಟ್ಲೈಟ್ ತರ್ತೀನಿ. ಎಸ್ ಶಂಕರ್, ಸೊ ಮೊದಲು ನಾನು ಶಂಕರ್ ಅವ್ರ ಬಗ್ಗೆ ಹೇಳ್ಬೇಕು. ಗೆಳೆಯರೆ, ಶಂಕರ್ ಅವ್ರನ್ನ ನಾನು ಮೊದಲು ಮೀಟ್ ಮಾಡಿದ್ದು ನಮ್ಮ ಒಂದು ಕಮ್ಯುನಿಟಿ ಇದೆ, ಮಾರ್ಕೆಟಿಂಗ್ ಕಮ್ಯುನಿಟಿ. ಅಲ್ಲಿ ನಾನು ಶಂಕರ್ ಅವ್ರನ್ನ ಮೊದಲನೇ ಸರ್ತಿ ಭೇಟಿ ಮಾಡಿದ್ದು. ಅವರು ಆವಾಗ್ಲೇ 10 ಕೋಟಿ ಮಾಡಿ ಅದಕ್ಕೆ ಬಹುಮಾನ ತಗೊಳ್ತಾ ಇದ್ದಂಥವ್ರು, ತಿಂಗಳಿಗೆ 1 ಕೋಟಿ ದುಡಿತಾ ಇದ್ದಂಥವ್ರು. ಸೊ ಲಕ್ಷ್ಮೀ ಕಟಾಕ್ಷ ಅವರ ಮೇಲೆ ಅದ್ಭುತವಾಗಿದೆ. ನಾವು ಜೀವನದಲ್ಲಿ ಹಣ ಮಾಡಬೇಕು ಅಂದ್ರೆ ಹಣವಂತರಿಂದ ಬಹಳಷ್ಟು ವಿಷಯಗಳನ್ನ ಕಲ್ತ್ಕೋಬೇಕು. ಯಾಕಂದ್ರೆ ಯಾರ ಹತ್ರ ಹಣ ಮತ್ತೆ ಮತ್ತೆ ಬರ್ತಾ ಇದೆ, ಹಣದ ಬಗ್ಗೆ ಮನಸ್ಥಿತಿ ಚೆನ್ನಾಗಿದೆ, ಅವರಿಂದ ನಾವು ವಿಷಯಗಳನ್ನ ಕಲ್ತಾಗ ನಾವು ಕೂಡ ನಮ್ಮ ಜೀವನದಲ್ಲಿ ಹಣವನ್ನ ಆಕರ್ಷಿಸೋದಕ್ಕೆ ಸಾಧ್ಯ. ಆ ರೀತಿ ಒಂದು ಆ ವಿಷಯಗಳನ್ನ ತಿಳ್ಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ, ಆ ನಿಟ್ಟಿನಲ್ಲಿ ಹೇಳ್ಕೊಡ್ತಾ, ಇಂಡಿಯಾಸ್ ಫಸ್ಟ್ ವೆಲ್ತ್ ಕಾನ್ಫಿಡೆನ್ಸ್ ಕೋಚ್ ನಮ್ಮ ಶಂಕರ್ ಕುಲಕರ್ಣಿ ಅವರು. ಸೊ ಶಂಕರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ನಮಸ್ಕಾರ. ಸ್ವಾಗತ ಶಂಕರ್. ಎಸ್. ನಮಸ್ಕಾರ ವಿಹಾನ್. ಆ್ಯಂಡ್ ತುಂಬ ಖುಷಿ ಆಗ್ತಿದೆ, ಎಸ್ಪೆಷಲಿ ಕನ್ನಡದಲ್ಲಿ ಮಾತಾಡೋದು. ಆ, ಗೊತ್ತಿರಬೇಕು ನಿಮಗೆ, ನಾನು ಜನರಲಿ ಇಂಗ್ಲೀಷಲ್ಲೇ ಮಾತಾಡೋದು ಕರೆಕ್ಟ್. ನಂದೆಲ್ಲ ಪ್ರೋಗ್ರಾಮ್ಸು. ಬಟ್ ಇವತ್ತು ತುಂಬ ಹೊಸದು ನನಗೆ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಮಲ್ಟಿಪಲ್ ರೀಸನ್ಸ್ ಹೇಳ್ತೀನಿ ಯಾಕೆ ಕನ್ನಡದಲ್ಲಿ ನಂಗೆ ತುಂಬ ಕಷ್ಟ ಆಗುತ್ತೆ. ಕನ್ನಡ ಕಷ್ಟ ಅಲ್ಲ, ನಾನು ಆ್ಯಕ್ಚುಲಿ ಕನ್ನಡದ ಒಳ್ಳೆ ವಿದ್ಯಾರ್ಥಿ. ಇನ್ಫ್ಯಾಕ್ಟ್ ಈಗಲೂ ಕೂಡ ನಾನು ಕುವೆಂಪು ಅವ್ರದ್ದು, ಬೇಂದ್ರೆ ಅವ್ರದ್ದು, ಕುವೆಂಪುನ ಮಗಂದು, ಆಮೇಲೆ ಸುಮಾರು ಈಗಲೂ ಓದ್ತೀನಿ ನಾನು. ಬಟ್ ಏನಕ್ಕೆ ಕಷ್ಟ ಆಗುತ್ತೆ, ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ನಾನು ಬಂದಿರೋದು ನಾರ್ತ್ ಕರ್ನಾಟಕದಿಂದ. ಅಲ್ಲಿಯ ಹಳ್ಳಿ ಸೊಬಗು, ಅಲ್ಲಿಯ ಹಳ್ಳಿ ಸೊಗಡು, ಆ ಲ್ಯಾಂಗ್ವೇಜ್. ಸೊ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿದ್ರೆ ತುಂಬಾ ಡಿಫ್ರೆಂಟು. ಹೌದು. ಅದಾದ್ಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದು ಒಂದು 20 ವರ್ಷ ಆಯ್ತು ಈಗ. ಬಟ್ ಅಲ್ಲಿ ಆ ನಮ್ಮ ಲ್ಯಾಂಗ್ವೇಜ್ ಹೋಗಲ್ಲ. ನೀವು ಎಷ್ಟೇ ಇದ್ರೂ ಕೂಡ ಆ ಲ್ಯಾಂಗ್ವೇಜು, ಆ ಊಟದಕ್ಕಿರೋ ನಿಮ್ಮ ಇಂಟ್ರೆಸ್ಟ್ ಹೋಗಲ್ಲ. ಸೊ ಹಿಂಗಾಗಿ ನನಗೆ ಆ ಲ್ಯಾಂಗ್ವೇಜು ಕರೆಕ್ಟಾಗಿ ಬರಲ್ಲ. ಅದು ಬರುತ್ತೆ, ಬಟ್ ಆ ಸೆಟ್ಟಿಂಗಲ್ಲಿ ಕನೆಕ್ಟಾಗಿ ಬರುತ್ತೆ. ಬೆಂಗಳೂರು ಭಾಷೆ ನಂಗೆ ಬರೋದೇ ಇಲ್ಲ. ಸೊ ಹಿಂಗಾಗಿ ಕಲಸು ಮೇಲೋಗರ ಆಗಿ ಅದು ಬರಲ್ಲ ಇದು ಬರಲ್ಲ ಆ ಲೆವೆಲ್ಲಿಗೆ ಇದೀನಿ ಈಗ. ಬಟ್ ನೋಡೋಣ ಹೆಂಗಾಗುತ್ತೋ. ಡೆಫಿನೆಟ್ಲಿ ಮಾಡೋಣ. ನೀವು ಆರಾಮಾಗಿ ಯಾವ ಕನ್ನಡ ಬರುತ್ತೋ ಮಾತಾಡಿ. ಕನ್ನಡದ ಒಂದು ಸೊಗಡು ಏನು ಅಂದ್ರೆ, ಕನ್ನಡಿಗರ ಒಂದು ಅದ್ಭುತವಾದ ವಿಷಯ ಅಂದ್ರೆ ನೀವು ಯಾವ ಭಾಷೆನಲ್ಲಿ ಮಾತಾಡಿದ್ರು ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಅದು ಮುಖ್ಯವಾಗಿ ಬೆಂಗಳೂರಿನವರೆಲ್ಲ ನೀವು ನೋಡಿದ್ರೆ 5-6 ಭಾಷೆನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅಂತ ಅವ್ರಿಗೆ ಇರುತ್ತೆ. ಮಾತಾಡ್ತಾರೋ ಇಲ್ವೋ, ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ವಿಶಾಲ ಹೃದಯದ ಕನ್ನಡಿಗರು ಅಂತ ನಾವು ಯಾವಾಗ್ಲೂ ಹೇಳೋದು. ಸೊ ನಿಜ. ಇಲ್ಲಿ ನಾವು ಮಾತಾಡೋದಕ್ಕೆ ಬಂದಿರೋ ಭಾಷೆ ಹಣದ ಭಾಷೆ. ಹಾಗಾಗಿ ಅದರಲ್ಲಿ ನೀವು ಬಹಳ ಮುಂದೆ ಇದ್ದೀರಾ. ಸೊ ಬಹಳಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಕೇಳಬೇಕಾಗಿದೆ. ಸೊ ಶಂಕರ್, ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮೊದಲನೇದಾಗಿ, ಇಂಡಿಯಾಸ್ ಫಸ್ಟ್ ಫೈನಾನ್ಷಿಯಲ್ ಕಾನ್ಫಿಡೆನ್ಸ್ ಕೋಚ್, ಆರ್ಥಿಕ ವಿಶ್ವಾಸದ ಕೋಚ್ ಅಂತ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ. ಸೊ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ನೀವು ಇದುವರೆಗೂ ತರಬೇತಿ ನೀಡಿದೀರಾ.
ಸೊ ಹೇಗೆ ಇದೆಲ್ಲ ಶುರುವಾಯಿತು, ನಿಮ್ಮ ಪಯಣ ಹೇಗಿತ್ತು, ಮತ್ತೆ ಇಂಜಿನಿಯರ್ ಆಗಿದ್ದವರು ಇವತ್ತು ವೆಲ್ತ್ ಸ್ಟ್ರಾಟಜಿಸ್ಟ್ ಅನ್ನೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ. ಹೇಗೆ ಇದೆಲ್ಲ ಶುರುವಾಯಿತು ಶಂಕರ್, ನಿಮ್ಮ ಜೀವನದಲ್ಲಿ ಆ ತಿರುವು ಎಲ್ಲಿ ಸಿಕ್ತು, ಹೇಗೆ ಇದೆಲ್ಲ ಶುರುವಾಯಿತು? ಸೊ ತಿರುವಿನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾನು ಆಕ್ಚುಲಿ ಐ ಕಾಲ್ ಮೈ ಸೆಲ್ಫ್ ಎನ್ ಇಂಜಿನಿಯರ್ ಬೈ ಮಿಸ್ಟೇಕ್. ಸೊ ಯಾಕೆ ಅಂತಂದ್ರೆ ಇಂಜಿನಿಯರಿಂಗ್ ಏನೋ ಮಾಡಿದೆ, ಬಟ್ ಇಂಜಿನಿಯರಿಂಗ್ ರಿಲೇಟೆಡ್ ಯಾವುದು ಈಗ ಮಾಡ್ತಾ ಇಲ್ಲ. ಸೊ ಇಂಜಿನಿಯರಿಂಗ್ ಆದ್ಮೇಲೆ ನಂದೇನಾಯ್ತು, ನಾನು ಇಂಜಿನಿಯರಿಂಗ್ ಮಾಡಿದ್ದು ಬಾಗಲಕೋಟಲ್ಲಿ. ಸೊ ಅಲ್ಲಿ ಒಂದು ತುಂಬಾ ತುಂಬಾ ಹಳೆ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇನ್ನು ತುಂಬಾ ಹಳೇದು, ತುಂಬಾ ಫೇಮಸ್ ಕಾಲೇಜ್ ಕೂಡ. ಅದಾದ್ಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು. ಅದಾದ್ಮೇಲೆ ಬೆಂಗಳೂರಿಗೆ ಬಂದೆ, ಜಾಬ್ ಹುಡುಕ್ತಾ ಇದ್ದೆ. ಜಾಬ್ ಮಾರ್ಕೆಟ್ ಆ ಟೈಮಲ್ಲಿ ತುಂಬ ಡಲ್ ಇತ್ತು. ಸೊ ಏನು ಮಾಡಬೇಕು ಗೊತ್ತಾಗಲಿಲ್ಲ. ದೆನ್ ಜಾಬ್ ಸಿಗದೇ ಇರೋದಕ್ಕೆ ನಾನು ಅದಾದಮೇಲೆ ಎಮ್ ಬಿ ಎ ಮಾಡಿದೆ. ಎಮ್ ಬಿ ಎ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬೆಂಗಳೂರಲ್ಲಿದೆ, ಅಲ್ಲಿ ನಾನು ಎಮ್ ಬಿ ಎ ಮಾಡಿದೆ. ಎಮ್ ಬಿ ಎ ಆದಮೇಲೆ ನನಗೆ Naukri.com ಜಾಬ್ ಸಿಕ್ತು. ಸೊ ಅಲ್ಲಿ ನನ್ನ ಫಸ್ಟ್ ಅಲ್ಲ, Naukri.com ಮೊದಲೊಂದು 6 ತಿಂಗಳು ಸಾಫ್ಟ್ವೇರ್ ಟೆಸ್ಟಿಂಗ್ ಕಂಪ್ನಿಲಿ ಕಾರ್ಪೊರೇಟ್ ಸೇಲ್ಸ್ ಜಾಬ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ನನ್ನ ಫಸ್ಟ್ ಸ್ಯಾಲ್ರಿ ₹7,000. ಸೊ ತುಂಬ ಚಿಕ್ಕ ಕಂಪ್ನಿ ಇಂದಿರಾನಗರದಲ್ಲಿ. ನಾನು ಈ ಕಡೆ ವಿಜಯನಗರಲ್ಲಿದ್ದೆ, ಅಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದೆ. ಸೊ ಅದಾದಮೇಲೆ 6 ತಿಂಗಳಲ್ಲಿ ನನಗೆ Naukri.com ಒಳ್ಳೆ ಜಾಬ್ ಸಿಕ್ತು. 12-15 ಸಾವಿರ ಏನೋ ಸ್ಯಾಲ್ರಿ ಇತ್ತು. ಸೊ ಬಟ್ ಅಲ್ಲಿಂದ ನನಗೆ ನಾನು ಯಾವಾಗಲೂ ಅವಾಗ ಒಂದು ನಾನು ಕಂಡ್ಕೊಂಡದ್ದು ಏನು ಅಂದರೆ, ನೀವು ಯಾವಾಗಲೂ ಕಲಿತಾ ಇರಬೇಕು. ಸೊ ಜನ ಈಗ ಏನು ಮಾಡಿದೀವಿ ನಾವು, ನಮ್ಮ ಸೊಸೈಟಿಲಿ ಏನು ಮಾಡಿದೀವಿ ನಿಮ್ಗೆ ಗೊತ್ತಿದೆ, ತುಂಬ ಚೆನ್ನಾಗಿದ್ದು. ಆ್ಯಂಡ್ ನೀವು ಅದನ್ನು ನಿಮ್ಮ ಜೀವನದಲ್ಲೂ ಪಾಲಿಸ್ತಾ ಇದ್ದೀರಾ. ನೀವು LKG ಇಂದ ಡಿಗ್ರಿ ಅಥವಾ ಪೋಸ್ಟ್ ಡಿಗ್ರಿವರೆಗೂ ಕಲಿಯೋದು. ಆ ಟೈಮಲ್ಲಿ ಏನೂ ಮಾಡಲ್ಲ ನಾವು. ಓಕೆ, ನಿಮ್ದು ಮಾಸ್ಟರ್ ಡಿಗ್ರಿ ಮುಗಿದ್ಮೇಲೆ ಮುಂದೆ ಮಾಡೋದು ಅಂತಂದ್ರೆ ವರ್ಕ್ ಮಾಡೋದು ಅಂತ ಇಟ್ಕೊಂಡಿದೀವಿ. ವರ್ಕ್ ಮಾಡಬೇಕಾದ್ರೆ ಕಲಿಯೋದಕ್ಕೆ ಯಾರು ಪ್ರೋತ್ಸಾಹ ಮಾಡಲ್ಲ. ಬಟ್ Correct. ನನ್ನ ಪ್ರಕಾರ ಏನು ಅಂತಂದ್ರೆ, ಇದು ಆ ಥರ ಆಗ್ಬಾರ್ದಿದೆ. ಆಕ್ಚುಲಿ ಒಂದು ಬರೀ 25 ವರ್ಷ ಕಲಿತಾನೆ ಹೋಗೋದು, ಅದಾದ್ಮೇಲೆ ಏನಾದರೂ ಮಾಡೋದು, ಆ ಥರ ಅದು ಒಳ್ಳೆ ಸೊಲ್ಯೂಷನ್ ಅಲ್ಲ. ನೀವು ಕಲಿಬೇಕು ಮಾಡಬೇಕು, ಕಲಿಬೇಕು ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಫುಲ್ ಟೈಮ್ ಪ್ರೊಫೆಷನ್ ಈಗ ಕೋಚ್, ಅಥವಾ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತೀವಿ, ಆನ್ಲೈನಲ್ಲಿ ಮಾಡ್ತೀವಿ, ಆಫ್ಲೈನ್. ಅದಕ್ಕೆ ಬೇಕಾದಂಥ ಒಂದಿಷ್ಟು ಸ್ಕಿಲ್ಸ್ ಇದೆ, ಸ್ಪೆಷಲೈಸ್ ಸ್ಕಿಲ್ಸ್ ಇದೆ. ಆ ಸ್ಕಿಲ್ ಸೆಟ್ನ ನೀವು ಕಲಿತಾ ಹೋಗ್ಬೇಕು. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಇಂಟ್ರಡ್ಯೂಸ್ ಮಾಡ್ಕೊಂಡ್ರಿ ನಿಮ್ಮ ಬಗ್ಗೆ. ಆಮೇಲೆ ನೀವು ಅದ್ರ ಬಗ್ಗೆ ಎಲ್ಲ ತುಂಬ ಹೇಳ್ತಾ ಇರ್ತೀರಾ. ಏನು ಅಂತಂದರೆ ಮೈಂಡ್ ಸೆಟ್. ಸೊ ಮನಸ್ಸನ್ನಲ್ಲಿ ನೀವು ಹೆಂಗೆ ನಿಮ್ಮ ಬಗ್ಗೆ ನಿಮ್ಮನ್ನು ನೋಡ್ಕೊಳ್ತೀರಾ, ಸೊಸೈಟಿ ಬಗ್ಗೆ ನೋಡ್ಕೊಳ್ತೀರಾ, ದುಡ್ಡಿನ ಬಗ್ಗೆ ನಿಮ್ಮ ಪರಿಕಲ್ಪನೆ ಏನು, ಕಲ್ಪನೆ ಏನು, ಅದೆಲ್ಲ ತುಂಬ ಇಂಪಾರ್ಟೆಂಟ್. ಹೀಗಾಗಿ ನಾನು ಒಂದು ಶಾಂಕಿಸಮ್ಸ್ ಅಂತ ಅವಾಗ ಅವಾಗ ಒಂದಿಷ್ಟು ಕೋಟ್ ಮಾಡ್ತಾ ಇರ್ತೀನಿ. ಸೊ ಕಂಬೈನಿಂಗ್ ದಿಸ್ ಒಂದು ಏನು ಅಂತಂದ್ರೆ, ಸ್ಕಿಲ್ ಸೆಟ್ ಏನೋ ಕಲಿಬೋದು, ಓಕೆ, ಬಟ್ ಸ್ಕಿಲ್ ಸೆಟ್ ಮೈನಸ್ ಮೈಂಡ್ ಸೆಟ್ ವಿಲ್ ಲೀಡ್ ಟು ಅಪ್ಸೆಟ್. ಸೊ ಅಕಸ್ಮಾತ್ ನಿಮ್ಮ ಹತ್ರ ಬರೀ ಸ್ಕಿಲ್ ಸೆಟ್ ಇದ್ದು ಮೈಂಡ್ ಸೆಟ್ ಇಲ್ಲದೆ ಇದ್ರೆ ಅದು ನಿಮಗೆ ಅಪ್ಸೆಟ್ ಆಗುತ್ತೆ. ಬಟ್ ಅದೇ ನೀವೇನಾದರೂ ಸ್ಕಿಲ್ನ ಮತ್ತು ಮೈಂಡ್ನ ಆ್ಯಡ್ ಮಾಡಿದರೆ ನೀವು ಅವಾಗ ಅಪ್ ಹೋಗ್ತೀರಾ ಅಂತ. ಅದ್ರ ಜೊತೆಗೆ ನಿಮ್ಮ ಹ್ಯಾಂಡ್ ಸೆಟ್ ಅಂತ ಹೇಳ್ತೀನಿ, ಅಂದರೆ ಎಕ್ಸಿಕ್ಯೂಷನ್ ಸೆಟ್ಟು, ಮೈಂಡ್ ಸೆಟ್ಟು, ಹಾರ್ಟ್ ಸೆಟ್ಟು, ಸೋಲ್ ಸೆಟ್ಟು, ಅದನ್ನೆಲ್ಲಾನು ಇನ್ಕ್ಲೂಡ್ ಮಾಡ್ಕೊಂಡಾಗ ನೀವು ಯು ಬಿಕಮ್ ಇಂಡಿಸ್ಪೆನ್ಸಿಬಲ್. ಅಂದರೆ ನಿಮ್ಮನ್ನ ನೀವು ಬೀಟ್ ಮಾಡ್ಕೊಂಡು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಐ ಥಿಂಕ್ ಇಂಜಿನಿಯರಿಂಗ್ ಆದಮೇಲೆ ನನಗೆ ಒಂದು Naukri.com ಒಂದು 7 ವರ್ಷ ಕೆಲಸ ಮಾಡಿದೆ. ನನಗೇನೋ ಮಾಡಬೇಕು ಅಂತ, ನನಗೆ ಫ್ಲೂಟಿಸ್ಟ್ ಆಗಬೇಕು ಅಂತಿತ್ತು ಅಂದಂಗೆ. ಸೊ ಹಿಂಗಾಗಿ ನಾನು ಜಾಬ್ ಬಿಟ್ಟು, ಆ, ನನ್ನ ಗುರುಗಳು ಹುಬ್ಳಿಲಿದ್ರು, ಅಲ್ಲಿಗೆ ಹೋದೆ, ಅಲ್ಲಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದಾದಮೇಲೆ ಅದ್ಯಾರೋ ಅಷ್ಟೊಂದು ಸರಿ ಆಗಲಿಲ್ಲ. ವಾಪಸ್ ಮತ್ತೆ ಬೆಂಗಳೂರಿಗೆ Naukri.com ಕರೆದ್ರು. ಫಸ್ಟ್ ಡೇ ಹೋದೆ, ಸೆಕೆಂಡ್ ಡೇ ನನ್ಗೆ ಯಾಕೋ ನನ್ನ ಮನಸ್ಸು ಹುಳಿ ಹುಳಿ ಆಗಿ ಹೋಗಕ್ಕೆ ಮನಸ್ಸೇ ಬರಲಿಲ್ಲ. ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಆ ಟೈಮಲ್ಲಿ 2012 ಅನಿಸುತ್ತೆ, ಇದು ಫೇಲ್ಯೂರ್ ಥರ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ, ಇದೇನಿದು ನಾನು ಮಾಡಬೇಕಾಗಿದ್ದೇನು ಮಾಡೋಕ್ಕಾಗಲಿಲ್ವಲ್ಲ ಅಂಥೇಳಿ. ಇನ್ಫ್ಯಾಕ್ಟ್ ಒಂದು 2 ವರ್ಷ ನಾನು ಕೈಂಡ್ ಆಫ್ ಡಿಪ್ರೆಷನಲ್ಲಿ ಹೋದೆ. ಸೊ ಯಾಕೆ ಅಂತಂದರೆ, ನೀವು ನಿಮ್ಮ ಸೊಸೈಟಿ, ನಿಮ್ಮ ಸುತ್ತಮುತ್ತಲಿರೋರೆ ನಿಮ್ಮನ್ನ ಒಂಥರ ಫೇಲ್ಯೂರ್ ಥರ ನೋಡೋಕೆ ಸ್ಟಾರ್ಟ್ ಆಯಿತು. ಸೊ ನಾನು ತುಂಬ ಆ ಟೈಮಲ್ಲಿ ಡೀಪ್ ಥಿಂಕಿಂಗ್ ಹೋದೆ. ಇದು ಏನು ದುಡ್ಡು ಇಷ್ಟೊಂದು ಇಂಪಾರ್ಟೆಂಟಾ ನಮಗೆ? ದುಡ್ಡು ಮಾಡ್ಕೊಳ್ಳೋದು ತುಂಬ ಕಷ್ಟನಾ? ಅಷ್ಟು ಕಷ್ಟನಾ? ಆಮೇಲೆ ಆ ಥರದ್ದೆಲ್ಲ ಒಂದು 2 ವರ್ಷ ನಾನು ಐ ವೆಂಟ್ ಇನ್ ಟು ಇನ್ವರ್ಡ್ ಜರ್ನಿ. ಸೊ ಆ ಟೈಮಲ್ಲೇ ಎಲ್ಲ ಈ ಬಿಸ್ನೆಸ್ಸು ಅಥವಾ ಸ್ಟಾಕ್ ಮಾರ್ಕೆಟ್ ಆಗಲಿ, ಇನ್ವೆಸ್ಟಿಂಗ್ ಆಗಲಿ, ಮೈಂಡ್ ಸೆಟ್ ಬಗ್ಗೆ ತುಂಬ ಕಲಿಯೋದಾಗಲಿ, ಓದೋದಾಗಲಿ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ನನಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ಒಂದೊಂದೇ, ಇದು ಯಾವ ಸ್ಟೆಪ್ ಬಿಟ್ಟರೆ ಯಾವ ಕಡೆ ಹೋಗ್ತೀವಿ ನಾವು, ಯಾವ ಡೈರೆಕ್ಷನ್ ತಗೊಂಡು ಆ ಸರಿಯಾದ ಡೈರೆಕ್ಷನಲ್ಲಿ ನೀವು ಆಕ್ಸಲರೇಟ್ ಮಾಡಿದಾಗ ನಿಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ತೀರಾ ಅಂತ ಹೇಳಿ ಒಂದೊಂದೇ ಗೊತ್ತಾಗಕ್ಕೆ ಸ್ಟಾರ್ಟ್ ಆದಾಗ. ಸೊ
ಇಂಟ್ರೆಸ್ಟಿಂಗ್ಲಿ ಐ ಥಿಂಕ್ ದೇವರಿಗೂ ಕೂಡ ನಾನು ಕೋಚ್ ಆಗಬೇಕು ಅಂತಿತ್ತೇನೋ. ಸೊ ಅದರ್ವೈಸ್ ನಾನೇನು ಕೋಚ್ ಆಗ್ತಿರ್ಲಿಲ್ಲ. 2019 ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಆ ಕಂಪ್ನಿ ಅವರು ಇಂಡಿಯಾ ಆಪರೇಷನ್ಸೇ ಬಂದ್ ಮಾಡಿಬಿಟ್ರು. ಸೊ ಹಿಂಗಾಗಿ ಒಂದು 20-25 ಜನ ನಾವು ಇಂಡಿಯಾದಲ್ಲಿ ವರ್ಕ್ ಮಾಡ್ತಿರೋರು ವಿ ಲಾಸ್ಟ್ ಅವರ್ ಜಾಬ್. ಸೊ ಓಕೆ. ನನಗೆ ಜಾಬ್ ಹೋದಾಗ, ಬಟ್ ನಾನು ಆಗಲೇ ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೆ, ಒಂದು ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇದ್ದೆ, ಸೋಷಿಯಲ್ ಮೀಡಿಯಾ ಬಗ್ಗೆ ತಿಳ್ಕೊಳ್ತಾ ಇದ್ದೆ, ಕೋಚಿಂಗ್ ಹೆಂಗೆ ಮಾಡಬೇಕು, ಫನಲ್ಸ್ ಅಂದ್ರೆ ಏನೆಲ್ಲ ತಿಳ್ಕೊಳ್ತಾ ಇದ್ದೆ. ಸೊ ಐ ವಾಸ್ ರೆಡಿ. ಸೊ ಆ ಜಾಬ್ ಹೋಗಿಲ್ದೇ ಇದ್ರೆ ವಿಹಾನ್, ನಿಜವಾಗ್ಲೂ ಹೇಳ್ತೀನಿ, ನಾವು ನೀವು ಈಗ ಮಾತಾಡ್ತಾ ಇರಲಿಲ್ಲ ಆಕ್ಚುಲಿ. ಕರೆಕ್ಟ್. ಆ ಜಾಬ್ ಹೋಗಿದ್ದು ಇಟ್ ವಾಸ್ ರಿಯಲಿ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಸೊ ಜಾಬ್ ಹೋಗಿಲ್ದೇ ಇದ್ರೆ ಮಿಡ್ಲ್ ಕ್ಲಾಸ್ ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಜನಕ್ಕೆ ಯು ಕೆನಾಟ್ ಥಿಂಕ್ ಆಫ್ ಡೂಯಿಂಗ್ ಬಿಸ್ನೆಸ್ ಫುಲ್ ಟೈಮ್. ಇಟ್ಸ್ ಟ್ಯಾಬು. ಕರೆಕ್ಟ್. ಇಟ್ಸ್ ಲೈಕ್ ಅ ಕ್ರೈಮ್. ನೀವೇನೋ ಒಂದು ಕ್ರೈಮ್ ಮಾಡಿದಾರೆ ನೋಡ್ತಾರೆ ನೀವೇನಾದ್ರು ಟ್ರೈ ಮಾಡಕ್ ಹೋದ್ರೆ. ವರ್ಸ್ಟ್ ಕೇಸ್ ಏನಾಗ್ಬೋದು, ಫೇಲ್ ಆಗ್ಬೋದು ಅಷ್ಟೇ. ಸೊ ಬಟ್ ಫೇಲ್ಯೂರ್ನ, ಅದೇ ಐ ಮೀನ್ ಮಾತಾಡೋಣ ಮುಂದೆ, ಬಟ್ ಫೇಲ್ಯೂರ್ನ ನಮ್ಮ ಸೊಸೈಟಿ ತುಂಬಾ ನೆಗೆಟಿವ್ ಆಗಿ ನೋಡ್ತಾರೆ, ವಿಚ್ ಇಸ್ ಆಕ್ಚುಲಿ ನಾಟ್ ದ ರೈಟ್ ಥಿಂಗ್ ಟು ಡೂ. ಸೊ ದಟ್ ನಂದೊಂದು ಚಿಕ್ಕ ಸ್ಟೋರಿ ವಿಹಾನ್, ದಟ್ಸ್ ಮೈ ಸ್ಟೋರಿ. ಆಸಮ್ ಆಸಮ್. ಗೆಳೆಯರೆ, ಅದ್ಭುತವಾದ ಆ, ಒಂದು ಪಯಣವನ್ನ ಶಂಕರ್ ಅವ್ರು ಹಂಚ್ಕೊಂಡ್ರು. ಶಂಕಿಸಂ ಎಷ್ಟ್ ಚೆನ್ನಾಗಿದೆ ನೋಡಿ. ಶಂಖದಿಂದ ಬಂದೇನೆ ತೀರ್ಥ ಅಂತಾರೆ. ಸೊ ಶಂಕರ್ ಅವರು ಶಂಕಿಸಂ ಅಂತ ಅವರ ಒಂದು ಮನಸ್ಥಿತಿ ಏನೋ, ಅದಿನ್ನೊಂದ್ಸತಿ ಹೇಳ್ಬೋದಾ? ಸ್ಕಿಲ್ ಸೆಟ್ ಮೈನಸ್ ಮೈನಸ್ ಮೈಂಡ್ ಸೆಟ್ ಮೈಂಡ್ ಸೆಟ್ ಇಸ್ ಈಕ್ವಲ್ ಟು ಈಕ್ವಲ್ ಟು ಅಪ್ಸೆಟ್. ಅಪ್ಸೆಟ್. ಅಂದ್ರೆ ನಿಮ್ಮ ಹತ್ರ ಏನೆಲ್ಲ ಕೌಶಲ್ಯಗಳಿದೆ, ಏನೆಲ್ಲ ಕಲೆ ಇದೆ, ಏನೆಲ್ಲ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಮನಸ್ಥಿತಿ ಅನ್ನೋ ಒಂದು ಅಂಶ ಅಲ್ಲಿ ಇಲ್ಲ ಅಂದ್ರೆ ಜೀವನ ಅಪ್ಸೆಟ್. ಎಷ್ಟ್ ಚೆನ್ನಾಗಿದೆ. ಯಾಕಂದ್ರೆ ನಾವು ಮನಸ್ಥಿತಿ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ, ಆದ್ರೆ ಇದಕ್ಕೆ ತುಂಬಾ ನಾವು ಸಮಯ ಕೊಡಲ್ಲ, ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲ್ಲ, ಬರೀ ಹಣದ ಹಿಂದೆ ಹೋಗ್ತಾ ಇರ್ತೀವಿ. ಆದ್ರೆ ಮನಸ್ಥಿತಿಯನ್ನ ಬೆಳೆಸ್ಕೊಂಡಾಗ ಮಾತ್ರ ಜೀವನ ಅದ್ಭುತವಾಗಿರುತ್ತೆ. ಅದ್ಭುತ. ಶಂಕರ್ ಅವರ ಒಂದು ಸಣ್ಣ ಇಂಟ್ರಡಕ್ಷನ್ ಆಗಿದೆ. ಇನ್ನೊಂದು ಅದ್ಭುತವಾದ ವಿಷಯ ಗೆಳೆಯರೆ, ಬಹಳಷ್ಟು ಜನ, ನಾನ್ ಯಾವಾಗ್ಲೂ ಇದನ್ನ ಹೇಳ್ತೀನಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಕೆಲ್ಸ ಹೋಗಿದ್ರಿಂದಾನೇ ಇವತ್ತು ಈ ಮಟ್ಟಕ್ಕೆ ನಾನು ಬೆಳೆಯೋದಕ್ಕೆ ಸಾಧ್ಯ ಆಯ್ತು, ಈ ಮಟ್ಟಕ್ಕೆ ನಾನು ಜೀವನದಲ್ಲಿ ಏನೋ ಒಂದು ಮಾಡೋದಕ್ಕಾಯ್ತು ಅಂತಿದ್ದಾರೆ. ಸೊ ಯಾರೆಲ್ಲ ನನಗೆ ಈ ಸಮಯದಲ್ಲಿ ಕೆಲ್ಸ ಇಲ್ಲ ಅಥವಾ ಹಣಕಾಸಿಲ್ಲ ಅಥವಾ ಏನೆಲ್ಲ ಒದ್ದಾಟದಲ್ಲಿ ಇದೀರಾ, ಭಗವಂತನಿಗೆ ಕೃತಜ್ಞತೆ ಹೇಳಿ. ಯಾಕಂದ್ರೆ ಅದೇ ಒಂದು ಮಾರುವೇಷದಲ್ಲಿ ಬಂದ ಅವಕಾಶವಾಗಿರ್ಬೋದು. ಅದರಿಂದಾನೇ ನಿಮ್ಗೆ ಅದ್ಭುತವಾದ ಒಂದು ಫಲಿತಾಂಶ ಸಿಗೋ ಸಾಧ್ಯತೆ ಇರುತ್ತೆ, ಮನಸ್ಥಿತಿ ಮೇಲೆ ನೀವು ಕೆಲಸ ಮಾಡಿದ್ರೆ. ಅದ್ಭುತ. ಸೊ ಇವತ್ತು ಶಂಕರ್ ಅವರು, ಅವತ್ತು 7,000 ರೂಪಾಯಿಗೆ ಒಂದು ಅದ್ಭುತವಾದ ಕೆಲಸ ಸಿಕ್ತು ಅಂತಿದ್ದಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ಮಾಡ್ತಾ ಇರೋ ಒಬ್ಬ ಕೋಟ್ಯಾಧಿಪತಿ, ಕನ್ನಡದ ಕೋಟ್ಯಾಧಿಪತಿ ಅಂತ ನಾವೇನು ಒಂದು ಸಂಘ ಮಾಡ್ಕೊಂಡಿದೀವಿ, ಅವ್ರು ಆಗ್ಲೇ ಆ ಒಂದು ಪೊಸಿಷನ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ. ಸೊ ಶಂಕರ್ ಅವರೇ, ಫೈನಾನ್ಷಿಯಲ್ ಕಾನ್ಫಿಡೆನ್ಸ್ ಕೋಚ್. ಈ ಫೈನಾನ್ಷಿಯಲ್ ಕಾನ್ಫಿಡೆನ್ಸ್ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ವಿಶ್ವಾಸಕ್ಕೂ, ಮತ್ತೆ ಹಣಕಾಸಿನ ಬಗ್ಗೆ ಒಂದು ಲಿಟ್ರಸಿ, ಫೈನಾನ್ಷಿಯಲ್ ಲಿಟ್ರಸಿ ಅಂತೀವಿ ಇಲ್ವಾ, ಒಂದು ತಿಳುವಳಿಕೆ, ಇದಕ್ಕೆ ಏನ್ ವ್ಯತ್ಯಾಸ ಶಂಕರ್ ಅವರೇ? ಸೊ ನಿಮ್ಮ ಕ್ವಶನ್ ಸ್ವಲ್ಪ ಇನ್ನೂ ಸ್ವಲ್ಪ ರಿಫೈನ್ ಮಾಡ್ತೀನಿ ನಾನು, ಯಾಕೆಂದ್ರೆ ಸುಮಾರು ಜನ ನಾವೇನ್ ಮಾತಾಡ್ತೀವಿ ಫಿನಾನ್ಷಿಯಲ್ ಫ್ರೀಡಮ್ ಅಂತ ತುಂಬಾ ಹೇಳ್ತಾ ಇರ್ತೀವಿ. ಕರೆಕ್ಟ್. ಸೊ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಏನು ಅಂದ್ರೆ ಏನು ಅಂತಂದ್ರೆ, ನೀವು ಮಲ್ಟಿಪಲ್ ಡೆಫಿನೇಷನ್ಸ್ ಇದೆ. ಒಂದು, ಯು ವರ್ಕ್ ಬಿಕಾಸ್ ಯು ವಾಂಟ್ ಟು, ನಾಟ್ ಬಿಕಾಸ್ ಯು ಹ್ಯಾವ್ ಟು. ಅಂದ್ರೆ ನಿಮ್ಗೆ ಖುಷಿಯಾಗಿ ನೀವು ಬೇಕು ಅಂತ ವರ್ಕ್ ಮಾಡ್ತೀರಾ. ಸೊ ಆ ಲೆವೆಲ್ ರೀಚ್ ಆಗಿರ್ತೀರಾ. ಯಾಕೆ ನೀವು ಹೋಗ್ಲೇಬೇಕಪ್ಪ, ಬೆಳಗ್ಗೆ ಆದ ತಕ್ಷಣ, ಸೋಮವಾರ ಆದ ತಕ್ಷಣ, ಬೆಳಗ್ಗೆ ಆದ ತಕ್ಷಣ ಅಯ್ಯೋ ಆಫೀಸ್ಗೆ ಹೋಗ್ಬೇಕಲ್ಲಪ್ಪ ಅಂತ ಹೋಗೋದಲ್ಲ. ಓ, ಐ ಗೆಟ್ ಟು ಗೋ ಟು ವರ್ಕ್ ಟುಡೇ, ಐ ಗೆಟ್ ಟು ಕೋಚ್ ಪೀಪಲ್, ಐ ಗೆಟ್ ಟು ಬಿ ಆನ್ ದಿಸ್ ಪಾಡ್ಕಾಸ್ಟ್. ಸೊ ನನಗೆ ಈ ಪಾಡ್ಕಾಸ್ಟ್ ಅಲ್ಲಿ ಈ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಸಿಗ್ತಾ ಇದೆ, ಈ ಬೆಳಿಗ್ಗೆ ಎದ್ದು ಇಷ್ಟು ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ಅವಕಾಶ ಸಿಗ್ತದೆ. ಸೊ ಅದು ಒಂದು. ಬಟ್ ಮೆಥಮೆಟಿಕಲ್ಲಿ ಹೇಳಬೇಕು ಅಂತಂದ್ರೆ, ಯಾವತ್ತು ನಿಮ್ಮ ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ಇಟ್ ಕ್ಯಾನ್ ಕಮ್ ಥ್ರೂ ಮಲ್ಟಿಪಲ್ ಸೋರ್ಸಸ್. ಅಂದ್ರೆ ಡಿವಿಡೆಂಡ್ ಆಗ್ಬೋದು, ರೆಂಟ್ ಆಗ್ಬೋದು, ಅಪ್ರಿಸಿಯೇಷನ್ ಇನ್ಕಮ್ ಆಗ್ಬೋದು, ಸುಮಾರು ಇನ್ಕಮ್ ಟೈಪ್ಸ್ ಇದೆ. ಈ ಕಂಬೈನ್ಡ್ ಇನ್ಕಮ್ ಯಾವಾಗ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ಗಿಂತ ಹೆಚ್ಚಿಗೆ ಆಗುತ್ತೋ ಅವಾಗ ನೀವು ಫಿನಾನ್ಷಿಯಲಿ ಫ್ರೀ ಆಗಿದ್ದೀರಾ ಅಂತ ಅರ್ಥ. ಅಥವಾ ನಿಮ್ಮ ಹತ್ರ ಒಂದು ಕಾರ್ಪಸ್ ಇದೆ, ಅದರಲ್ಲಿ ನೀವು ವರ್ಷ ವರ್ಷ ಒಂದು 4% ತಕೊಂಡ್ರು ಕೂಡ ನಿಮ್ಮ ಲೈಫ್ ನಡೆದು ಹೋಗುತ್ತೆ. ಇದೆಲ್ಲ ಸ್ವಲ್ಪ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಇದೆ, ನೋಡೋಣ ಹೆಂಗೆ ಇದನ್ನ ಬಿಡಿಸಿ ಹೋಗೋಣ, ಹೇಳ್ತಾ ಹೋಗ್ಬೋದು ಅಂತ. ಸೊ ಇದೆಲ್ಲ ಫೈನಾನ್ಷಿಯಲ್ ಫ್ರೀಡಮ್ ಆಯ್ತು. ಸೊ ಇದ್ರ ಬಗ್ಗೆ ಸುಮಾರು ಜನ ಮಾತಾಡ್ತಿದ್ದಾರೆ, ಇದ್ರ ಬಗ್ಗೆ. ಇನ್ಫ್ಯಾಕ್ಟ್ ನನ್ಗೇನಾಯ್ತು ಅಂತಂದ್ರೆ, ನೀವು ಹೇಳ್ದಂಗೆ ಫೈನಾನ್ಷಿಯಲ್ ಫ್ರೀಡಮ್ ಏನೋ ಅಚೀವ್ ಮಾಡಿಬಿಟ್ಟೆ. ಬಟ್ ನನಗೆ ಅಲ್ಲಿ ಒಂಥರ ಏನನ್ನಿಸ್ತು, ಟಿ ಅನ್ಸಕ್ ಸ್ಟಾರ್ಟ್ ಆಯ್ತು. ದೆನ್ ಐ ಅಂಡರ್ಸ್ಟುಡ್, ನಮಗೆ ಫಿನಾನ್ಷಿಯಲ್ ಫ್ರೀಡಮ್ ಮಾತ್ರ ಬೇಕಾಗಲ್ಲ, ಫಿನಾನ್ಷಿಯಲ್ ಕಾನ್ಫಿಡೆನ್ಸ್ ಬೇಕು. ಫಿನಾನ್ಷಿಯಲ್ ಕಾನ್ಫಿಡೆನ್ಸ್ ಅಂದ್ರೆ ಏನು ಅಂತಂದ್ರೆ,
ನಿಮ್ಮ ಎಬಿಲಿಟಿ, ನಿಮ್ಮ ತಾಕತ್ತು, ನಿಮ್ಮ ಕೆಪಾಬಿಲಿಟಿ ಟು ಅರ್ನ್ ಮನಿ ಎಟ್ ಯುವರ್ ವಿಲ್. ಈಗ ನನಗೆ ಇವತ್ತು 1 ಕೋಟಿ ಮಾಡಬೇಕು ಅಂತಂದ್ರೆ 1 ಕೋಟಿ ಮಾಡುವಂತ ಶಕ್ತಿ, ತಾಕತ್ತು, ಸ್ಕಿಲ್ ಸೆಟ್ಟು, ಮೈಂಡ್ ಸೆಟ್ಟು ನಿಮಗೆ ಯಾವಾಗ ಬರುತ್ತೆ, ಅದು ಹ್ಮ್. ಫಿನಾನ್ಷಿಯಲ್ ಕಾನ್ಫಿಡೆನ್ಸ್ ಅಂತ ನಾನು ಹೇಳ್ತೀನಿ. ಇದು ವಾವ್. ಯಾವಾಗ ಜನರ ಹತ್ರ ಇರುತ್ತೆ, ಅದರಿಂದ ಫಿನಾನ್ಷಿಯಲ್ ಫ್ರೀಡಮ್ ಆಗಲಿ, ದುಡ್ಡಾಗಲಿ, ವೆಲ್ತ್ ಆಗಲಿ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಇದು ನಾನು ನೋಡಿದ್ದೇನು ಅಂತಂದ್ರೆ ಈಗಿನ ಕರೆಂಟ್ ಸೊಸೈಟಿಲಿ ಇದು ಮಿಸ್ಸಿಂಗ್ ಇದೆ. ಸೊ ಹ್ಮ್. ಇದನ್ನ ನಾನು ಐ ಐ ವಾಸ್ ಥಿಂಕಿಂಗ್ ಹೌ ಕ್ಯಾನ್ ಐ ಸ್ಟಾರ್ಟ್ ಇನ್ಸ್ಟಾಲಿಂಗ್ ಫಿನಾನ್ಷಿಯಲ್ ಕಾನ್ಫಿಡೆನ್ಸ್ ಇನ್ ಟು ಪೀಪಲ್. ಸೊ ಅದನ್ನ ಒಂದೊಂದು ಒಬ್ಬೊಬ್ಬರಿಗೆ ಸ್ಟಾರ್ಟ್ ಮಾಡಿದೆ, ಅವ್ರು ಲೈಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅವ್ರು ಇನ್ನೊಂದು 10 ಜನ ಕೇಳಿದ್ರು, ಇನ್ನೊಂದು 100 ಜನ ಕೇಳಿದ್ರು. ಸೊ ಅಂಡ್ ದೆನ್ ಹಂಗೆ ಒಂದಕ್ಕೊಂದು ಸ್ಪ್ರೆಡ್ ಆಗಿ ಈಗ ಹತ್ರ ಹತ್ರ 1 ಲಕ್ಷ ಜನಕ್ಕೆ ನೀವು ಹೇಳ್ದಂಗೆ ಒಂದು ವೆಬಿನಾರ್ ತರದ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ದೀನಿ. ಸೊ ನಡೀತಾ ಇದೆ ವಿಹಾನ್. ಅದ್ಭುತ. ಆಕ್ಚುಲಿ ನಾನು ಇದು ಯಾವಾಗ್ಲೂ ನಾನು ಯೋಚಿಸ್ತಾ ಇರ್ತೀನಿ, ನಾವ್ ಎಷ್ಟೇ ಶ್ರೀಮಂತರಾಗಿರ್ಬೋದು, ನಮ್ಮ ಹತ್ರ ಎಷ್ಟೇ ಹಣ ಇರ್ಬೋದು, ನಾವ್ ಒಂದ್ ಜಾಗದಲ್ಲಿ ಹೋಗಿ ಸಿಕ್ಕಾಕೊಂಡು ನಮ್ಮ ಹತ್ರ ಪರ್ಸು ಇಲ್ಲ, ಕಳ್ದೋಗ್ಬಿಟ್ಟಿದೆ, ಕೈಯಲ್ಲಿ ಫೋನು ಇಲ್ಲ, ಏನೂ ಇಲ್ಲ ಅಂದಾಗ ಆ ಬಡವನ್ಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ನಾವು ಇಬ್ರು ಒಂದೇ, ಯಾಕಂದ್ರೆ ನನ್ನ ಕೈಯಲ್ಲಿ ಏನೂ ಇಲ್ಲ. ಆದ್ರೆ ನೀವ್ ಹೇಳ್ತಾ ಇರೋ ಫೈನಾನ್ಷಿಯಲ್ ಕಾನ್ಫಿಡೆನ್ಸ್ ಇದ್ರೆ ಅವನೇ ನಿಜವಾದ ಶ್ರೀಮಂತ. ಐ ಯಾಕಂದ್ರೆ ಅಗ್ರಿ. ಎಲ್ಲಿ ಬಿಟ್ರು ಹಣ ಮಾಡೋ ಯೋಗ್ಯತೆ ಅವ್ನು ಬೆಳೆಸ್ಕೊಂಡ್ ಬಿಟ್ಟಿದ್ದಾನೆ, ಇಲ್ಲಿ ಒಳಗಿದೆ. ಹಾಗಾಗಿ ಅವ್ನು ಎಲ್ಲೇ ಕರ್ಕೊಂಡೋಗಿ ಯಾವುದೇ ಪರಿಸ್ಥಿತಿನಲ್ಲಿ ಬಿಟ್ರು ನಾನು ಹಣ ಮಾಡ್ತೀನಿ ಅನ್ನೋ ಒಂದು ಆ ವಿಶ್ವಾಸ ಇದೆಯಲ್ಲ, ಅದಕ್ಕೆ ಬೇಕಿರೋ ಒಂದು ಕೌಶಲ್ಯ, ಅದಕ್ಕೆ ಬೇಕಿರೋ ಒಂದು ಮನಸ್ಥಿತಿ ಇದೆಯಲ್ಲ, ಅದೇ ನಿಜವಾದ ಶ್ರೀಮಂತಿಕೆ. ಯಾಕಂದ್ರೆ ತುಂಬಾ ನಾವು ಕರೆಕ್ಟ್ ಆಗಿ ಹೇಳಿದ್ರಿ. ಎಷ್ಟೇ ಹಣ ಇದ್ದರೂ ಒಂದು ಸಮಯದಲ್ಲಿ ಎಲ್ಲೋ ಪರ್ಸ್ ಕಳ್ದೋಗ್ಬೋದು, ಫೋನ್ ಕಳ್ದೋಗ್ಬೋದು, ಎಲ್ಲ ಕಳ್ಕೊಂಡು ನಾನು ಬೀದಿನಲ್ಲಿ ನಿಂತಿದ್ದೀನಿ. ಆದ್ರೆ ಮನಸ್ಥಿತಿನಲ್ಲಿ ನನ್ಗೆ ಆ ಒಂದು ಎಬಿಲಿಟಿ ಇದ್ರೆ ಅದು ನಿಜವಾದ ಇಲ್ಲ, ಒಂದು. ಇದೇ ಪಾಯಿಂಟ್ ಅಲ್ಲೇ ಇನ್ನೊಂದೆರಡು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಸುಮಾರು ಜನ ಹೇಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಈಗ ಲಾಟ್ರಿ ಹೊಡೆದು ಬಂದಿರುತ್ತಲ್ವಾ, ಹ್ಮ್. ಅವರು ಅದನ್ನ ಬೇಗ ಕಳ್ಕೊಂಡ್ಬಿಡ್ತಾರೆ. ಬಟ್ ನೀವು ಈ ಸ್ಕಿಲ್ ಇದ್ದಾಗ, ಈ ಮೈಂಡ್ ಸೆಟ್ ಇದ್ದಾಗ, ಮನಸ್ಥಿತಿ ಇದ್ದಾಗ, ಈ ಕೌಶಲ್ಯ ಇದ್ದಾಗ, ನಿಮ್ಗೆ ಅದು ಕಳ್ಕೊಂಡ್ರು ಕೂಡ ನಿಮ್ಗೆ ಮತ್ತೆ ವಾಪಸ್ ಗಳಿಸುವಂತ ಶಕ್ತಿ ಇರುತ್ತೆ. ಗಳಿಸುವಂತ ಶಕ್ತಿ ಇದ್ದಾಗ ಕಳ್ಕೊಳ್ಳೋ ಪ್ರಾಬಬಿಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಅನಾಮಲಿ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ನಿಮ್ಗೆ ಗಳಿಸೋ ಶಕ್ತಿ ಇದ್ದಾಗ ಕಳ್ಕೊಳ್ಳೋದು ಅಷ್ಟೊಂದು ಪ್ರಾಬಿಲಿಟಿ ಇರಲ್ಲ. ಬಟ್ ಅದೇ ಕರೆಕ್ಟ್. ನೀವು ಗಳಿಸೋ ಶಕ್ತಿ ಇಲ್ಲದೆ ಇರುವಾಗ ನಿಮಗೆ ಇದ್ದದ್ರ ಮೇಲೆನೆ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅದನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಲ್ಲ. ಸೊ ಅದು ಕಳಿಯೋ ಚಾನ್ಸ್ ಹೆಚ್ಚಿಗೆ ಇರುತ್ತೆ. ಹಿಂಗಾಗಿ ಫಿನಾನ್ಷಿಯಲ್ ಕಾನ್ಫಿಡೆನ್ಸು ತುಂಬಾನೇ ಇಂಪಾರ್ಟೆಂಟು. ಫಿನಾನ್ಷಿಯಲ್ ಫ್ರೀಡಮ್ ಇಂಪಾರ್ಟೆಂಟು, ಬಟ್ ಫಿನಾನ್ಷಿಯಲ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಅಂದ್ರೆ ಫಿನಾನ್ಷಿಯಲ್ ಫ್ರೀಡಮ್ ತುಂಬಾ ಈಸಿಯಾಗಿ ಅಚೀವ್ ಮಾಡ್ಬೋದು. ಅದ್ಭುತ, ಅದ್ಭುತ. ಸೊ ಯಾರಿಗೆಲ್ಲ ಆ, ಅದು ಅರ್ಥ ಆಯ್ತು ಗೊತ್ತಿಲ್ಲ. ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ನಾವೀಗ ಪ್ರತಿದಿನ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡಿ ಏನೆಲ್ಲ ದುಡಿತಾ ಇದೀವಿ, ಅದರಿಂದ ಏನೆಲ್ಲ ಸಂಬಳ ತಗೊಳ್ತಾ ಇದೀವಿ, ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಆ ಕೆಲ್ಸಕ್ಕೆ ಒಂದು ದುಡಿತಾ ಇದೀವಿ. ಆದ್ರೆ ಪ್ಯಾಸಿವ್ ಇನ್ಕಮ್ ಅಂದ್ರೆ ನಮ್ಮ ಹಣ ನಮಗ್ ಕೆಲಸ ಮಾಡ್ತಿರತ್ತೆ, ನಮ್ಮ ಹೂಡಿಕೆಗಳು ನಮಗ್ ಕೆಲಸ ಮಾಡ್ತಿರುತ್ತೆ. ಇವತ್ತು ರಿಯಲ್ ಎಸ್ಟೇಟ್ ಆಗಿರ್ಲಿ, ಶೇರ್ ಮಾರ್ಕೆಟ್ ಆಗಿರ್ಲಿ, ಅಥವಾ ಬೇರೆ ಬೇರೆ ಏನೆಲ್ಲ ನಾವು ಹೂಡಿಕೆ ಮಾಡಿರ್ತೀವಿ, ಅದರಿಂದ ಬರೋ ಹಣ ನಮ್ಮ ಜೀವನವನ್ನ, ಜೀವನದ ಒಂದು ಶೈಲಿ ಏನಿದೆ ಅದನ್ನ ನಾವು ಕೆಲಸ ಮಾಡ್ಲಿಲ್ಲ ಅಂದ್ರೂ ಆ ಹಣದಿಂದಾನೇ ನಾವು ಬಾಳ್ಬೋದು ಅಂದ್ರೆ ಅದು ಫೈನಾನ್ಷಿಯಲ್ ಫ್ರೀಡಮ್. ಸೊ ಆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೇ ಬಹಳಷ್ಟು ಗುರುಗಳು ಇವತ್ತು ಹೇಳ್ಕೊಡ್ತಾರೆ, ಅದನ್ನ ಬೆಳೆಸ್ಕೋಬೇಕು ಅಂತಾರೆ. ಆದ್ರೆ ಶಂಕರ್ ಅವರು ಅದಕ್ಕೂ ಒಂದು ಮೇಲೆ, ಒಂದು ಹೆಜ್ಜೆ ಮೇಲೆ ಹೋಗಿ ಆ ಫೈನಾನ್ಷಿಯಲ್ ಫ್ರೀಡಮ್ ನಾನು ಅಚೀವ್ ಮಾಡಿದೆ. ಅದು ನನಗೆ ಆ ಒಂದು ಎಂಟಿನೆಸ್ ಫೀಲ್ ಆಗ್ತಾ ಇತ್ತು, ಏನೋ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಆವಾಗ ನಾನು ಕಂಡುಕೊಂಡಿದ್ದು ಈ ಫೈನಾನ್ಷಿಯಲ್ ಕಾನ್ಫಿಡೆನ್ಸ್, ಆ ಆತ್ಮವಿಶ್ವಾಸದ ಬಗ್ಗೆ ಏನ್ ಮಾತಾಡಿದ್ರು ಆ ವಿಷಯ. ಸೊ ಅದೆಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಗೆಳೆಯರೆ, ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಶಂಕರ್ ಅವ್ರನ್ನ ಕೇಳಬೇಕು ಅಂತಿದ್ರೆ ಚಾಟ್ ಬಾಕ್ಸ್ ನಲ್ಲಿ ಹಾಕ್ತಾ ಹೋಗಿ. ಕೊನೆ 15 ನಿಮಿಷ ನಾನು ನಿಮ್ಮ ಪ್ರಶ್ನೆಗಳನ್ನ ಕೂಡ ಶಂಕರ್ ಅವ್ರನ್ನ ಕೇಳ್ತೀನಿ. ಸೊ ಎಲ್ಲರಿಗೂ ಇದು ಅರ್ಥ ಆಗಿದ್ರೆ ಸಿ ಅಂತ ಟೈಪ್ ಮಾಡ್ಬೋದಾ? ಅದ್ಭುತ. ಶಂಕರ್ ಅವರೇ, ಇವತ್ತು ಬಹಳಷ್ಟು ಜನ, ಬಹುಪಾಲು ಭಾರತದಲ್ಲಿ ಬಹುಪಾಲು ಜನ ಇನ್ನೂ ಆ ಒಂದು ಮಿಡಲ್ ಕ್ಲಾಸ್ ಅಥವಾ ಲೋಯರ್ ಮಿಡಲ್ ಕ್ಲಾಸ್ ಅಲ್ಲಿ ಇದೀವಿ. ಸ್ವಲ್ಪ ಜನ ಮಾತ್ರ ಆ ಟಾಪ್ 10-15% ಮಾತ್ರ ಆ ಒಂದು ಶ್ರೀಮಂತಿಕೆನ ಅನುಭವಿಸ್ತಾ ಇದ್ದಾರೆ. ಸೊ ಇದಕ್ಕೆ ಬಹಳಷ್ಟು ನಾವು ಈ ಆಕರ್ಷಣೆ ನಿಯಮದ ಬಗ್ಗೆ ಇದೆಲ್ಲ ತಿಳ್ಕೊಂಡಾಗ ಮನಸ್ಥಿತಿನೇ ಕಾರಣ ಅಂತ ಹೇಳ್ತಾರೆ. ಸೊ ಈ ಹೌದು. ಬಡತನದ ಮನಸ್ಥಿತಿಗೂ ಈ ಶ್ರೀಮಂತಿಕೆಯ ಮನಸ್ಥಿತಿಗೂ ಏನು ಮುಖ್ಯವಾದ ಕೆಲವು ಡಿಫರೆನ್ಸ್ ಡಿಫರೆನ್ಸಸ್ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಶಂಕರ್ ಅವರೇ? ಸೊ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಆ್ಯಕ್ಚುಲಿ. ನೀವು ಯಾವಾಗ ಯಾವಾಗ ಮನಸ್ಥಿತಿ ಅಥವಾ ಶುದ್ಧ ಕನ್ನಡದಲ್ಲಿ ಮಾತಾಡ್ತೀರಾ, ತುಂಬ ಖುಷಿ ಅನ್ಸುತ್ತೆ ಕೇಳೋದಕ್ಕೆ. ಕಂಟಿನ್ಯೂ ಮಾಡಿ, ಇದು ಎಸ್ಪೆಷಲಿ ಕನ್ನಡದಲ್ಲಿ ಬೇಕೇ ಬೇಕು. ಆಮೇಲೆ ಕನ್ನಡ ಉಳಿಸೋಕೆ ಇದು ಬೇಕೇ ಬೇಕು. ನಾನು ಹೇಳ್ದಂಗೆ ನನಗೆ ಕನ್ನಡ ನನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಕನ್ನಡ ಗ್ರಂಥ ಓದ್ತೀನಿ. ಬಟ್ ನನ್ನ
ಪ್ರೊಫೆಷನ್ ಗೆ ನಾನು ಇಂಗ್ಲಿಷಲ್ಲಿ ಕೇಳ್ಕೊಡೋದ್ರಿಂದ ನಿಮ್ಮ ಶುದ್ಧ ಕನ್ನಡ ಬರ್ತಾ ಇಲ್ಲ. ಬಟ್ ನಾನು ನೋ ಐ ಥಿಂಕ್ ಪ್ರಾಬ್ಲಮ್, ನೋ ಮಾತಾಡಿ ಪ್ರಾಬ್ಲಮ್. ಮಾತಾಡಿ ಪ್ರಯತ್ನ ಮಾಡ್ತೀನಿ. ಅಲ್ಲ, ನಾನು ಖುಷಿ ಅಂತ ಹೇಳ್ತಾ ಇರೋದು. ಸೊ ಥ್ಯಾಂಕ್ ಯು, ಇಟ್ಸ್ ಥ್ಯಾಂಕ್ ಯು, ಗುಡ್ ಥಿಂಗ್ ಅಂತ ಹೇಳ್ತಿರೋದು. ಥ್ಯಾಂಕ್ ಸೊ ಯು. ನೀವು ಹೇಳ್ದಂಗೆ ಆ, ಎರಡು ವಿಷಯ ಇದೆ. ಒಂದು ಸ್ಕೇರ್ಸಿಟಿ ಮೈಂಡ್ಸೆಟ್, ಇನ್ನೊಂದು ಅಬಂಡನ್ಸ್ ಮೈಂಡ್ಸೆಟ್. ಇದನ್ನ ಕನ್ನಡದಲ್ಲಿ ಏನಂತ ಹೇಳ್ತೀರಾ? ಕೊರತೆ ಮನೋಭಾವ, ಸಮೃದ್ಧಿ ಮನೋಭಾವ. ಸಮೃದ್ಧಿ ಮನೋಭಾವ ಮತ್ತು ಕೊರತೆಯ ಮನೋಭಾವ. ಹ್ಮ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ ಒಂದು 30 ಸೆಕೆಂಡ್ಸು. ಇದು ಸ್ಕೇರ್ಸಿಟಿ ಮೈಂಡ್ಸೆಟ್ ಮತ್ತು ಅಬಂಡನ್ಸ್ ಮೈಂಡ್ಸೆಟ್ ಏನಿದೆ ಅಲ್ವಾ, ಇದಕ್ಕೆ ಮತ್ತು ನಿಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ ಅನ್ನೋದಕ್ಕೆ ಸಂಬಂಧನೇ ಇಲ್ಲ. ಹ್ಮ್. ಓಕೆ. ಬಟ್ ಸಂಬಂಧ ಹೆಂಗಿದೆ ಅಂತಂದ್ರೆ, ನಿಮ್ಗೆ ಅಕಸ್ಮಾತ್ ಸಮೃದ್ಧಿ ಅಬಂಡನ್ಸ್ ಮೈಂಡ್ಸೆಟ್ ಇತ್ತು ಅಂತಂದ್ರೆ ನೀವು ಹೆಚ್ಚಿಗೆ ದುಡ್ಡು ಮಾಡ್ತೀರಾ. ಹ್ಮ್. ದುಡ್ಡು ಇರ್ಲೇಬೇಕು ಅಂತೇನಿಲ್ಲ ನಿಮ್ಗೆ ಅಬಂಡನ್ಸ್ ಮೈಂಡ್ ಸೆಟ್ ಇರೋದಕ್ಕೆ. ಹ್ಮ್. ಬಟ್ ಅಬಂಡನ್ಸ್ ಮೈಂಡ್ ಸೆಟ್ ಇದ್ರೆ ದುಡ್ಡು ನಿಮ್ಮ ಹತ್ರ ಓಡಿ ಬರುತ್ತೆ. ನಾನು ಆಕ್ಚುಲಿ ನನ್ನ ಅಡ್ವಾನ್ಸ್ಡ್ ಕೋಚಿಂಗ್ ಪ್ರೋಗ್ರಾಮ್ ಅಲ್ಲಿ ಒಂದು ಈ ರಾಣಿ ನೋಟು ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿಸ್ತೀನಿ. ಅದೇನು ಅಂತಂದ್ರೆ, ನಮ್ಮ ನೋಟನ್ನೇ ಇದನ್ನ ಮ್ಯಾಗ್ನೆಟೈಸ್ ಮಾಡಿ ಈ ನೋಟ್ಗೆನೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. 500 ನೋಟು, 100 ರೂಪಿ ನೋಟ್ಗೆ ಏನಂತ ಹೇಳ್ತೀವಿ ಅಂತಂದ್ರೆ, ನೋಡಪ್ಪ ಈ ನೋಟು, ನೀನು ಎಲ್ಲೆಲ್ಲಿ ಇರ್ತೀಯ, ನಿನ್ನ ಹತ್ರ ಎಲ್ಲ ನಿನ್ನ ಅಣ್ಣ ತಮ್ಮಂದ್ರು, ನಿನ್ನ ಬಂಧುಗಳು, ನಿನ್ನ ಬಂಧು ಬಳಗ, ನಿನ್ನ ಎಲ್ಲದನ್ನು ನಿನ್ನ ಹತ್ರ ಕರ್ಕೊಂಬಾ ದಿನ ದಿನ ಅಂತ ಹೇಳಿ ಹೇಳ್ತೀವಿ. ಸೊ ಆ ನೋಟ್ನ ಮ್ಯಾಗ್ನೆಟೈಸ್ ಮಾಡಿ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ಸೊ ಅದು ಅವಾಗ ಅವ್ರನ್ನೆಲ್ಲರನ್ನೂ ಕರ್ಕೊಂಬರುತ್ತೆ. ಅದಕ್ಕೊಂದು ಫುಲ್ ಪ್ರಾಸೆಸ್ಸೇ ಇದೆ ಆಕ್ಚುಲಿ. ಸೊ ಓಕೆ. ನೀವು ಅಬಂಡನ್ಸ್ ಮೈಂಡ್ ಸೆಟ್ ಅಂತ ಏನು ಅಂತಂದ್ರೆ, ನೀವು ನಿಮ್ಮ ಹತ್ರ ದುಡ್ಡು ಇರ್ಲಿ ಇರದೇ ಇರಲಿ, ಬಟ್ ನಿಮ್ಮ ಥಿಂಕಿಂಗ್ ಏನಿರುತ್ತೆ ಅದು ತುಂಬಾ ರಿಚ್ ಆಗಿರುತ್ತೆ. ಹ್ಮ್. ಆ ಥಿಂಕಿಂಗ್ ರಿಚ್ ಆಗಿರೋದ್ರಿಂದ ದುಡ್ಡು ನಿಮ್ಮ ಹತ್ರ ಆಕರ್ಷಣೆ ಆಗುತ್ತೆ. ಸೊ ಶಂಕಿಸಮ್ನ ಕಂಟಿನ್ಯೂ ಮಾಡಿದ್ರೆ, ಇಂಗ್ಲಿಷಲ್ಲಿ ಹೇಳ್ತೀನಿ, ಅದನ್ನ ಕನ್ನಡದಲ್ಲಿ ಆಮೇಲೆ ಟ್ರಾನ್ಸ್ಲೇಟ್ ಮಾಡೋಣ. ಸಕ್ಸಸ್ಫುಲ್ ಪೀಪಲ್ ಅಟ್ರಾಕ್ಟ್, ಲೂಸರ್ಸ್ ಚೇಸ್. ಸಕ್ಸಸ್ಫುಲ್ ಪೀಪಲ್ ಅಟ್ರಾಕ್ಟ್. ಸೊ ಹ್ಮ್. ಯಾರು ಸಕ್ಸಸ್ಫುಲ್ ಇರ್ತಾರೆ ಅವರು ತಮ್ಮ ಕೆಪಬಿಲಿಟಿನ ಇನ್ಕ್ರೀಸ್ ಮಾಡ್ತಾರೆ, ತಮ್ಮ ಮೈಂಡ್ ಸೆಟ್ನ ಇನ್ಕ್ರೀಸ್ ಮಾಡ್ಕೊಳ್ತಾರೆ. ಸೊ ದಟ್ ಅವರು ಹಣದ ಹಿಂದೆ ಹೋಗುವ ಬದಲು ಹಣವು ಅವರ ಹಿಂದೆ ಓಡಿ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಬಟ್ ಅದೇ ನೀವೇನಾದ್ರೂ, ನಾವು ಲೂಸರ್ಸ್ ಏನ್ ಮಾಡ್ತಾರೆ, ನಾವು ವಿ ಸ್ಟಾರ್ಟ್ ಚೇಸಿಂಗ್. ಓಕೆ, ಸಕ್ಸಸ್ನ ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ನೀವು ನಿಮ್ಮ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಂಡಾಗ, ನಾನು ಇದನ್ನ ಆಕ್ಚುಲಿ ಐ ಥಿಂಕ್ 2 ಇಯರ್ಸ್ ಬ್ಯಾಕ್ ಕಲ್ಕೊಂಡೆ ನಾನು ಇದನ್ನ. ಹೆಂಗೆ, ಹೌ ಡು ಐ ಎನ್ಶೋರ್ ದಟ್ ನಾನು ನನ್ನ ಕೌಶಲ್ಯನ ಶಾರ್ಪ್ ಮಾಡ್ಕೊಳ್ಳೋದಾಯ್ತು, ಮೈಂಡ್ ಸೆಟ್ನ ಇಂಪ್ರೂವ್ ಮಾಡ್ಕೊಳ್ಳೋದಾಯ್ತು. ಎಕ್ಸ್ಪ್ಯಾನ್ಸಿವ್ ಮೈಂಡ್ ಸೆಟ್ ಅಂತ ಕರಿತೀವಿ. ಎಕ್ಸ್ಪ್ಯಾನ್ಸಿವ್ ಮೈಂಡ್ ಸೆಟ್ ಅಂತಂದ್ರೆ, ನೀವು ಈಗ 1 ಕೋಟಿ ಅಂತ ಹೇಳಿದಾಗ ಒಂದು ಕ್ವಿಕ್ ಆಗಿ ಎಕ್ಸಸೈಸ್ ಮಾಡೋಣ. ಯಾರ್ಯಾರು ಈ ವಿಡಿಯೋ ಇಲ್ಲಿ ನೋಡ್ತಿದ್ದೀರಾ, ಪ್ಲಸ್ ಆಮೇಲೆ ರೆಕಾರ್ಡಿಂಗ್ ನೋಡ್ತಾರೆ, ನಾನು ಒಂದು ಕ್ವಶನ್ ಕೇಳ್ತೀನಿ, ನೀವೇನ್ ಮಾಡಬೇಕು, ಇಮ್ಮಿಡಿಯೇಟ್ಲಿ ಆನ್ಸರ್ ಮಾಡಬೇಕು. ಓಕೆ. ಸೊ ಕ್ವಶನ್ ಏನು ಅಂತಂದ್ರೆ, ಎಲ್ಲರಿಗೂ ಇದು, ಬೇರೆದವ್ರಿಗೆ ಒಂದ್ ನಿಮಿಷ ಯಾರ್ಯಾರು ಶಂಕರ್. ಗೆಳೆಯರೆ, ಯಾರ್ಯಾರು ಎಲ್ಲ ಸಿದ್ಧವಾಗಿ, ಈ ಕೌನ್ ಬನೇಗ ಕರೋಡ್ಪತಿನಲ್ಲಿ ಫಾಸ್ಟೆಸ್ಟ್ ಫಿಂಗರ್ಸ್ ಫಸ್ಟ್ ಅಂತ ಇರುತ್ತೆ, ಆ ತರ ಎಲ್ಲ ಕೈಯಿನ ಕೀಬೋರ್ಡ್ ಮೇಲೆ ಇಟ್ಕೊಳ್ಳಿ. ಶಂಕರ್ ಅವರು ಕೇಳೋ ಪ್ರಶ್ನೆಗೆ ಫಾಸ್ಟ್ ಆಗಿ ಹೇಳ್ಬೇಕು, ಆಮೇಲೆ ವಿಚಾರ ಮಾಡಬಾರ್ದು ಅಷ್ಟೊಂದು. ಯೋಚನೆ ಮಾಡಬಾರ್ದು, ಯೋಚನೆ ತಲೆ ಮಾಡೋದಿಲ್ಲ, ಉಪಯೋಗಿಸ್ಬೇಡಿ, ಆನ್ಸರ್ ಮಾಡಿ. ಎಸ್ ಶಂಕರ್. ಕರೆಕ್ಟ್, ಸರಿ, ಕರೆಕ್ಟ್. ಸೊ ಫಸ್ಟ್ ಕ್ವಶನ್ ಏನು ಅಂತಂದ್ರೆ, 1,000 ರೂಪಾಯಿಯಲ್ಲಿ ಎಷ್ಟು ಸೊನ್ನೆಗಳಿದೆ? ಕ್ವಿಕ್ ಆಗಿ ಹೇಳಿ. 1,000 ರೂಪಾಯಿಲಿ ಎಷ್ಟು ಸೊನ್ನೆಗಳಿದೆ? ಓಕೆ, ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾರೆ, ಇದು ಎಲ್ಲೇ ಕ್ವಶನ್ ಕೇಳಿದ್ರು. ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಈಗ, ವಿಹಾನ್. 10 ಕೋಟಿ ರೂಪಾಯಿಯಲ್ಲಿ ಎಷ್ಟು ಸೊನ್ನೆಗಳಿದೆ? ನೀವು 10 ಕೋಟಿ ರೂಪಾಯಿಯಲ್ಲಿ ಎಷ್ಟು ಸೊನ್ನೆಗಳಿದೆ? 10 ಕೋಟಿ ರೂಪಾಯಿ. ಇನ್ನೂ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ ನಾನು ನಿಮಗೆ. ನಾನು ಆನ್ಸರ್ ಕೂಡ ಹೇಳಲ್ಲ. ನನಗೆ ಆದಷ್ಟು ಜನ ಆಕ್ಚುಲಿ ಕಮೆಂಟ್ ಮಾಡ್ಬೇಕು ಇದನ್ನ ಒಂದ್ಸಲ ಓಪನ್ ಎಂಡೆಡ್ ಕ್ವಶನ್ ಆಗಿ ಇಟ್ಕೊಳ್ಳೋಣ, ವಿಹಾನ್ ಅವರೇ. ಓಕೆ. ಬಿಕಾಸ್ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳ್ತೀನಿ ನಾನು ನಿಮ್ಗೀಗ. ಅಂಡ್ ದೆನ್ ಇದ್ರ ಮೇಲ್ ಬೇಕು ಅಂದ್ರೆ ಒಂದು ಟೆಕ್ನಿಕ್ಕು ಹೇಳ್ಕೊಡ್ತೀನಿ ಎಲ್ಲರಿಗೂ. ಎಸ್. ತುಂಬಾ ತುಂಬಾ ಪವರ್ಫುಲ್ ಟೆಕ್ನಿಕ್ಕು ಕೂಡ ಅದು, ಮನಿ ಅಟ್ರಾಕ್ಷನ್ ಟೆಕ್ನಿಕ್. ಮ್ಯಾಟ್ ಅಂತ ಒಂದಿಷ್ಟು ಟೆಕ್ನಿಕ್ಸ್ ಎಲ್ಲ ಮಾಡಿಟ್ಟಿದ್ದೆ ನಾನು, ಮನಿ ಓಕೆ. ಅಟ್ರಾಕ್ಷನ್ ಟೆಕ್ನಿಕ್ಸ್ ಅಂತ. ಓಕೆ. ಸೊ ಈಗ ಏನಾಗಿದೆ, 1,000 ರೂಪಾಯಿನ ನಾವು ದಿನಂಪ್ರತಿ ಯೂಸ್ ಮಾಡ್ತೀವಿ, ಹಿಂಗಾಗಿ ನಮಗೆ ಅದು ಗೊತ್ತಿದೆ. ಸೊ ಹ್ಮ್. ಅದು ನಮಗೆ ದೊಡ್ಡದು ಅನ್ಸಲ್ಲ. ಅದೇ ಕೂಡ ಈಗ ಅಕಸ್ಮಾತ್ ಈಗ ಯಾರಿಗೆ ಅವ್ರಿಗೆ 1,000 ಬಗ್ಗೆನೂ ಗೊತ್ತಿರಲ್ಲ, ಅವ್ರಿಗೆ 1,000ನೂ ದೊಡ್ಡದು ಅನಿಸ್ಬೋದು. ಈಗ 10 ಕೋಟಿ ಕೇಳಿದಾಗ ನಮ್ಗೆ, ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಆನ್ಸರ್ಸ್, ಎಸ್. 1,000 ಕೇಳಿದಾಗ ಎಲ್ಲರೂ ಕರೆಕ್ಟ್ ಆಗಿ ಪರ್ಫೆಕ್ಟ್. 10 ಕೋಟಿ ಅಂದ ತಕ್ಷಣ ಡಿಫ್ರೆಂಟ್ ಡಿಫ್ರೆಂಟ್ ಆನ್ಸರ್ಸ್ ಬಂತು. ಅಬ್ಸರ್ವ್ ಮಾಡಿದ್ರ ನೀವು ಕಮೆಂಟ್ಸ್ ಅದನ್ನ? ಎಸ್, 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 ಎಸ್. ಓಕೆ.
ಸೊ ಏನಾಗುತ್ತೆ, ನಮಗೆ 10 ಕೋಟಿ ಬಗ್ಗೆ ನಾವು ಇಲ್ಲಿವರೆಗೂ ವಿಚಾರಣೆ ಮಾಡಿಲ್ಲ. ಹೌದು. ನೀವು ವಿಚಾರಣೆ ಮಾಡಿಲ್ಲ ಅಂದ್ರೆ ಅದು ಹೆಂಗೆ ನಿಮ್ಗೆ ನಿಮ್ಮ ಹತ್ರ ಬರುತ್ತೆ? ಸೊ ಹಿಂಗಾಗಿ ಇದ್ರದ್ದು ಇದ್ರ ಮೇಲೆ ಟೆಕ್ನಿಕ್ ಏನು ಅಂತಂದ್ರೆ, ಇದನ್ನ ಇಂಗ್ಲಿಷ್ ಅಲ್ಲಿ ನಾನು ವರ್ಟಿಕಲ್ ಸ್ಕೇಲಿಂಗ್ ಟೆಕ್ನಿಕ್ ಅಂತ ನಾನು ಕರಿತೀನಿ. ಹ್ಮ್. ಕನ್ನಡದಲ್ಲಿ ಏನ್ ಕರಿಬೋದು, ನೀವೇ ಅದಕ್ಕೆ ಒಂದು ನಾಮಕರಣ ಮಾಡ್ಬೋದು. ನಾಮಕರಣ ಮಾಡಿ. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಹೇಳಿರಂತೆ, ವರ್ಟಿಕಲ್ ಸ್ಕೇಲಿಂಗ್ ಟೆಕ್ನಿಕ್. ಇದರಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ನೀವು ಇವತ್ತು ನಿಂತ್ರ ಎಲ್ಲಾ ನಂಬರ್ಸ್ ಅನ್ನು ಕೂಡ ಬರೀ ಕೋಟಿ ಲೆಕ್ಕದಲ್ಲೇ ಹೇಳಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಯಾಲ್ರಿ 10 ಲಕ್ಷಗಳಿದ್ದರೆ ನೀವು ಅದನ್ನು ಕೋಟಿಯಲ್ಲಿ ಕನ್ವರ್ಟ್ ಮಾಡಿ ಹೇಳಬೇಕು. ಫಾರ್ ಎಕ್ಸಾಂಪಲ್, 10 ಲಕ್ಷ ಎಷ್ಟಾಗತ್ತೆ? ಪಾಯಿಂಟ್ ಪಾಯಿಂಟ್ ಒನ್ ಪಾಯಿಂಟ್ ಜೀರೋ ಒನ್ ಅನ್ಸುತ್ತೆ. ಪಾಯಿಂಟ್ ಜೀರೋ ಒನ್. ಪಾಯಿಂಟ್ ಒನ್ ಕ್ರೋರ್ಸ್ ಅನ್ಸುತ್ತೆ. .1 crores ಈಸ್ 10 ಲಕ್ಷ. ಸೊ ನಿಮ್ ಸ್ಯಾಲ್ರಿ ಪಾಯಿಂಟ್ ಒನ್ ಕೇಳಿದಾಗ ನಿಮ್ಗೆ ಕ್ರೋರ್ಸ್. 10 ಲಕ್ಷ ಇದ್ರೆ ನೀವೇನಂತ ಹೇಳ್ಬೇಕು? ನಂದು .1 crores ಸ್ಯಾಲ್ರಿ ಇದೆ ಅಂತ ಹೇಳ್ಬೇಕು. ಹ್ಮ್. ಆವಾಗ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಹೋದಂಗೆ ಅವಾಗ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ಈ ಕೋಟಿ ಲೆಕ್ಕ ಈಸಿ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಅದು ಈಸಿ ಅನ್ಸಕ್ ಸ್ಟಾರ್ಟ್ ಮಾಡಿದಾಗ ಅದ್ ಮನಸ್ಸು ತಾನೇ ವರ್ಕ್ ಮಾಡುತ್ತದೆ. ನೀವು ಬಿಸ್ನೆಸ್ ಆದ್ರೂ ವರ್ಕ್ ಮಾಡುತ್ತೆ, ನಿಮ್ಮ ಪಾರ್ಟ್ನರ್ ಕರೆಕ್ಟಾಗಿ ಸಿಗ್ತಾನೆ, ನೀವು ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಮಾಡ್ತೀರಾ, ಟ್ರೇಡಿಂಗ್ ಕರೆಕ್ಟಾಗಿ ಮಾಡ್ತೀರಾ, ಆಮೇಲೆ ನಿಮ್ಮ ನಿಮ್ಮ ಕಂಪ್ನಿಲೇನೆ ನಿಮಗೆ ಇದು ಸಿಗ್ಬೋದು. ಏನೋ ಒಂದು ಮ್ಯಾಜಿಕ್ ಆಗುತ್ತೆ. ಅದು ಮ್ಯಾಜಿಕ್ ಹೆಂಗಾಗುತ್ತೆ ಏನಾಗುತ್ತೆ ಅದು ತುಂಬಾ ಪವರ್ಫುಲ್ ಇದೆ. ಅದು ಆ್ಯಕ್ಚುಲಿ ಅದನ್ನ ಮಾತಾಡ್ತಾ ಕೂತ್ರೆ ಒಂದು ಎಪಿಸೋಡ್ ಸಾಕಾಗಲ್ಲ. ಬಟ್ ನೀವು ಇದನ್ನ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ಕೋಟಿ ಲೆಕ್ಕ ತುಂಬಾ ಈಸಿ ಅನ್ಸುತ್ತೆ. ಅದಾದ್ಮೇಲೆ ಅದು ನಿಮಗೆ ತುಂಬಾ ಕೈಗೆ ಎಟುಕುವ ಇದರಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಟೆಕ್ನಿಕ್. ನಿಮ್ಮ ವ್ಯೂವರ್ಸು ಮತ್ತು ಯಾರ್ಯಾರು ಅಟೆಂಡ್ ಮಾಡ್ತಾ ಇದ್ದಾರೆ ಯೂಸ್ ಮಾಡ್ಕೋಬಹುದು. ಅಂಕಲ್ ಒಂದ್ ನಿಮಿಷ, ಇದನ್ನ ಹೇಳ್ಬಿಡ್ತೀನಿ ನಾನು ಗೆಳೆಯರೇ. ಹೇಳಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಕೂಡ ಯೋಚಿಸ್ಬೇಡಿ, ಇಮಿಡಿಯೇಟ್ ಆಗಿ ಕಾಮೆಂಟ್ ಮಾಡಿ ಆ ಒಂದು ಪ್ರಶ್ನೆಗೆ. ಮತ್ತೆ ಕಾಮೆಂಟ್ ಮಾಡಿದ್ರೆ, ಯಾರೆಲ್ಲ ಮಾಡಿದ್ರಿ ಯೋಚಿಸಿ ಕರೆಕ್ಟ್ ಆಗಿ ಮಾಡಿದ್ರ ಅಂತ ನೀವು ಆಮೇಲೆ ಹೋಗಿ ಕ್ಯಾಲ್ಕುಲೇಟ್ ಇಟ್ಕೊಂಡು ನೋಡಿ. ಮತ್ತೆ ಎರಡನೇದು, ಅವರು ವರ್ಟಿಕಲ್ ಸ್ಕೇಲಿಂಗ್ ಟೆಕ್ನಿಕ್ ಅಂತ ಹೇಳಿದ್ರು. ಅಂದ್ರೆ ಅಡ್ಡಡ್ಡ ನಾವು ಬೆಳೆಯೋದಲ್ಲ, ಉದ್ದುದ್ದ ಬೆಳೆಯೋದು. ಉದ್ದುದ್ದ ಬೆಳೆಯೋದು. ಸೊ ಹೇಗೆ ವೇಗವಾಗಿ ನಾವು ಮೇಲಕ್ಕೆ ಹೋಗೋದು ಅನ್ನೋದನ್ನ ಅವರು ಒಂದು ಅದ್ಭುತವಾದ ಟೆಕ್ನಿಕ್ ಹೇಳಿದ್ರು. ತುಂಬಾ ಏನು ಕರೆಕ್ಟ್ ಅಂದ್ರೆ, ಹೇಳಿದ್ರಿ. ನಿಮಗೆ 1 ಲಕ್ಷ ಸಂಬಳ ಬರ್ತಿದೆ ಅಂದ್ರೆ ನಮ್ಗೆ 1 ಲಕ್ಷ ಸಂಬಳ ಅಂತ ಹೇಳ್ಬೇಡಿ. ಅದನ್ನ .001 crores, .01 crores, ಅಥವಾ 10 ಲಕ್ಷ ಅಂದ್ರೆ .1 crores, ಅಂದ್ರೆ ಕೋಟಿಯಲ್ಲಿ ಮಾತಾಡಿ. ಕೋಟಿಯಲ್ಲಿ ನೀವು ಮಾತಾಡಿದಾಗ ನೀವು ಆ ಕೋಟಿಯನ್ನ ಆಕರ್ಷಿಸೋದು ಬಹಳ ಸುಲಭ ಆಗುತ್ತೆ. ಮತ್ತೆ ಇನ್ನೊಂದು ಅದ್ಭುತವಾದ ವಿಷಯ ಹೇಳಿದ್ರು. ಯಾರೆಲ್ಲ ಸಾಧಕರಿದ್ದಾರೆ, ಯಾರೆಲ್ಲ ಶ್ರೀಮಂತರಿದ್ದಾರೆ, ಅವರು ಹಣವನ್ನ ಅವರು ಹಿಂಬಾಲಿಸಲ್ಲ, ಹಣ ಅವ್ರನ್ನ ಹಿಂಬಾಲಿಸ್ಕೊಂಡು ಬರುತ್ತೆ. ಅವರು ಹಣವನ್ನ ಆಕರ್ಷಿಸ್ತಾರೆ. ಆದ್ರೆ ಅದೇ ಬಡವರೆಲ್ಲ ಇವತ್ತು ಹಣದ ಹಿಂದೆ ನಾವು ಓಡ್ತಾ ಇದೀವಿ, ನಾವು ಹೋಗ್ತಾ ಇದೀವಿ ಅಂತ ಕೆಲವು ಅದ್ಭುತವಾದ ಶಂಕಿಸಮ್ ಆಗ್ಲಿ ನುಡಿಮುತ್ತುಗಳಾಗ್ಲಿ ಶಂಕರ್ ಅವರು ಶೇರ್ ಮಾಡಿದ್ದಾರೆ. ಇದೆಲ್ಲ ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡೋದ್ರ ಮುಖಾಂತರ ಮತ್ತೆ ಕಮೆಂಟ್ಸ್ ನಲ್ಲಿ ಹಾಕೋದ್ರ ಮುಖಾಂತರ ನಿಮಗೆ ನೀವು ಇದನ್ನ ಮೊದಲು ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಮಾಡ್ಕೊಂಡು ಈ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದ್ಭುತ. ಶಂಕರ್ ಅವರೇ ಮುಂದುವರಿಸಿ. ಹಾ. ಸೊ ಮುಂದಿನ ಪ್ರಶ್ನೆ ಕೇಳಿ ಕಂಟಿನ್ಯೂ ಮಾಡೋಣ. ಆಸಮ್. ಬಹಳಷ್ಟು ಜನಕ್ಕೆ ಇವತ್ತು ಹಣದ ಸಮಸ್ಯೆಗಳಿಗೆ ಅವರ ನಂಬಿಕೆಗಳು ಮತ್ತೆ ಆ ಅವರ ಈಗ ಜೀವನದಲ್ಲಿ ಏನು ಒಂದು ಹಣದ ಸ್ಥಿತಿ ಪರಿಸ್ಥಿತಿ ಇದೆ, ಅದನ್ನೆಲ್ಲ ಬಹಳ ಮುಖ್ಯವಾಗಿ ನಿರ್ಧರಿಸೋದು ಅವರ ಮನಸ್ಸಿನಲ್ಲಿರೋ ಸೀಮಿತ ನಂಬಿಕೆಗಳಾಗ್ಲಿ ಸೀಮಿತ ಭಾವನೆಗಳಾಗ್ಲಿ ಇದೆ ಅಂತ ಬಹಳಷ್ಟು ನಾವು ಓದಿದೀವಿ. ಇದು ನಿಮ್ಮ ಪ್ರಕಾರ ಇದರ ಅನಿಸಿಕೆ ಏನು ಶಂಕರ್? ಮತ್ತೆ ಇದನ್ನ ಹೇಗೆ ನಾವು ರೀಪ್ರೋಗ್ರಾಮ್ ಮಾಡಬಹುದು? ತುಂಬಾನೇ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಎಲ್ಲ ಸಕ್ಸಸ್ಸು ಅಥವಾ ಫೇಲ್ಯೂರು ಹ್ಮ್. ಸ್ಟಾರ್ಟ್ ಆಗೋದು ನಿಮ್ಮ ನಂಬಿಕೆಗಳಿಂತ್ರನೇ. ಓಕೆ. ಸೊ ಇನ್ಫ್ಯಾಕ್ಟ್ ಟ್ರಯಡ್ ಅಂತ ಹೇಳ್ತಾರೆ. ಅದೇನು ಅಂತಂದ್ರೆ, ನಿಮ್ಮ ನಂಬಿಕೆ, ನಿಮ್ಮ ಸ್ಥಿತಿ, ಪರಿಸ್ಥಿತಿ ಅಂತ ನೀವು ಹೇಳಿದ್ರಿ, ಬಟ್ ನಾನು ಸ್ಥಿತಿ ಹೇಳ್ತಾ ಇದ್ದೀನಿ. ಸ್ಥಿತಿ ಅಂದ್ರೆ ಪರಿಸ್ಥಿತಿ ಬರುತ್ತೆ. ಹ್ಮ್. ಅದನ್ನ ಎಕ್ಸ್ಪ್ಲೇನ್ ಮಾಡೋಣ ಇನ್ನೊಂದ್ ಸ್ವಲ್ಪ. ಆ ಸ್ಥಿತಿಲಿ ನೀವೇನು ಆಕ್ಷನ್ ತಗೊಳ್ತೀರಾ, ಆ ಆಕ್ಷನ್ ನಿಮಗೆ ರಿಸಲ್ಟ್ಸ್ ಕೊಡುತ್ತೆ. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ತುಂಬಾ ಒಳ್ಳೆ ಕಾನ್ಸೆಪ್ಟ್ನ ನೀವು ತುಂಬಾ ಇವತ್ತು ತೆಗೆದ್ರಿ, ಓಪನ್ ಮಾಡಿದ್ರಿ, ಡಿಸ್ಕಷನ್ ತೆಗೆದ್ರಿ ಅಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಭಾಷೆ ಬಂತು. ಸೊ ಏನು ಅಂತಂದ್ರೆ, ಒಂದು ನಿಮ್ಮ ನಂಬಿಕೆ. ಹ್ಮ್. ನಂಬಿಕೆ ಅಂದ್ರೆ ಬಿಲೀಫ್ ಇಂಗ್ಲಿಷ್ ಅಲ್ಲಿ. ಈ ನಂಬಿಕೆ ಅದಾದ್ಮೇಲೆ ನಿಮ್ಮ ಸ್ಥಿತಿ ಮತ್ತು ಪರಿಸ್ಥಿತಿ. ಹ್ಮ್. ಸ್ಥಿತಿ ಅಂತಂದ್ರೆ ಸ್ಟೇಟ್. ವಾಟ್ ಸ್ಟೇಟ್, ಹೌ ಆರ್ ಯು ಫೀಲಿಂಗ್, ಯುವರ್ ಹಾರ್ಟ್, ಫೀಲಿಂಗ್ ಏನಿದೆ ನಿಮ್ಗೆ ಇವತ್ತು? ಆರ್ ಯು ಓಕೆ. ಫೀಲಿಂಗ್ ಗುಡ್, ಆರ್ ಯು ಫೀಲಿಂಗ್ ಬ್ಯಾಡ್? ಸೊ ಒಂದು ನಿಮ್ಮ ನಂಬಿಕೆ, ಎರಡನೇದು ನಿಮ್ಮ ಸ್ಥಿತಿ. ಓಕೆ, ಸ್ಥಿತಿ ಅಂತನೇ ಪರಿಸ್ಥಿತಿ ಆಗೋದು.
ಅದಾದ್ಮೇಲೆ ಮೂರನೇದು ತುಂಬಾ ಇಂಪಾರ್ಟೆಂಟು. ಈ ಸ್ಥಿತಿಲಿ ನೀವು ಯಾವ ಆಕ್ಷನ್ ತಗೊಳ್ತೀರಾ, ಈ ಮೂರು ಯಾವಾಗ ಅಲೈನ್ ಆಗುತ್ತೆ ದೆನ್ ರಿಸಲ್ಟ್ಸ್ ಬರುತ್ತೆ. ಸೊ ಒಂಥರ ಈ ಟ್ರ್ಯಾಂಗಲ್ ತರ ಇದೆ, ಒಂದಕ್ಕೊಂದು ಲೀಡ್ ಆಗುತ್ತೆ. ಹೆಂಗೆ ಅಂತ ಹೇಳ್ತೀನಿ. ನಿಮ್ಮ ನಂಬಿಕೆ ಕರೆಕ್ಟ್ ಆಗಿದ್ದಾಗ ನೀವು ಒಳ್ಳೆ ಸ್ಥಿತಿಲಿ ಬರ್ತೀರಾ. ಹ್ಮ್. ಒಳ್ಳೆ ಸ್ಥಿತಿಲಿ ನೀವು ಆಕ್ಷನ್ ತಗೊಳ್ತಿರಲ್ವಾ, ಆ ಆಕ್ಷನ್ ತಗೊಂಡದ್ದು ನಿಮ್ಮ ನಂಬಿಕೆನಾಗೆ ಫೀಡ್ ಮಾಡುತ್ತೆ. ನೀವು ಹ್ಮ್. ಕರೆಕ್ಟಾಗಿ ಆಕ್ಷನ್ ತಗೊಂಡಾಗ ರಿಸಲ್ಟ್ಸ್ ಬರುತ್ತೆ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಒಳ್ಳೆ ರಿಸಲ್ಟ್ಸ್ ಬಂದ ತಕ್ಷಣ ಆ ರಿಸಲ್ಟ್ಸ್ ನಿಮ್ಮ ನಂಬಿಕೆಗೆ ಫೀಡ್ ಮಾಡುತ್ತೆ. ಸೊ ಹ್ಮ್. ಆ ನಂಬಿಕೆಗೆ ಫೀಡ್ ಮಾಡಿದ್ದು ನಿಮ್ಮ ಮತ್ತೆ ಸ್ಥಿತಿ ಪರಿಸ್ಥಿತಿಗೆ ಹೆಲ್ಪ್ ಆಗುತ್ತೆ. ಅಲ್ಲಿಂದ ಮತ್ತೆ ನೀವು ಆಕ್ಷನ್ಸ್ ತಗೊಳ್ತೀರಾ, ಆ ಆಕ್ಷನ್ಸ್ ರಿಸಲ್ಟ್ಸ್ ಕನ್ವರ್ಟ್ ಆಗುತ್ತೆ. ಆ ರಿಸಲ್ಟ್ಸ್ ಮತ್ತೆ ನಿಮ್ಮ ನಂಬಿಕೆಗೆ ಹೆಲ್ಪ್ ಆಗುತ್ತೆ. ಸೊ ನಂಬಿಕೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಬಿಲೀಫ್ ಸಿಸ್ಟಮ್, ಬಿ ಎಸ್ ಅಂತ ನಾನು ಹೇಳ್ತೀನಿ. ವಾಟ್ ಈಸ್ ಯುವರ್ ಬಿ ಎಸ್ ಅಂತ ಕೇಳ್ತೀನಿ ನಾನು. ವಾಟ್ ಈಸ್ ಯುವರ್ ಬಿ ಎಸ್ ಅಂತಂದ್ರೆ, ನೀವು ಇಂಗ್ಲಿಷ್ ಅಲ್ಲಿ ನಿಮ್ಮ ಬುಲ್ಶಿಟ್ ಏನು ಅಂತಾನು ಕೇಳ್ಬೋದು, ನಿಮ್ಮ ಬಿಲೀಫ್ ಸಿಸ್ಟಮ್ ಏನೋ ಅಂತಾನು ಕೇಳ್ಬೋದು. ನಿಮ್ಮ ಬಿ ಎಸ್ ಏನು ಅಂತ ಕೇಳ್ತೀನಿ. ಫಾರ್ ಎಕ್ಸಾಂಪಲ್, ಯಾರಾದರೂ ಬಂದು ನನಗೆ ಈಗ ನಾನು ಸ್ಟಕ್ ಆಗಿದ್ದೀನಿ, ನನಗೆ ದುಡ್ಡು ಮಾಡೋಕ್ಕಾಗ್ತಿಲ್ಲ, ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದ ತಕ್ಷಣ ಫಸ್ಟ್ ಕ್ವಶನ್ ನಾನು ಕೇಳೋದು ನಿಮ್ಮ ಬಿ ಎಸ್ ಏನು. ಹ್ಮ್. ನಿಮ್ಮ ಬಿ ಎಸ್ ಏನು ಅಂತ ಕೇಳಿದಾಗ ನಿಮ್ಮ ಎಕ್ಸ್ಕ್ಯೂಸಸ್ ಏನಂತನೂ ಕೇಳ್ದಂಗೆ ಆಗುತ್ತೆ, ಇಂಡೈರೆಕ್ಟ್ ಆಗಿ ನಿಮ್ಮ ಬುಲ್ಶಿಟ್ ಏನು ಅಂತ ಕೇಳ್ದಂಗೆ ಆಗುತ್ತೆ. ನಿಮ್ಮ ಸ್ವಲ್ಪ ಒಳಗಡೆ ಹೋದಾಗ ನಿಮ್ಮ ಬಿಲೀಫ್ ಸಿಸ್ಟಮ್ ಏನು. ಹ್ಮ್. ತುಂಬಾ ಜನಕ್ಕೆ ನಾನು ನೋಡಿರೋದು ಏನು ಅಂತಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು. ನಮಗೆ ದುಡ್ಡೇನೋ ಬೇಕು, ಬಟ್ ದುಡ್ಡಿರೋರು ಬೇಡ, ಅಂದ್ರೆ ಅವ್ರು ಲೈಕ್ ಮಾಡಲ್ಲ ನಾವು. ಹೌದು. ಓಕೆ, ರಿಚ್ ಪೀಪಲ್ ಆರ್ ಬ್ಯಾಡ್, ಅವ್ರು ಹೆಂಗೋ ಮಾಡಿ ದುಡ್ಡು ಮಾಡಿದ್ದಾರೆ, ಅವರು ಇದನ್ನ ಮಾಡಿದ್ದಾರೆ ಅದನ್ನ ಮಾಡಿದ್ದಾರೆ ಅಂತ ಹೇಳಿ, ಅದು ನಮ್ಮ ಕಲ್ಪನೆ ಮತ್ತು ನಂಬಿಕೆ. ಈ ಈ ತರದ್ ನಂಬಿಕೆ ಇಟ್ಕೊಂಡ್ರೆ ನಾವ್ ಹೆಂಗ್ ಅವ್ರಂಗ್ ಆಗ್ತೀವಿ. ಕರೆಕ್ಟ್. ಈಗ ನನ್ನ ನಂಬಿಕೆ ಏನು ಅಂತಂದ್ರೆ, ಅನಿಲ್ ಅಂಬಾನಿ ಬರೀ ಮೋಸನೇ ಮಾಡ್ತಾನೆ ಅಂತ ನನ್ನ ನಂಬಿಕೆ ಇದ್ರೆ ನಾನು ಯಾವಾಗ ಅನಿಲ್ ಅಂಬಾನಿ ಆಗೋದು? ಯಾಕೆಂದ್ರೆ ನನ್ಗೆ ಅದು ಕಾನ್ಫ್ಲಿಕ್ಟ್ ಆಯ್ತಲ್ಲ, ಇದು ಇಲ್ಲ ಅಲ್ಲಿ, ಅಲೈನ್ಮೆಂಟ್ ಇಲ್ಲ ಅಲ್ಲಿ. ಸೊ ಇದು ಎಲ್ಲ ನಂಬಿಕೆ. ಆಮೇಲೆ ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂತಂದ್ರೆ, ಈಗ ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ದೇನೆ ಈ ಎಲ್ಲ ನಂಬಿಕೆ ನಮ್ಮ ಒಳಗಡೆ ಇರುತ್ತೆ. ಹ್ಮ್. ಸೊ ಸಬ್ ಕಾನ್ಶಿಯಸ್ ಅಲ್ಲಿರ್ಬೋದು, ಅನ್ಕಾನ್ಶಿಯಸ್ ಅಲ್ಲಿರ್ಬೋದು, ಒಳಗಡೆ ಅದು ಹಿಡನ್ ಆಗಿರುತ್ತೆ. ಕೆಲವೊಂದು ಸರಿ ಇಲ್ಲ ನಾನು ಅನ್ಸಲ್ಲ ಅಂದ್ರೂ ಕೂಡ ಒಳಗಡೆ ಅದು ನಿಮಗೆ ಸುಪ್ತವಾಗಿ ನಿಮ್ಮ ಮನಸ್ಸಲ್ಲಿರುತ್ತೆ. ಅದೇ ನೀವೆಲ್ಲ ಹೇಳ್ತಿದ್ರಲ್ಲ, ಎಲ್ಲ ಟೆಕ್ನಿಕ್ಸ್ ಅಂತ, ಲಾಟ್ ಆಫ್ ಟೆಕ್ನಿಕ್ಸ್ ಟು ರೀಪ್ರೋಗ್ರಾಮ್ ಯುವರ್ ಮೈಂಡ್. ನೀವು ಮಾಡ್ಬೋದು ಅದನ್ನ ಆಕ್ಚುಲಿ. ಬಟ್ ಅದ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡೋಣ, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇದು. ಹೇಳಿ ಹೇಳಿ. ಯಾಕೆಂದ್ರೆ ಈಗ ದುಡ್ಡು ಇದ್ರಲ್ಲಿ ಬೆಳೆಯಲ್ಲ. ದುಡ್ಡು ಗಳಿಸ್ಬೇಕಂದ್ರೆ ತುಂಬಾ ಕಷ್ಟ ಪಡಬೇಕು. ದುಡ್ಡಿದ್ದವ್ರು ತುಂಬಾ ಕೆಟ್ಟವರು, ದುಡ್ಡಿದ್ದವರು ಯಾವ್ದಾದ್ರು ಸ್ಪೋರ್ಟ್ಸ್ ಕಾರ್ ಹೋಯ್ತು ಅಂತಂದ್ರೆ ಈಗಲೂ ನನ್ನ ತಲೆಯಲ್ಲಿ ಬರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇವನೇನೋ ಮಾಡಿಬಿಟ್ಟೆ ಈಗ ನೋಡಿ ಫ್ರೀ ಅಂತ ಹೋಗ್ತಿದ್ದಾನೆ ಅಂತೇಳಿ ನಿಮ್ ತಲೆಯಲ್ಲಿ ಬರುತ್ತೆ. ಅದು ಏನೋ ಕೆಟ್ಟದಾಗಿ ಮಾಡಿದ್ದಾನೆ ಅಂದ್ರೆ ಮಾತ್ರ ದುಡ್ಡು ಮಾಡಕ್ ಸಾಧ್ಯ. ಹೆಚ್ಚಿಗೆ ದುಡ್ಡು ಮಾಡಿದ್ರೆ ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟಬೇಕು, ಹೆಚ್ಚಿಗೆ ದುಡ್ಡು ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೆ, ಹೆಚ್ಚಿಗೆ ದುಡ್ಡು ಮಾಡಿದ್ರೆ ಕಳ್ಳರು ಬರ್ತಾರೆ, ಹೆಚ್ಚಿಗೆ ದುಡ್ಡು ಮಾಡಿದ್ರೆ ನಮ್ಮ ಸುತ್ತಮುತ್ತಲಿರೋರೆಲ್ಲ ಓಡ್ ಹೋಗ್ತಾರೆ, ನಮ್ಮ ರಿಲೇಟಿವ್ಸ್ ಬಂದು ದುಡ್ಡು ಕೇಳ್ತಾರೆ, ರಿಲೇಟಿವ್ಸ್ ಓಡ್ ಹೋಗ್ತಾರೆ, ಮಾತಾಡ್ತಲ್ಲ ನೀನ್ ಬದಲಾಗಿದ್ಯಾ ಅಂತ ಹೇಳ್ತಾರೆ, ಈಗೋ ಬರುತ್ತೆ. ಅಪ್ಪ, ಐ ಮೀನ್ ನಾನು ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ವಿಯಾನ್, ಐ ಕಾಂಟ್ ಟೆಲ್ ಯು ಎಷ್ಟೊಂದು ಕೇಳ್ಬಿಟ್ಟಿದೀನಿ ಅಂತಂದ್ರೆ, ಮೈ ಗಾಡ್. ಸೊ ಹ್ಮ್. ಇದು ಎಲ್ಲ ನಮ್ಮ ನಂಬಿಕೆ, ನಂಬಿಕೆಗಳು. ನಂಬಿಕೆಗಳು. ಇಲ್ಲಿಂತ್ರನೇ ಎಲ್ಲ ನಮ್ಮ ಬುಡ, ಇದೇ ಫೌಂಡೇಶನ್ ಅಲ್ಲಿ ಎಸ್. ನೀವು ಹೇಳಿದಂಗೆ ಇಲ್ಲಿಂತ್ರನೇ ಎಲ್ಲ ನಮ್ಮ ಸ್ಥಿತಿ ಪರಿಸ್ಥಿತಿ, ನಮ್ಮ ಆಕ್ಷನ್ನು, ನಮ್ಮ ಅಲೈನ್ಮೆಂಟು, ನಮ್ಮ ರಿಸಲ್ಟ್ಸ್ ಎಲ್ಲದಕ್ಕೂ ಇದೇ ಕಾರಣ. ಇದೇ ಒಂಥರ ರೂಟ್ಸ್ ಇದ್ದಂಗೆ. ಈ ಕರೆಕ್ಟ್. ರೂಟ್ಸೇ ನಿಮಗೆ, ಫಾರ್ ಎಕ್ಸಾಂಪಲ್ ಯಾರ್ದಾದ್ರು ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ಅವ್ರದ್ದು ರೂಟ್ಸ್ ಹೇಳ್ಬೋದು. ರೂಟ್ಸ್ ಅಂತೂ ಕಾಣಲ್ಲ, ಬಟ್ ಫ್ರೂಟ್ಸ್ ಕಾಣುತ್ತೆ ನಮಗೆ. ಹೌದು. ಓಕೆ, ಆ ಫ್ರೂಟ್ಸ್ ನೋಡ್ಬಿಟ್ಟು ರೂಟ್ಸ್ ಸ್ಟ್ರಾಂಗ್ ಇದೆಯೋ ಇಲ್ವೋ ಆರಾಮಾಗಿ ಹೇಳ್ಬೋದು. ಸೊ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ನಮ್ ರೂಟ್ಸ್ ವರ್ಕ್ ಮಾಡಬೇಕು ಅಂತ ಅರ್ಥ, ಸಿಂಪಲ್. ಹ್ಮ್. ನಾವು ಫ್ರೂಟ್ಸ್ ಅಲ್ಲಿ ಅಂತೂ ವರ್ಕ್ ಆಗಲ್ಲ. ನಾವು ಸೀಡನ್ನೇ ಕರೆಕ್ಟ್ ಆಗಿ ಹಾಕ್ಬೇಕು, ಹ್ಮ್. ಅದನ್ನೇ ನರ್ಚರ್ ಕರೆಕ್ಟ್ ಆಗಿ ಮಾಡಬೇಕು. ಅವಾಗ ಎನ್ವಿರಾನ್ಮೆಂಟ್ ಕರೆಕ್ಟ್ ಆಗಿ ಕೊಟ್ಟಾಗ ಫ್ರೂಟ್ಸ್ ತನ್ನಷ್ಟಕ್ಕೆ ತಾನೇ ಬಂದೇ ಬರುತ್ತೆ. ಸೂಪರ್. ಗೆಳೆಯರೆ, ಎಲ್ಲ ಆ ತ್ರಿಕೋಣದ ಬಗ್ಗೆ ಏನ್ ಹೇಳಿದ್ರು ಶಂಕರ್, ಅದನ್ನ ನೆನ್ಪಿಟ್ಕೊಳ್ಳಿ. ನಂಬಿಕೆಗಳು ಮೊದಲು ಬರುತ್ತೆ. ನಂಬಿಕೆಗಳಿಂದ ನಿಮ್ಮ ಸ್ಥಿತಿ ಮನಸ್ಥಿತಿ, ಅಲ್ಲಿಂದ ನಿಮ್ಮ ಪರಿಸ್ಥಿತಿ, ಅಲ್ಲಿಂದ ನೀವು ತಗೊಳ್ಳೋ ಆಕ್ಷನ್ಸ್, ಅದು ನಿಮ್ಮ ಫಲಿತಾಂಶಗಳನ್ನ ನಿರ್ಧಾರ ಮಾಡ್ತಾ ಹೋಗುತ್ತೆ. ಹಾಗಾಗಿ ಹಣ್ಣಲ್ಲಿ ಸಮಸ್ಯೆ ಇದೆ ಅಂದ್ರೆ ಹಣ್ಣನ್ನ ಇಟ್ಕೊಂಡು ಏನು ಮಾಡೋದಕ್ಕಾಗಲ್ಲ. ಬೇರಲ್ಲಿ ನಾವು ಏನ್ ಸಮಸ್ಯೆ ಇದೆ ಅಂತ ನೋಡ್ಬೇಕು. ನಮ್ಮ ನಂಬಿಕೆಗಳು, ನಮ್ಮ ಆಲೋಚನೆಗಳನ್ನ ನಾವು ಹತೋಟಿಗೆ ತಗೊಂಡ್ರೆ, ಅಲ್ಲಿ ನಾವು ಕಂಟ್ರೋಲ್ ತಗೊಂಡ್ರೆ ನಮ್ಮ ಫಲಿತಾಂಶಗಳು ತನ್ನಷ್ಟಕ್ಕೆ ತಾನೇ ಬದಲಾಗತ್ತೆ ಅಂತ ಬಹಳ ಅದ್ಭುತವಾಗಿ ಹೇಳಿದ್ರು. ಇದೇ ಇದ್ರ ಬಗ್ಗೆ ನಾವು ಮಾತಾಡ್ತಾನೆ ಈಗ ಆಕರ್ಷಣೆ ನಿಯಮ ಮುಖ್ಯವಾಗಿ ಬರೋದೆ ಈ ಒಂದು ನಂಬಿಕೆಗಳು, ಭಾವನೆಗಳು ಇಲ್ಲೇ ಬರೋದು. ಸೊ ಈ ಆಕರ್ಷಣೆಯ ನಿಯಮದ ಒಂದು ಭಾಗ ಅಥವಾ ಒಂದು ರೋಲ್, ಈ ನಾವು ಹಣವನ್ನ ಅಥವಾ ಆಸ್ತಿಯನ್ನ ಮಾಡೋದ್ರಲ್ಲಿ ಏನಿದೆ,
ಮತ್ತೆ ಇವತ್ತು ನೀವು ನೋಡಿದ್ರೆ ಹಣವಂತರು ಇನ್ನೂ ಇನ್ನೂ ಆ, ಹಣ ಮಾಡ್ತಾನೆ ಇರ್ತಾರೆ. ಬಡವರಿಗೆ ಎಷ್ಟೇ ಕಷ್ಟಪಟ್ಟರು ಆ ಮಾಡ್ತಿರೋ ಹಣವನ್ನ ಕೂಡ ಖುಷಿಯಾಗಿ ಅನುಭವಿಸೋದಕ್ಕೆ ಸಾಧ್ಯ ಆಗಲ್ಲ. ಏನಕ್ಕೆ ಇದಾಗ್ತಾ ಇದೆ? ಹೇಗೆ ಇದನ್ನ ನೀವು ಇಂಟರ್ಪ್ರೆಟ್ ಮಾಡ್ತೀರಾ ಶಂಕರ್? ಡೆಫಿನೆಟ್ಲಿ. ಸೊ ನೀವು ನಾವು ಈ ಪಾಡ್ಕಾಸ್ಟ್ ಈ ಸೆಷನ್ ಸ್ಟಾರ್ಟ್ ಮಾಡಿದಾಗ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರಿ. ಕನ್ನಡ ಬರುತ್ತೋ ಇಲ್ಲೋ ಪರವಾಗಿಲ್ಲ, ಕನ್ನಡ ಬರುತ್ತೆ, ನಂಗೆ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಅದೇನು ಅಂದ್ರೆ ಇವತ್ತಿನ ಭಾಷೆ ಹಣದ ಭಾಷೆ ಅಂತ ಹೇಳಿ. ಹಾ. ಈಗ ನಾನು ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಅದೇನು ಅಂತಂದ್ರೆ, ನಿಮಗೆ ದುಡ್ಡು ನಿಮ್ಮ ಹತ್ರ ಬರಬೇಕು ಅಂತಂದ್ರೆ ಯೂನಿವರ್ಸ್ನ ಭಾಷೆ ಭಾವನೆ. ಹಾ. ಅದಕ್ಕೆ ಬೇರೆ ಅರ್ಥ ಆಗಲ್ಲ. ನೀವು ನಿಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ. ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ, ವೇವ್ಸ್ ಅಂತ ಹೇಳ್ತಾರೆ, ಸುಮಾರಿದೆ. ಬೈ ದ ಬೈ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಮೋಸ್ಟ್ಲಿ ನಿಮಗೂ ಕೂಡ. ನಾನು ಫುಲ್ ಫ್ಲೆಜ್ಡ್ ಅಂದ್ರೆ ಕಂಪ್ಲೀಟ್ ಆಗಿ ಇದರದ್ದು ಸರ್ಟಿಫೈಡ್. ಐ ಆಮ್ ಅ ಸರ್ಟಿಫೈಡ್ ಸೈಕೋ ಸ್ಪಿರಿಚುವಲ್ hypnotherapist. I have learned past life regression therapy. I have learned ವಾವ್. self hypnosis. I have learned everything, all parts healing. ಫುಲ್ ಫ್ಲೆಜ್ಡ್ ಐ ಆಮ್ ಅ ಫುಲ್ ಫ್ಲೆಜ್ಡ್ ದಿಸ್ ಥಿಂಗ್. ಬಟ್ ಅದನ್ನ ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಅದನ್ನೆಲ್ಲ ಕಲ್ತಿದ್ದೀನಿ. ಫುಲ್ ಫ್ಲೆಜ್ ಆಗಿ ಕಲ್ತಿದ್ದೀನಿ. ನಾನು ಕಲ್ತಿರೋದು ಆಕ್ಚುಲಿ ಕ್ಯೂರಿಯಾಸಿಟಿ ಅಂತ, ಇದೇನು ಹೆಂಗೆ ಅಂತ ಹೇಳಿ. ಹ್ಮ್. ಇನ್ಫ್ಯಾಕ್ಟ್ ನನ್ನ ಗುರುಗಳು ಯಾವ ಲೆವೆಲ್ಗೆ ಅವರು ಎಕ್ಸ್ಪರ್ಟೀಸ್ ಇದೆ ಅಂತಂದ್ರೆ, ಅವರು ಬರೀ ಒಬ್ಬರ ಹಣೆ ಮುಟ್ಟಿ ಹಿ ಕ್ಯಾನ್ ಪುಟ್ ದೆಮ್ ಇನ್ ಟು ಹಿಪ್ನೋಸಿಸ್. ಓ. ಅವರು ನಿಮ್ಮ ಈ ಪಕ್ಷಿಗಳನ್ನ ಹಿಪ್ನೋಟೈಸ್ ಮಾಡ್ತಾರೆ. ವಾವ್. ಓಕೆ. ಸೊ ಅದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅವ್ರ ಜೊತೆನೇ ಇದ್ದೀನಿ. ಅವ್ರ ಜೊತೆ 10 ದಿನ ನಾನು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಕಲಿತು, ಸೊ ಆಮೇಲೆ ಸುಮಾರು ದುಡ್ಡೆಲ್ಲ ಖರ್ಚು ಮಾಡಿದ್ದೀನಿ, ಕಲ್ತಿದ್ದೀನಿ. ಸೊ ಹಿಂಗಾಗಿ ಸರಳವಾಗಿ ನಿರ್ಗಳವಾಗಿ ಬರುತ್ತೆ ಇದು ಆಕ್ಚುಲಿ. ಯಾಕೆಂದ್ರೆ ನಾನು ಕೂಡ ಆ, ಇದನ್ನ ಕ್ಯೂರಿಯಾಸಿಟಿ ಅಂತ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ ಅದನ್ನ ಫುಲ್ ಕಲ್ತು ಕರೆಂಟ್ಲಿ ಅದನ್ನ ನಾನು ಪ್ರೊಫೆಷನ್ ಆಗಿ ತಗೊಂಡಿಲ್ಲ. ಬಟ್ ಕರೆಂಟ್ ಪ್ರೊಫೆಷನಲ್ಲಿನೇ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನಾನು. ಕರೆಕ್ಟ್. ಇಲ್ಲಿನೇ ಅದನ್ನ ಎಲ್ಲದನ್ನು ಯೂಸ್ ಮಾಡ್ತೀನಿ. ಬಟ್ ನಾನು ಐ ಆಮ್ ನಾಟ್, ಯಾರಾದರೂ ಬಂದ್ರೆ ನನಗೆ ಇದನ್ನ ಹಿಪ್ನೋಥೆರಪಿ ಮಾಡಿ ಅಂತಂದ್ರೆ ನಾನು ಮಾಡಲ್ಲ ಅದನ್ನ. ಬಟ್ ಮನಿ ಥೆರಪಿ ಮಾಡಿ ಅಂದ್ರೆ ನಾನು ಮಾಡ್ತೀನಿ. ಅಲ್ಲಿ ಹಿಪ್ನೋಥೆರಪಿ ಯೂಸ್ ಮಾಡಿ ಅವ್ರಿಗೆ ನೀವು ಸ್ಕೇರ್ಸಿಟಿ ಮೈಂಡ್ ಸೆಟ್ ನಿಂದ್ರೆ ಅಬಂಡೆನ್ಸ್ ಮೈಂಡ್ ಸೆಟ್ಗೆ ತಗೊಂಡು ಹೋಗೋದು ಹೆಂಗೆ, ಇನ್ನರ್ ವರ್ಲ್ಡ್ ಮತ್ತು ಔಟರ್ ವರ್ಲ್ಡ್ ಕಾನ್ಸೆಪ್ಟ್ಸ್ನ ಕಂಬೈನ್ ಮಾಡೋದು ಹೆಂಗೆ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡೋಣ ಆಮೇಲೆ. ಹ್ಮ್. ಬಟ್ ಕಮಿಂಗ್ ಬ್ಯಾಕ್ ಟು ಆಕರ್ಷಣೆಯ ನಿಯಮ ಅಂತ ನೀವು ಕೇಳಿದ್ರಿ. ಸೊ ಇದ್ರ ಬಗ್ಗೆನೂ ಸುಮಾರು ಅಂದ್ರೆ ಸುಮಾರು, ನಾನು ಈಗಿಂದಲ್ಲ, ಈಗ ನೀವು ಸುಮಾರು ಜನ ಎಲ್ಲ ಏನ್ ಮಾಡಿದ್ದಾರೆ, ಈ ಕೋವಿಡ್ ಕೋಚಸ್ ಸುಮಾರು ಜನ ಇದ್ದಾರೆ. ಹೌದು. ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಲಕ್ಕಿಲಿ 2008 ಇಂತ್ರ ಬೂಟ್ ಕ್ಯಾಂಪ್ಸ್ ವರ್ಕ್ಶಾಪ್ಸ್ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಆ, ಓಕೆ. ಅಲ್ಲಿಂತ್ರನೇ ಈಸ್ಟರ್ನ್ ಲಾ ಆಫ್ ಅಟ್ರಾಕ್ಷನ್, ಆಮೇಲೆ ಲಾ ಆಫ್ ಅಟ್ರಾಕ್ಷನ್, ಆಮೇಲೆ ವೆಲ್ತ್ ಮಾಸ್ಟ್ರಿ, ಅಲ್ಲಿಂತ್ರನೇ ಆ ಟೈಮಲ್ಲಿ ನಾನು ಹೇಳ್ತಿರೋದು, ಈಗಲ್ಲ. ಓಕೆ. ಓಕೆ. ಅವಾಗ ನಿಂತರನೇ ಎಲ್ಲ ಯಾರ್ಯಾರು ಸ್ಪಿರಿಚುವಲ್ ಗುರುಗಳಿಂದ ಹಿಡ್ಕೊಂಡು ಮಾಡರ್ನ್ ಗುರುಗಳಿಂದ ಹಿಡ್ಕೊಂಡು ಸುಮಾರು ಕಲಿತು ಅದನ್ನು ನನ್ನ ಲೈಫಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಅಲ್ಲಿ ರಿಸಲ್ಟ್ಸ್ ಕಂಡ ತಕ್ಷಣ ಬೇರೆದವ್ರಿಗೆ ಹೇಳ್ತಾ ಇದ್ದೀನಿ. ಹಿಂಗಾಗಿ ನಾನು ಹೇಳಬೇಕಾದ್ರೆ ಕನ್ವಿಕ್ಷನ್ ಇರುತ್ತೆ. ಯಾಕಂದ್ರೆ ನಾನು ಫುಲ್ ಕಲ್ತಿದ್ದೀನಿ ಡೆಪ್ತ್ ಅಲ್ಲಿ. ಅದನ್ನ ನನ್ನ ಮೇಲೆ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಅಂಡ್ ಐ ವಾಸ್ ಅ ನಾನ್ ಬಿಲೀವರ್. ಹ್ಮ್. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಹೇಳ್ತೀನಿ ಅಂತಂದ್ರೆ, ವಿಹಾನವ್ರೆ, ಈ ಎಲ್ಲಾ ಟೆಕ್ನಿಕ್ಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, ಇದೆಲ್ಲದು ನಿಮ್ ಮೇಲೆ ವರ್ಕ್ ಆಗತ್ತೆ ನೀವು ಇದನ್ನ ಬಿಲೀವ್ ಮಾಡದೇ ಇದ್ರು ಕೂಡ. ಹ್ಮ್. ನೀವು ಇದನ್ನ ಕೇಳಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಂದೊಂದು ಫೋನ್ ಇದೆ. ಈ ಫೋನ್ನ ನಾನು ಇಲ್ಲಿಂದ ಮೇಲ್ಗಡೆ ಅಂತ ಒಗೆದ್ರೆ, ಓಕೆ, ಅದು ಮೇಲ್ ಹೋಗುತ್ತಾ ಕೆಳಗೆ ಹೋಗುತ್ತಾ ಹೇಳಿ? ಇದು ಫೋನು ಕೆಳಗೆ ಖಂಡಿತ ಹೋಗುತ್ತಲ್ವಾ? ಕೆಳಗೆ. ಕೆಳಗೆ ಹೌದು. ಹೋಗುತ್ತೆ. ಇದಕ್ಕೂ ಗುರುತ್ವಾಕರ್ಷಣೆಯ ನಿಯಮ ಇದು. ಸೊ ಕರೆಕ್ಟ್. ಈಗ ನೀವು ಅಲ್ಲಿಂದ ಹೋಗೋದು ಕೂಡ ನಿಮಗೂ ಕೆಳಗೆ ಹೋಗುತ್ತಲ್ವಾ? ಎಸ್. ಈಗ ನಾನು ಯು ಎಸ್ ಗೆ ಹೋದಾಗ ಅಲ್ಲಿಂದ ಹೋಗೋದ್ರು ಕೂಡ ಕೆಳಗೆ ಹೋಗುತ್ತೆ. ಅಲ್ಲಿ ಯು ಎಸ್ ಅಲ್ಲಿ ಇದ್ದವ್ರು, ಸೊ ಇದೇನಕ್ಕೆ ಕೆಳಗೆ ಹೋಗುತ್ತೆ? ಯಾಕೆ ಅಂತಂದ್ರೆ ಅದು ನಿಯಮ, ಅದು ಲಾ. ಹೌದು. ಅದೇ ತರನೇ ದುಡ್ಡಿಗೂ ಕೆಲವೊಂದಿಷ್ಟು ಲಾ ಇದೆ, ಆಕರ್ಷಣೆಯ ನಿಯಮಗಳಿದೆ, ಲಾ ಆಫ್ ಅಟ್ರಾಕ್ಷನ್ ಅಂತ ನೀವು ಹೇಳ್ತೀರಾ ಆ ತರದ್ದು. ಸೊ ಅದನ್ನ ಯಾರ್ಯಾರು ಕಲಿತಾರೆ, ಈಗ ಕಲಿದೇ ಇರೋರ್ಗಿನೂ ಇದು ವರ್ಕ್ ಆಗತ್ತಾ? ಎಸ್. ಈಗ ನಂಬದೇ ಇರೋರ್ಗು ನಾನು ಅಕಸ್ಮಾತ್ ಓಕೆ ನಾನೇನಪ್ಪ ನನ್ನ ನಿಮ್ಮ ಗ್ರಾವಿಟಿಲಿ ನಾನು ಬಿಲೀವ್ ಮಾಡಲ್ಲ ರೀ ವಿಯಾನ್, ನನಗೆ ನಂಬಿಕೆ ಇಲ್ಲ ನಿಮ್ದ್ರಲ್ಲಿ. ಈಗ ನನಗೆ ವರ್ಕ್ ಆಗತ್ತಾ ಇಲ್ವಾ ಅದು ಗ್ರಾವಿಟಿ? ಹಾಗೇ ಆಗತ್ತೆ. ನೀವು ನಂಬ್ಲಿ ಬಿಡ್ಲಿ ಹಾಗೆ ಆಗುತ್ತೆ. ಮೇಲಿಂದ ಬಿದ್ರೆ ಕೆಳಗ್ ಬಂದ್ ಬೀಳಲೇಬೇಕು. ಬೀಳಲೇಬೇಕು. ಹಂಗೇನೆ, ಕರೆಕ್ಟಾಗಿ ಹೇಳಿದ್ರಿ. ಹಂಗೇನೆ ನೀವು, ನಾನು ಸುಮಾರು ಲಾಸ್ ಇದೆ. 9 ಲಾಸ್ ಆಫ್ ಮನಿ ಅಂತಾನೆ ಒಂದು, ನಾನು ಆಕ್ಚುಲಿ ಒಂದು ಸಪ್ರೇಟ್ ಆಗಿ ಸೆಷನ್ ಮಾಡ್ತೀನಿ. ಮೇ ಬಿ ಇನ್ನೊಂದು ಪಾಡ್ಕಾಸ್ಟ್ ಅಲ್ಲಿ ಅದನ್ನೇ ಒಂದು ಕವರ್ ಮಾಡ್ಬೋದು. ಸೊ ಅದ್ಭುತ. ಫಾರ್ ಎಕ್ಸಾಂಪಲ್ ಮನಿ ಲಾಸ್,
ಸ್ಪೀಡು, ಮನಿ ಲವ್ಸ್, ಆಕ್ಷನ್, ಮನಿ ಲವ್ಸ್, ವ್ಯಾಲ್ಯೂ, ಆ ಥರದ್ದೆಲ್ಲ ಒಂದಿಷ್ಟು ಇದಿದೆ. ಅದೇ ಹೇಳ್ದಂಗೆ ನೀವು ಅದನ್ನ ನಂಬ್ಲಿ ಬಿಡ್ಲಿ ಅದು ಅದು ವರ್ಕ್ ಆಗ್ತಾನೆ ಇರುತ್ತೆ. ಸೊ ಅದೇ ಕರೆಕ್ಟ್. ತರ ನಿಮ್ಮ ಆಕರ್ಷಣೆ ನಿಯಮ ಬಂದಾಗ, ಸೊ ಅದು ಭಾವನೆ ಮೇಲೆ ವರ್ಕ್ ಆಗುತ್ತೆ. ಆಮೇಲೆ ಲಾ ಆಫ್ ಅಟ್ರಾಕ್ಷನ್ ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್, ನನ್ನ ಗುರುಗಳು ನನಗೆ ಹೇಳಿದ್ದು ಅವಾಗ, ಐ ನಾಟ್ ಟಾಕಿಂಗ್ ಅಬೌಟ್ ಹ್ಮ್. ಕೋವಿಡ್ ಲರ್ನಿಂಗ್ ಎಲ್ಲರೂ ಕಲ್ತಿದ್ದಾರೆ, ಬಟ್ ನಾನು ಹೇಳಿದ್ದು ಅವಾಗ ಹಿಂದಿನ ಅವಾಗ್ಲೇನೆ. ಅವ್ರು ನನಗೆ ಒಂದು ಹೇಳಿದ್ದೇನು ಅಂತಂದ್ರೆ, ನಿಮ್ಮ 50% ವಿಜುವಲೈಸೇಷನ್, ಓಕೆ, ಅಂಡ್ 50% ನಿಮ್ಮ ಅಫರ್ಮೇಷನ್. ಅಥವಾ ಅಫರ್ಮೇಷನ್ ಅಂತಂದ್ರೆ ನೀವು ಯಾವ ಶಬ್ದ ಉಪಯೋಗಿಸ್ತೀರಾ. ಫಾರ್ ಎಕ್ಸಾಂಪಲ್, ಇದನ್ನ ಹೆಂಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದ್ರೆ, ನೀವು ನಿಮ್ಮ ಕೆಟ್ಟ ಮೂಡ್ ಇದ್ದಾಗ ನಿಮ್ ಬಾಯಿಂದ ಕೆಟ್ಟ ಶಬ್ದ ಬರುತ್ತೆ. ಹೌದು. ನೀವು ಸೆಟ್ಗೆ ನಮ್ಮ ಕಡೆ ಅಂತೂ ಇನ್ನೂ ವರ್ಸ್ಟ್ ಆಗಿ ಬರುತ್ತೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಾರ್ತ್ ಕರ್ನಾಟಕದಲ್ಲಿ. ಗೊತ್ತು ಗೊತ್ತು. ಸೊ ಗೊತ್ತಾ? ಓಕೆ. ಸೊ ನಿಮ್ಮ ಕೆಟ್ಟ ಮೂಡ್ ಇದ್ದಾಗ ನಿಮ್ಗೆ ಕೆಟ್ಟ ಶಬ್ದ ಹೊರಗೆ ಬರುತ್ತೆ. ಈಗ ಸರಿಯಾದ ಮೂಡ್ ಮಾಡಬೇಕು ಅಂತಂದ್ರೆ ನಾವು ಸರಿಯಾದ ಶಬ್ದ ಯೂಸ್ ಮಾಡ್ಬೋದಾ? ಹ್ಮ್. ಸೊ ಅದೇ ಅಫರ್ಮೇಷನ್. ಸೊ ಅಫರ್ಮೇಷನ್ಸ್ ಏನಂತ ಹೇಳ್ತೀರಾ ಕನ್ನಡದಲ್ಲಿ? ದೃಢೀಕರಣಗಳು. ಯಾವುದು? ದೃಢೀಕರಣ. ದೃಢೀಕರಣ, ದೃಶ್ಯೀಕರಣ. ದೃಢೀಕರಣ, ದೃಶ್ಯೀಕರಣ, ಅಫರ್ಮೇಷನ್, ವಿಜುವಲೈಸೇಷನ್. ವೆರಿ Visualization. ನೈಸ್. ಇದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ನಿಮ್ ಕನ್ನಡದಲ್ಲಿ ತುಂಬಾ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ನನಗೆ ಆಕ್ಚುಲಿ. ಸೊ ನಾನೊಂದು ಅಫರ್ಮೇಷನ್ ನ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಫರ್ಮೇಷನ್. ಏನು ಅಂತಂದ್ರೆ, ಇದಕ್ಕೆ ನಾನು ಪವರ್ ಫರ್ಮೇಷನ್ ಅಂತ ಕರಿತೀನಿ. ಓಕೆ. ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ ಹೇಳಿ. ಈಗ ನನಗೆ ಒಂದು 20 kg ಕಡಿಮೆ ಆಗಬೇಕಾಗಿದೆ ಅಂತ ಇಟ್ಕೊಳ್ಳಿ, ಫಿಟ್ ಆಗಬೇಕಾಗಿದೆ ಅಂತ ಇಟ್ಕೊಳ್ಳಿ. ನಾನು ಪವರ್ ಫಾರ್ಮೇಶನ್ ಏನು ಅಂತಂದ್ರೆ, ನಾರ್ಮಲ್ ಅಫರ್ಮೇಷನ್ ಏನು, ಐ ಆಮ್ ಈಸಿಲಿ ಬಿಕಮಿಂಗ್ ಫಿಟ್ ಅಂತ ನಾರ್ಮಲ್ ಅಫರ್ಮೇಷನ್. ಹ್ಮ್. ಪವರ್ ಫಾರ್ಮೇಷನ್ ಏನು ಅಂತಂದ್ರೆ, ಯು ಗಿವ್ ಅ ರೀಸನ್ ಆಸ್ ಟು ವೈ ಯು ಕ್ಯಾನ್ ಬಿಕಮ್ ಫಿಟ್. ಹ್ಮ್. ನನಗೆ ಸಲಾಡು ತುಂಬಾ ಲೈಕ್ ಆಗುತ್ತೆ, ಹಿಂಗಾಗಿ ನಾನು ಆರಾಮಾಗಿ ಫಿಟ್ ಆಗ್ಬೋದು. ಓಕೆ. ಹ್ಮ್. ನಾನು ಜಿಮ್ಗೆ ಹೋಗೋದಕ್ಕೆ ತುಂಬಾ ಲೈಕ್ ಮಾಡ್ತೀನಿ, ಹಿಂಗಾಗಿ ನಾನು ಈಸಿಯಾಗಿ ವೇಟ್ ಲೂಸ್ ಮಾಡ್ಕೋಬಹುದು. ಸೊ ಹ್ಮ್. ನೀವು ಯಾವ್ದಾದ್ರು ಒಂದು ಮಾಡ್ತಿರ್ತೀರ ಈಗಾಗಲೇ ನಿಮ್ಮ ದಾರಿಲಿ, ಅದನ್ನ ಹಿಡ್ಕೊಂಡು ಅದನ್ನ ಇನ್ಕ್ಲೂಡ್ ಮಾಡಿ, ದೆನ್ ಯು ಆಡ್ ಅಫರ್ಮೇಷನ್. ಸೊ ದ್ಯಾಟ್ ವರ್ಕ್ಸ್ ಔಟ್ ವೆರಿ ವೆರಿ ವೆಲ್. ಅಂಡ್ ದೇರ್ ಆರ್ ಲಾಟ್ ಆಫ್ ಅದರ್, ಇದ್ರ ಮೇಲೆ ಸುಮಾರು ಕಾನ್ಸೆಪ್ಟ್ಸ್ ಇದೆ. ಅಫೋರ್ಮೇಷನ್ಸ್ ಅಂತ ಇದೆ. ಕ್ವಶನ್ಸ್ ಮೂಲಕ ನೀವು ಕೇಳ್ಕೋಬಹುದು. ಅಫರ್ಮೇಷನ್ಸ್ ಅಂತ ತುಂಬಾ ಪವರ್ಫುಲ್, ನಂಗೆ ತುಂಬಾ ಲೈಕ್ ಆಗುತ್ತದೆ ಆಕ್ಚುಲಿ. ನೀವು ಅದ್ಭುತ. ಕೇಳಿರ್ಬೇಕು ಅಫರ್ಮೇಷನ್ಸ್ ಬಗ್ಗೆ. ಎಸ್ ಸೊ ಎಸ್. ಅದೆಲ್ಲ ನಿಮ್ಮ ನಂಬಿಕೆಗೆ ಹೆಲ್ಪ್ ಆಗುತ್ತೆ. ನಿಮ್ಮ ನಂಬಿಕೆಗೆ ರೀಪ್ರೋಗ್ರಾಮ್ ಮಾಡೋದಕ್ಕೆ, ನಿಮ್ಮ ರೈಟ್ ಬಿಲೀಫ್ ನ ರೀಇನ್ಸ್ಟಾಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ಭುತ. ಸೊ ದೃಢೀಕರಣ, ದೃಶ್ಯೀಕರಣ ನಾನು ಈಗಾಗಲೇ ಬಹಳಷ್ಟು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಶಂಕರ್ ಅವರು ಪವರ್ ಫಾರ್ಮೇಶನ್ಸ್, ಶಕ್ತೀಕರಣ ಅಂತ ಹೇಳೋಣ. ತುಂಬಾ ಶಕ್ತೀಕರಣಗಳನ್ನ ಚೆನ್ನಾಗಿದೆ. ತುಂಬಾ ಅಂದ್ರೆ ಒಂದು ವಿಷಯ ನಾವ್ ಏನ್ ಮಾಡ್ತೀವಿ. ಈಗ ನಾನು ಫಿಟ್ ಆಗ್ಬೇಕು ಅಂದ್ರೆ ಸರಿಯಾಗಿ ಆರೋಗ್ಯವಾಗಿ ಊಟ ಮಾಡೋದಾಗಿರ್ಲಿ ಅಥವಾ ವ್ಯಾಯಾಮ ಮಾಡೋದಾಗಿರ್ಲಿ, ಅದನ್ನ ಸೇರಿಸ್ಕೊಂಡು ನಾನು ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಮಾಡ್ತೀನಿ, ಸೊ ನಾನು ಸಣ್ಣ ಆಗ್ತೀನಿ ಯಾ ಅಂತ ಬಾತ್ ಆ ಕರೆಕ್ಟ್. ಒಂದು ಅಫರ್ಮೇಶನ್ಸ್ ಅಲ್ಲಿ ಒಂದು ಶಕ್ತಿಯನ್ನ ನಾವು ತುಂಬುತ್ತಾ ಇದೀವಿ. ಹಾಗಾಗಿ ಇದನ್ನ ನಾವು ಶಕ್ತೀಕರಣ ಅಂತ ಕರಿಬಹುದು. ಅದರ ಬಗ್ಗೆ ಹೇಳಿದ್ರು. ಮತ್ತೆ ಅಫಾರ್ಮೇಶನ್ಸ್ ಏನಂತ ಹೇಳ್ತೀರಾ? ಅಫಾರ್ಮೇಶನ್ಸ್ ಕೇಳಿದೀರಾ ವಿಯಾನ್ ಅವರೇ ನೀವು? ಹೌದೌದು, ಅಫರ್ಮೇಶನ್ಸ್ ದೃಢೀಕರಣಗಳು. ಅಫರ್ಮೇಶನ್ಸ್ ಅಲ್ಲ, ಅಫೋರ್ಮೇಶನ್ಸ್ ಅಂತ ಹೇಳಿ. ಓ ಅಚ್ಚಾ. ಇದು ಹೊಸದಿದೆ ಆಕ್ಚುಲಿ, ಅಫರ್ಮೇಶನ್ಸ್. ನೀವು ಕೇಳಿಲ್ಲ ಅನ್ಸುತ್ತಲ್ಲ. ಇಲ್ಲ. ಎಕ್ಸ್ಪ್ಲೈನ್ ಮಾಡ್ಲಾ? ತುಂಬಾ ಮಾಡಿ ಮಾಡಿ ತುಂಬಾನೇ ಮಾಡಿ ಅಂದ್ರೆ ತುಂಬಾನೇ ಪವರ್ಫುಲ್ ಆಗಿದೆ ಅದು. ಮಾಡಿ. ನಿಮ್ಮ ಆಡಿಯನ್ಸ್ ತುಂಬಾ ಲೈಕ್ ಮಾಡ್ತಾರೆ. ಸೊ ಅಫಾರ್ಮೇಶನ್ಸ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಆ, ಇದು ನೀವು ಸ್ಟೇಟ್ಮೆಂಟ್ ಹೇಳಲ್ಲ, ಕ್ವೆಶನ್ ಅನ್ನ ಕವರ್ ಮಾಡ್ತೀರಾ ನೀವು. ಅಂದ್ರೆ ಹೆಂಗೆ ಅಂತಂದ್ರೆ, ಇಂಗ್ಲಿಷಲ್ಲಿ ಹೇಳ್ತೀನಿ, ಅದನ್ನ ಆಮೇಲೆ ನೀವು ಕನ್ನಡದಲ್ಲಿ ತರ್ಜುಮೆ ಮಾಡಬಹುದು. ತರ್ಜುಮೆ ಯಾ ಬಾತೆ. ಹ್ಮ್. ಓಕೆ. ಸೊ ಹೆಂಗೆ ಅಂತಂದ್ರೆ, ಈಗ ನನಗೆ ಫಿಟ್ನೆಸ್ನೇ ತಗೋಣ ಈಗ. ಹ್ಮ್. ಓಕೆ. ನಾನೇನ್ ಮಾಡ್ತಾ ಇದ್ದೀನಿ, ಆ, ಅದಕ್ಕೆ ಒಂದೆರಡು ಇಂಗ್ಲಿಷ್ ವರ್ಡ್ ಯೂಸ್ ಮಾಡ್ತೀನಿ. ಹೌ ಕಮ್ ಐ ಆಮ್ ಈಸಿಲಿ ಬಿಕಮಿಂಗ್ ಫಿಟ್ಟೆಸ್ಟ್ ಪರ್ಸನ್ ದಟ್ ಐ ನೋ. ಸೊ ಹೌ ಕಮ್ ಅನ್ನೋದು, ಇದು ಅವಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಹ್ಮ್. ಬಿಕಾಸ್ ಯು ಆರ್ ಆಸ್ಕಿಂಗ್ ಎ ಕ್ವೆಶನ್. ಹೌದು. ಸೊ ಇದನ್ನ ಹೆಂಗೆ ನೀವು ಕನ್ನಡದಲ್ಲಿ ಮಾಡ್ತೀರಾ? ಹೌ ಕಮ್ ಐ ಆಮ್ ಈಸಿಲಿ ಬಿಕಮಿಂಗ್ ಫಿಟ್, ಹೌ ಕಮ್ ಐ ಆಮ್ ಈಸಿಲಿ ಮೇಕಿಂಗ್ 1 crore per month, ಹೌ ಕಮ್ ಐ ಆಮ್ ಈಸಿಲಿ ಮೇಕಿಂಗ್ 2 lakhs per month. ಅದ್ಭುತ. ಸೊ ಒಂದು ಅದ್ಭುತವಾದ ಒಂದು ವಿಷಯವನ್ನ ಶಂಕರ್ ಅವರು ಇಲ್ಲಿ ಪ್ರಸ್ತಾಪ ಮಾಡಿದಾರೆ ಗೆಳೆಯರೆ. ಏನು ಅಂದ್ರೆ, ನಾವು ದೃಢೀಕರಣಗಳನ್ನ ಮಾಡ್ಬೇಕಾದ್ರೆ ಇದು ಬಹಳಷ್ಟು ಜನ ಕೇಳ್ತಾರೆ, ಸರ್ ನನ್ನ ಹತ್ರ ಇಲ್ಲದೆ ಇರೋ ದುಡ್ಡನ್ನ ಇದೆ ಅಂತ ನಾನು ಹೇಗ್ ಹೇಳಲಿ ಅಂತ. ಅದಕ್ಕೆ ಅವರು ಶಕ್ತೀಕರಣ ಅಂತ ಇನ್ನೊಂದು ವಿಷಯ ಹೇಳಿದ್ರು. ಇದಕ್ಕೆ ನಾನು ಯಾವ ರೂಪೀಕರಣ ಅಂತವ್ರೆ, ನಾನು ಇದನ್ನ ಇನ್ನೂ ಸ್ವಲ್ಪ ತಲೆಗೆ ಅರ್ಥ ಆಗೋ ತರ ಪ್ರಶ್ನೀಕರಣ ಅಂತ ಹೇಳೋಣ. ಯಾ ಅಂದ್ರೆ ಬಾತ್ ಹೈ. ಪ್ರಶ್ನೆಗಳನ್ನ ಬಳಸ್ಕೊಂಡು ನಾವು ನಮ್ಮ ಮನಸ್ಸಿನಲ್ಲಿ ಆ ಒಂದು ಭಾವನೆಗಳನ್ನ ತರ್ತಾ ಇದೀವಿ. ಅಂದ್ರೆ ಉದಾಹರಣೆಗೆ,
ಹೇಗ್ ನನ್ನ ಹತ್ರ 100 ಕೋಟಿ ನಂಬಕ್ಕಾಗ್ದಿರೋ ರೀತಿನಲ್ಲಿ ಬಂದ್ಬಿಡ್ತು ನೋಡು, ಏನ್ ಆಶ್ಚರ್ಯ ಇದು ಅಂತ. ಇದನ್ನ ನಾವು ಅಲ್ಲಲ್ಲ ಒಂದ್ ನಿಮಿಷ, ಇದನ್ನ ತುಂಬಾ ಯಾಕೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ನಿಮ್ಗೆ ಹೇಳ್ತೀನಿ. ಹಾ, ಈಗ ನಾವು ನೀವು ಫ್ರೆಂಡ್ಶಿಪ್ ಅಲ್ಲಿ ಮೀಟ್ ಆದಾಗ ಏನು ವರ್ಕ್ ಆಗ್ತಾ ಇಲ್ಲ ರೀ ವ್ಯಾನ್, ಯಾಕೋ ಏನೋ ನನ್ಗೆ ಮಾತ್ರ ವರ್ಕ್ ಆಗ್ತಾ ಇಲ್ಲ ಏನು ಅಂದ್ರೆ ನಮ್ಗೆ ಈ ಲ್ಯಾಂಗ್ವೇಜ್ ತುಂಬಾ ಕಾಮನ್. ಕರೆಕ್ಟ್. ಯಾಕೆಲ್ಲ ನನ್ಗೆ ಆಗುತ್ತೆ ಗೊತ್ತೇ ಇಲ್ಲ, ನಂಗೆ ಬಾಡಿನೂ ಫುಲ್ ಯೂಸ್ ಮಾಡ್ತೀವಿ ನಾವು, ಫುಲ್ ಅಂದ್ರೆ ಹೌದೌದು. ನೆಗೆಟಿವ್ ಅಫರ್ಮೇಶನ್ ಹೇಳ್ಬೇಕಾದ್ರೆ ಮಾತ್ರ ಫುಲ್ ತಲೆ ಗಿಲೆ ಹೊಡ್ಕೊಂಡು ಹಿಂಗ್ ಮಾಡ್ಕೊಂಡು ಎಲ್ಲ ಯೂಸ್ ಮಾಡ್ತೀವಿ. ಸೊ ಅದೇ, ಬಟ್ ನಾವು ಇದನ್ನ ಮಾಡ್ಬೇಕಾದ್ರೆ ಮಾತ್ರ ಯೂಸ್ ಮಾಡಲ್ಲ. ಸೊ ಇದೇನಾಗುತ್ತೆ, ಯು ಆರ್ ಫ್ಲಿಪ್ಪಿಂಗ್ ದ ಸ್ವಿಚ್. ಎಸ್, ಎಸ್. ಅದನ್ನೇ ನೀವು ಪಕ್ಕಾ ಅದಕ್ಕೆನೆ ಹೊಡಿತೀರಾ. ಆಮೇಲೆ ಇದು ಏನಾಗುತ್ತೆ, ನೀವು ತುಂಬಾ ಚೆನ್ನಾಗಿ ಒಂದ್ ಮಾತು ಹೇಳಿದ್ರಿ, ಅಫರ್ಮೇಶನ್ ಹೇಳ್ಬೇಕಾದ್ರೆ ನಿಮ್ಗೆ ನಂಬಿಕೆ ಅಪನಂಬಿಕೆ ಆಗ್ಬೋದು, ಕರೆಕ್ಟ್. ನಾನು ಎಲ್ಲಿ ಆಗ್ತಿದ್ದೀನಿ ಅಂತ ಹೇಳಿ. ಬಟ್ ಇಲ್ಲಿ ಅದನ್ನ ಬೈಪಾಸ್ ಮಾಡುತ್ತೆ, ಅಲ್ಲಿ ನಿಮಗೆ ಫ್ಲಿಪ್ ಆಗತ್ತೆ ನೀವು ಹೇಳ್ದಂಗೆ. ಆಮೇಲೆ ಹೌಕಮ್ ಅಂತ ಒಂದು ಫಾರ್ಮ್ಯಾಟ್ ಕೊಟ್ಟೆ ನಿಮಗೆ. ಇನ್ನೊಂದು ಫಾರ್ಮ್ಯಾಟ್ ಏನಂದ್ರೆ, ವೈ ಇಸ್ ಇಟ್ ದಟ್ ಐ ಆಮ್ ಈಸಿಲಿ ಗೆಟಿಂಗ್ ದ ರೈಟ್ ಪೀಪಲ್ ಟು ವರ್ಕ್ ವಿತ್, ವೈ ಇಸ್ ಇಟ್ ಸೋ ಈಸಿ ಫಾರ್ ಮೀ ಟು ಅಟ್ರಾಕ್ಟ್ ಮನಿ, ವೈ ಇಸ್ ವೆಲ್ತ್ ಫ್ಲೋಯಿಂಗ್ ಟು ಮೀ ಸೋ ಎಫರ್ಟ್ಲೆಸ್ಲಿ, ಹೌ ಕಮ್ ಐ ಆಮ್ ಅ ಮನಿ ಮ್ಯಾಗ್ನೆಟ್, ಹೌ ಕಮ್ ಐ ಆಮ್ ಅನ್ ಆಪರ್ಚುನಿಟಿ ಮ್ಯಾಗ್ನೆಟ್. ಆಸಮ್. ಇದು ಏನಾಗುತ್ತೆ ಅವಾಗ, ನಿಮ್ಗೆ ನೀವು ಯಾರಾದ್ರೂ ಒಂದಿಷ್ಟು ಎಕ್ಸಾಂಪಲ್ ಮಾಡಿ ನೋಡಿ ಇದನ್ನ ನೀವು, ಸಡನ್ ಆಗಿ ನಿಮ್ ಒಳಗಡೆ ಅಂತಾನೆ ಶಕ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ಭುತ. ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್. ಇದು ಅದ್ಭುತ. ಅಫಾರ್ಮೇಶನ್ ಅಂತ ಕರಿತೀವಿ. ನೀವು ಶಕ್ತೀಕರಣ ಏನೋ ಕೇಳಿದ್ರಲ್ಲ, ನೀವು ಕನ್ನಡದಲ್ಲಿ ಏನೋ ಹೇಳಿದ್ರಲ್ಲ. ಪ್ರಶ್ನೀಕರಣ. ಯಾಕಂದ್ರೆ ಇದ್ರಲ್ಲಿ ಪ್ರಶ್ನೆಯಿಂದ ಶುರು ಮಾಡ್ತಾ ಇದೀವಿ. ಯಾಕ್ ನನಗೆ ಹೀಗಾಗ್ತಾ ಇದೆ, ಹೇಗ್ ನನಗೆ ಇದೆಲ್ಲ ಆಗ್ತಾ ಇದೆ ಅಂತ ಕೇಳ್ತಾ ಇರೋದ್ರಿಂದ ಪ್ರಶ್ನೆಗಳಿಂದ ಶುರು ನೀವು ಮಾಡೋದು. ಒಪ್ತೀರಾ ಇದನ್ನ? ನಾವು ನಾರ್ಮಲ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ ನೆಗೆಟಿವ್ ಅಲ್ಲಿ, ಖಂಡಿತ, ನನಗೆ ಯಾಕೆ ಖಂಡಿತ. ಹೀಗಾಗ್ತಾ ಇದೆ, ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ. ಇದನ್ನ ಕರೆಕ್ಟ್. ನಾನು ಫ್ಲಿಪ್ ಮಾಡಿ ಇದನ್ನ ಅದ್ಭುತವಾಗಿದೆ, ಅದ್ಭುತವಾಗಿದೆ. ಇದ್ರ ಬಗ್ಗೆ ನಾನು ಅಷ್ಟೇ ಅಫ್ಕೋರ್ಸ್ ಪ್ರಶ್ನೆಗಳ ಒಂದು ಶಕ್ತಿಯನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಆದ್ರೆ ಅದಕ್ಕೊಂದು ಟರ್ಮ್ ಕೊಟ್ಟು ಅಫಾರ್ಮೇಶನ್ಸ್ ಕೇಳಿರ್ಲಿಲ್ಲ ನಾನು. ಸೊ ಏನು ಅಂದ್ರೆ, ಅದೇ ನಮ್ಮ ಅಪನಂಬಿಕೆಗಳು, ಇಲ್ಲಿ ಬೇರೆ ಯಾರು ನಂಬಬೇಕಾಗಿಲ್ಲ, ನಾವು ನಂಬಬೇಕಷ್ಟೇ, ಅದೇ ಇರೋದು ಮ್ಯಾಟರು. ಜಗತ್ತೆಲ್ಲ ನಂಬಲಿಲ್ಲ ಅಂತ ಪರವಾಗಿಲ್ಲ, ನಾನು ಕೋಟ್ಯಾಧಿಪತಿ ಅಂತ ನಾನ್ ನಂಬೋದಕ್ಕಾಗ್ಬೇಕು. ಆದ್ರೆ ಇಲ್ಲಿ ತೊಂದರೆ ಮಾಡ್ತಾ ಇರೋದು ನಮ್ಮ ಮನಸ್ಸು ಅಷ್ಟೇ. ನಮ್ಮ ಮನಸ್ಸಿನಲ್ಲಿ ಕೂತಿರೋ ಆ ಮಂಗ ತೊಂದರೆ ಮಾಡ್ತಾ ಇರೋದು. ಸೊ ಅದನ್ನ ನಂಬಿಸೋದಕ್ಕೆ ಇದೆಲ್ಲ ಅದ್ಭುತವಾದ ತಂತ್ರಜ್ಞಾನಗಳು, ಅಫರ್ಮೇಶನ್ಸ್, ದೃಢೀಕರಣಗಳಾಗಿರ್ಲಿ, ಶಕ್ತೀಕರಣಗಳಾಗಿರ್ಲಿ, ಅಥವಾ ಆಗಿರ್ಲಿ, ಇದೆಲ್ಲವೂ ನಮ್ಗೆ ಅದನ್ನ ಸಹಾಯ ಮಾಡುತ್ತೆ. ಅದ್ಭುತವಾದ ಒಂದು ಸಜೆಷನ್ ಶಂಕರ್, ತುಂಬಾ ಚೆನ್ನಾಗಿ ಎಲ್ಲವನ್ನೂ ಹಂಚ್ಕೊಂಡ್ರಿ. ಶಂಕರ್, ಇದು ನಾವು ಆಡೋ ಮಾತುಗಳ ಬಗ್ಗೆ ಆಯ್ತು. ಈಗ ನಾವು ಮಾಡಬಹುದಾದ ಕೆಲಸಗಳು ಅಂದ್ರೆ 4 ವಿಷಯ ಇದೆ: ನಮ್ಮ ಭಾವನೆಗಳು, ನಂಬಿಕೆಗಳು, ನಾವು ಆಡೋ ಮಾತುಗಳು, ಮತ್ತೆ ನಾವು ಮಾಡೋ ಕೆಲಸಗಳು, ಆಕ್ಷನ್ಸ್. ಸೊ ದಿನದಲ್ಲಿ ಒಂದು 2-3 ವಿಷಯ ನಾವು ಮಾಡೋ, ಮತ್ತೆ ಇನ್ನೊಂದು, ಇದಕ್ ಮುಂಚೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಶಂಕರ್ ಅವರು ಹೇಳಿದ್ರು, ನಮ್ಮೆಲ್ಲರಿಗೂ ಕಷ್ಟನ ಹೇಳ್ಕೊಡೋದು ಬಹಳ ರೂಢಿ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರು ಹೇಳಿದ್ರು, ಬಾಡಿನೆಲ್ಲ, ದೇಹವನ್ನೆಲ್ಲ ಬಳಸ್ಕೊಂಡು, ಅಯ್ಯಯ್ಯೋ ಅಂತ ಪದಗಳನ್ನ ಬಳಸ್ಕೊಂಡು, ದೇಹವನ್ನ ಬಳಸ್ಕೊಂಡು ನಾವು ಎಲ್ಲರ ಹತ್ರ ಅದನ್ನ ಕೇಳೋದಕ್ಕೂ ಜನ ಇರ್ತಾರೆ, ಯಾಕಂದ್ರೆ ಅವ್ರ ಜೀವನದಲ್ಲೂ ಅವ್ರು ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಆ ತರ ನಿಮಗ್ ಜನ ಸಿಗ್ತಾರೆ. ಆದ್ರೆ ಅದನ್ನ ಈಗ ನೀವು ಬದಲಾಯಿಸ್ತಾ ಇದ್ದೀರಾ. ಈಗ ನೀವು ದೃಢೀಕರಣಗಳನ್ನ ಬಳಸ್ಕೊಂಡು, ದೃಶ್ಯೀಕರಣನ ಬಳಸ್ಕೊಂಡು, ಈ ಶಕ್ತೀಕರಣ, ಪ್ರಶ್ನೀಕರಣ, ಇದನ್ನೆಲ್ಲ ಬಳಸ್ಕೊಂಡು ನಿಮ್ಮ ಆ ಏನ್ ಒಂದು ಖುಷಿ ಆಗತ್ರಿ ಇದನ್ನೆಲ್ಲ ಕೇಳೋದಕ್ಕೆ ಕನ್ನಡದಲ್ಲಿ. ಮೈ ಗಾಡ್, ತುಂಬಾ ಖುಷಿ ಅದ್ಭುತ ಅನ್ಸುತ್ತೆ ಆಕ್ಚುಲಿ. ಅದ್ಭುತವಾದ ವಿಷಯ. ಶಂಕರ್ ಅವರು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ರು, ಯಾರು ಕಲಿಯೋದನ್ನ ನಿಲ್ಲಿಸ್ತಾರೋ ಅವ್ರು ಬೆಳೆಯೋದನ್ನ ನಿಲ್ಲಿಸ್ತಾರೆ. ಸೊ ಇಂಜಿನಿಯರಿಂಗ್ ಅಲ್ಲಿ ಮಾತ್ರ ಕಲಿಯೋದಲ್ಲ, ಅದಾದ್ಮೇಲೂ ಕಲಿಬೇಕು, ಹಾಗೆ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ ತಕ್ಕನ ಹಾಗೆ ಅವರು ಹಣ ಮಾಡಿರೋರು ಏನೆಲ್ಲ ಕಲ್ತಿದಾರೆ ನೋಡಿ. ಆಕರ್ಷಣೆಯ ನಿಯಮದ ಬಗ್ಗೆ, ಹಿಪ್ನೋಥೆರಪಿ ಬಗ್ಗೆ ಎಲ್ಲ ಆಲ್ರೆಡಿ ಕಲ್ತಿದ್ದಾರೆ. ಅದನ್ನೆಲ್ಲ ಹಣ ಮಾಡೋ ವಿಷಯದಲ್ಲಿ ಅವ್ರು ಬಳಸ್ಕೊಂಡು ಇವತ್ತು ತರಬೇತಿ ನೀಡ್ತಾ ಇದ್ದಾರೆ. ಅದ್ಭುತವಾದ ವಿಷಯ ಶಂಕರ್. ಸೊ ನಾನು ಆಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ, ನಾವು ಮಾಡೋ ಕೆಲಸಗಳ ಬಗ್ಗೆ. ಒಂದ್ 2-3 ಕೆಲಸ, ಈ ಹಣದ ಬಗ್ಗೆ ನಮಗಿರುವ ಈ ನಕಾರಾತ್ಮಕ ಆಲೋಚನಾ ಕ್ರಮ ಏನಿದೆ, ಅದನ್ನ ನಾವು ಸರಿ ಮಾಡ್ಕೊಂಡು ಹಣವನ್ನ ಆಕರ್ಷಿಸೋದಕ್ಕೆ ಏನೆಲ್ಲ ಮಾಡ್ಬೋದು, ಒಂದು 3-4 ತಂತ್ರಗಳನ್ನ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ. ಸೊ ನೀವೀಗ ನಂಬಿಕೆ ಬಗ್ಗೆ ನಾವು ಮಾತಾಡಿದ್ವಿ, ಅದಾದ್ಮೇಲೆ ಸ್ಥಿತಿ ಬಗ್ಗೆ ಮಾತಾಡಿದ್ವಿ. ಸ್ಥಿತಿ ನೀವು ಮಾಡಬೇಕು ಅಂತಂದ್ರೆ ಅಲ್ಲಿ ನಿಮಗೆ ದೃಶ್ಯೀಕರಣ ತುಂಬಾ ಹೆಲ್ಪ್ ಆಗುತ್ತೆ, ಅಂದ್ರೆ ಹ್ಮ್. ವಿಜುವಲೈಸೇಷನ್. ಸೊ ಲಿವಿಂಗ್ ಆಸ್ ಇಫ್ ಯು ಆರ್ ಆಲ್ರೆಡಿ ದೇರ್ ತರದ್ದು, ಅಂದ್ರೆ ನೀವು ಆಗ್ಲೇ ಮಾಡಿದ್ದೀರಾ ಅಥವಾ ಆ ಒಂದು ಸ್ಥಿತಿಗಿದ್ದೀರಾ ಅಂತ ಹೇಳಿ. ಅದಾದ್ಮೇಲೆ ಆಕ್ಷನ್ಸ್ ತಗೊಳ್ಬೇಕು, ಅಲ್ಲಿಂದ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಈ ಆಕ್ಷನ್ಸ್ನ ನಾವು ಔಟರ್ ವರ್ಲ್ಡ್ ಅಂತ ಹೇಳ್ತೀವಿ. ಹ್ಮ್. ನಂಗೊಂದು ನೀವು ಒಂದು ಟೈಮ್ ಕೊಟ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಔಟರ್ ಮಾಡಿ, ವರ್ಲ್ಡ್ ಮಾಡಿ. ಮತ್ತು ಇನ್ನರ್ ವರ್ಲ್ಡ್ ಹೆಂಗ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಈಗ ಟೋಟಲ್ ನೀವು ಹೇಳ್ದಂಗೆ
ಆ, ನಾಲ್ಕು ಜಗತ್ತಿದೆ. ನಾವು ನಾವು ಆಸ್ ಯೂಶುವಲ್ ಈಗ ನಾನು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಾನು ನಾಲ್ಕು ಜಗತ್ತಲ್ಲಿ ಆ, ಜೀವನ ಮಾಡ್ತಾ ಇದ್ದೀನಿ. ಸೊ ಹ್ಮ್ ಒಂದು ಫಿಸಿಕಲ್ ವರ್ಲ್ಡ್ ಅಂದ್ರೆ ನನ್ನ ಬಾಡಿ, ಇದು ಯಾವ್ದಾದ್ರು ಕಾಣಿಸ್ತಾ ಇದೆ ನಿಮಗೆ, ಅದು ಫಿಸಿಕಲ್ ವರ್ಲ್ಡ್. ಇನ್ನೊಂದು ವರ್ಲ್ಡ್ ಥಿಂಕಿಂಗ್, ಅಂದ್ರೆ ನಾನು ವಿಚಾರ ಮಾಡ್ತಾ ಇದ್ದೀನಿ, ಏನೋ ಒಂದು ಇದೇನಪ್ಪ ಇವನ್ ಕರೆದ್ಬಿಟ್ಟ, ಹಂಗೆ ಹೆಂಗೆ ಏನ್ ಮಾತಾಡ್ತಿದ್ದೀನಿ ಸರಿ ಇದೆಯೋ ಇಲ್ವೋ, ಅದೆಲ್ಲ ವಿಚಾರ, ಹ್ಮ್ ತಲೆಯಲ್ಲಿ ವಿಚಾರ ಹೋಗುತ್ತೆ. ಅದಾದ್ಮೇಲೆ ಫೀಲಿಂಗ್ಸ್ ವರ್ಲ್ಡ್, ಹ್ಮ್ ಥರ್ಡ್ ಒನ್. ಓಕೆ, ಅದಾದ್ಮೇಲೆ ಇನ್ನೂ ಒಂದು ವರ್ಲ್ಡ್ ಇದೆ. ನಾವು ಮತ್ತು ನೀವು ಏನಕ್ಕೆ ಇದೇ ಟೈಮಲ್ಲೇ ಈ ಜನಕ್ಕೇನೆ ಕನೆಕ್ಟ್ ಆಗ್ಬೇಕು ಈ ಟೈಮಲ್ಲಿ, ಹ್ಮ್ ಅರ್ಥ ಆಗ್ತಿದ್ಯಾ? ಕರೆಕ್ಟ್. ಅದು ಸ್ಪಿರಿಚುವಲ್ ವರ್ಲ್ಡ್. ಸೊ ಹ್ಮ್ ಟೋಟಲ್ ನಾಲ್ಕು ನಾಲ್ಕು ಪಾರ್ಟ್ಸ್ ಇದೆ So, ಇದರಲ್ಲಿ. ದೈಹಿಕ ಫಿಸಿಕಲ್ ಜಗತ್ತು, ದೈಹಿಕ ಜಗತ್ತು, ಫಿಸಿಕಲ್ ವರ್ಲ್ಡ್, ಮತ್ತೆ ನೆಕ್ಸ್ಟ್ ಥಿಂಕಿಂಗ್, ಥಿಂಕಿಂಗ್, ಆಲೋಚನಾ ಜಗತ್ತು, ಆಲೋಚನಾ ಫೀಲಿಂಗ್ ಜಗತ್ತು, ಮತ್ತೆ ಫೀಲಿಂಗ್ ಭಾವನಾತ್ಮಕ ಜಗತ್ತು, ಮತ್ತೆ ಆಧ್ಯಾತ್ಮಿಕ ಜಗತ್ತು. ನಾಲ್ಕು ಬೇರೆ ಬೇರೆ ಜಗತ್ತುಗಳು. ಇನ್ನೊಂದ್ಸರಿ ತುಂಬಾ ಕನ್ನಡದಲ್ಲಿ ಕೇಳೋದಕ್ಕೆ ತುಂಬಾ ಮ್ಯೂಸಿಕ್ ಅನ್ಸುತ್ತೆ. ದೈಹಿಕ ಅಂದ್ರೆ ನಮ್ಮ ದೇಹ, ಫಿಸಿಕಲ್ ಏನೆಲ್ಲ ಇದೆ ಅದು ದೈಹಿಕ ಜಗತ್ತು. ಮತ್ತೆ ಭಾವನಾತ್ಮಕ, ಭಾವನಾತ್ಮಕ, ಮತ್ತೆ ಇನ್ನೊಂದಿದೆ ಅದಕ್ಕೆ ಥಿಂಕಿಂಗ್, ಆಲೋಚನಾ, ಆಲೋಚನಾ, ಆಲೋಚನಾತ್ಮಕ, ಭಾವನಾತ್ಮಕ, ಆಲೋಚನಾತ್ಮಕ, ಭಾವನಾತ್ಮಕ, ಆಧ್ಯಾತ್ಮಿಕ. ಆಧ್ಯಾತ್ಮಿಕ. ಸೊ ನಾಲ್ಕು ಬೇರೆ ಬೇರೆ ಜಗತ್ತಲ್ಲಿ ನಾವು ಒಟ್ಟಿಗೆ ಬಾಳ್ತಾ ಇದೀವಿ ಅಂತ ಒಟ್ಟಿಗೆ ಹೇಳಿ. ಬಾಳ್ತಾ ಇರ್ತೀವಿ. ನಾವೀಗ ಮಾತಾಡ್ಬೇಕಾದ್ರೆ ಇದು ನಾಲ್ಕರಲ್ಲೂ ಇದೀವಿ ನಾವೀಗ. ಈಗ ಹ್ಮ್ ಈ ನಾಲ್ಕರಲ್ಲಿ 1% ಮಾತ್ರ ನಮ್ಗೆ ಕಾಣುತ್ತೆ. ಹ್ಮ್ ಇನ್ನು ಮೂರು ನಮ್ ಕಣ್ಣಿಗೆ ಕಾಣೋದೇ ಇಲ್ಲ ಅದು ಆಕ್ಚುಲಿ. ಓಕೆ, ಕರೆಕ್ಟ್. ನಮ್ಮ ಭಾವನೆ ಕಾಣಲ್ಲ, ನಾವ್ ಏನ್ ವಿಚಾರ ಮಾಡ್ತೀವಿ ಕಾಣಲ್ಲ, ನಮ್ದು ಸ್ಪಿರಿಚುವಲ್ ಅಲೈನ್ಮೆಂಟ್ ಕಾಣಲ್ಲ, ಯಾವುದು ಕಾಣಲ್ಲ ಅದು. ಸೊ ಹ್ಮ್ ಏನ್ ಅರ್ಥ ಆಯ್ತು ಅಂತಂದ್ರೆ, ಈಗ ಇದು ಔಟರ್ ವರ್ಲ್ಡ್, ಇದು ನಿಮ್ಮ ಫಿಸಿಕಲ್ ವರ್ಲ್ಡ್ ಕಾಣೋದಿದು, ಇದು ಕಾಣದೇ ಇರೋದು. ಓಕೆ, ಈ ಕಾಣದೇ ಇರೋದು ನಿಮ್ಮ ಕಾಣುವ ಜಗತ್ತನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹ್ಮ್ ಓಕೆ, ಇದು ಆಕ್ಷನ್ಸ್. ಇಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ, ಇಲ್ಲಿ ಆಕ್ಷನ್ಸ್ ತಗೊಳ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಈ ಆಕ್ಷನ್ಸ್ ಯಾವ ಸ್ಥಿತಿಲಿ ತಗೊಳ್ತೀರಾ, ಯಾವ ನಂಬಿಕೆಯಲ್ಲಿ ತಗೊಳ್ತೀರಾ? ಫಾರ್ ಎಕ್ಸಾಂಪಲ್, ಈಗ ನನ್ನ ನಂಬಿಕೆ ಆ, ಏನು ಅಂತಂದ್ರೆ, ಅಕಸ್ಮಾತ್ ನನ್ನ ನಂಬಿಕೆ ಇದು ಇದ್ರೆ ಏನಾಗುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ನಂಬಿಕೆ ಏನು ಅಂತಂದ್ರೆ, ನನ್ನ ದುಡ್ಡು ಬಂದಿದ್ದೆಲ್ಲ ಹೋಗ್ಬಿಡುತ್ತೆ ಇಮಿಡಿಯೇಟ್ಲಿ ಅವತ್ತಿನ ದಿನನೇ ಅಂತ ನನ್ನ ನಂಬಿಕೆ ಇದ್ರೆ, ನಾನು ಹ್ಮ್ ಎಷ್ಟೇ ಗಳಿಸಿದ್ರು ಕೂಡ ಆ ನಂಬಿಕೆ ಸಲುವಾಗಿ ಕರೆಕ್ಟಾಗಿ ಆ ನಂಬಿಕೆಗೆ ಏನಾಗಬೇಕು ಹಂಗೆ ಆಗುತ್ತೆ. ಸೊ ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಈ ನಾಲ್ಕು ವರ್ಲ್ಡ್ ಅಲ್ಲಿ ಈ ಮೂರು ವರ್ಲ್ಡ್ ನಮ್ಗೆ ಕಾಣಲ್ಲ, ಇದು ಕಾಣುತ್ತೆ, ಇದು ಫಿಸಿಕಲ್ ವರ್ಲ್ಡ್. ಈ ವರ್ಲ್ಡ್ ಅಲ್ಲಿ ನಿಮಗೆ ರಿಸಲ್ಟ್ಸ್ ಬೇಕು, ನಿಮಗೆ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಈ ಮೂರು ವರ್ಲ್ಡ್ ಅಲ್ಲಿ ನೀವು ವರ್ಕ್ ಮಾಡಬೇಕು. ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ, ನಾನು ಎಲ್ಲ ನಮ್ಮ ವರ್ಕ್ಶಾಪ್ ಅಲ್ಲಿ ಹೇಳ್ತೀನಿ. ನಂದು ಇಂಜಿನಿಯರಿಂಗ್ ಆದ್ಮೇಲೆ ನಾನು ಏನ್ ಮಾಡಿದೆ, ಆ, ನಾನು ಈ ಕಂಪ್ನಿಗೆ ಅಪ್ಲೈ ಮಾಡ್ತಾ ಇರ್ತೀನಿ. ವಿಯಾನ್, ನೀವು ಹೆಂಗೆ ಅಪ್ಲೈ ಮಾಡ್ತೀರಾ ಅಂದ್ರೆ, ಜನರಲಿ ಏನ್ ಮಾಡ್ತೀರಾ, ಸಿ ವಿ ಎಲ್ಲ ತಗೊಳ್ತೀರಾ, ಕರೆಕ್ಟ್. ಪ್ರಿಂಟ್ಔಟ್ ತಗೊಳ್ತೀರಾ. ಆಮೇಲೆ ಜನರಲಿ ಅವಾಗೆಲ್ಲ ಏನು ಮಾಡ್ತಾ ಇದ್ವಿ, ಫ್ರೆಂಡಿಗೆ ಕಾಲ್ ಮಾಡಿ ನೀನು ಸಿ ವಿ ಕಳಿಸೋ, ನಾನು ಹಿಂಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ನಾನು ಹಂಗೆ ಮಾಡಿದೆ. ಅವಾಗ ಏನು ಮಾಡಿದೆ, ಇಂಜಿನಿಯರಿಂಗ್ ಆದಮೇಲೆ ಕಾಲ್ ಮಾಡಿದೆ, ಅವ್ನು ಕಳಿಸಿದ. ಅವನ ಕ್ವಾಲಿಫಿಕೇಶನ್ನು ಬಿ ಎ ಆಗಿತ್ತು, ನಾನು ಬಿ ಇ ಮಾಡಿದ್ದೆ ಅವಾಗ. ಸೊ ಅದಾದಮೇಲೆ ಅವನ ಹೆಸರೆಲ್ಲ ತೆಗೆದು ನನ್ನ ಹೆಸರು ಮಾಡಿಕೊಂಡೆ, ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ, ಆಬ್ಜೆಕ್ಟಿವ್ ಎಲ್ಲ ಸೇಮ್ ಇಟ್ಟೆ ಆಲ್ಮೋಸ್ಟ್, ಕಮ್ಯುನಿಕೇಶನ್ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿ. ನಾನು ಒಂದು ಚೇಂಜ್ ಮಾತ್ರ ಮಾಡಲೇ ಇಲ್ಲ ಆ ಪ್ರಿಂಟ್ಔಟ್ ತಗೊಂಡಾಗ. ಹ್ಮ್ ಪ್ರಿಂಟ್ಔಟ್ ನನ್ನ ಕೈಯಲ್ಲಿದೆ. ಆ ಪ್ರಿಂಟ್ಔಟ್ ಅಲ್ಲಿ ಅದು ಇನ್ನೂ ಬಿ ಎ ಅಂತಾನೆ ಕಾಣ್ತಾ ಇದೆ, ಬಿ ಅಂತ ಕಾಣ್ತಾ ಇಲ್ಲ ಅದು. ಓಕೆ. ನಾನು ಏನ್ ಮಾಡಿದೆ, ಈ ಬಿ ಎ ಅಂತ ಇತ್ತಲ್ವಾ, ಅವಾಗ ವೈಟ್ನರ್ ಬರ್ತಾ ಇತ್ತು, ಗೊತ್ತಾ ನಿಮಗೆ? ಆ ಹೌದೌದು. ವೈಟ್ನರ್ ಹಾಕಿ ಅಲ್ಲಿ ಬ್ಲ್ಯಾಕಿಂಗ್ ಪೆನ್ ಯಂತ್ರ ಇ ಅಂತ ಬರ್ದೆ. ಸೊ ಓಕೆ. ಈಗ ನನ್ನ ಹಾರ್ಡ್ ಕಾಪಿಲಿ ಏನಂತ ಕಾಣ್ತಾ ಇದೆ, ಬಿ ಅಂತ ಈ ಕಾಣ್ತಾ ಇದೆ ಈಗ. ಹೌದು. ನಾನೇನ್ ಮಾಡಿದೆ, ಓ ಹಾರ್ಡ್ ಕಾಪಿಲಿ ಹೆಂಗಿದ್ರು ಬಿ ಆಗಿದೆ ಅಲ್ವಾ, ಈಗ ನಾನು ಇನ್ನೊಂದ್ಸರಿ ಪ್ರಿಂಟ್ ಔಟ್ ತಗೋಣ ಅಂತ ಮತ್ತೆ ನನ್ನ ಕಂಪ್ಯೂಟರ್ಗೆ ಹೋಗಿ ಕಂಟ್ರೋಲ್ ಪಿ ಅಂತ ಕೊಟ್ಟೆ. ಕಂಟ್ರೋಲ್ ಪಿ ಅಂತಂದ್ರೆ ಪ್ರಿಂಟ್. ಕಮಾಂಡು ಪ್ರಿಂಟ್ಔಟ್ಗೆ. ಮತ್ತೆ ಚೆಕ್ 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 ಅಂತ ಒಂದು ಪ್ರಿಂಟ್ಔಟ್ ಬಂತು, ಹೊಸದು ಫ್ರೆಶ್ ಕಾಪಿ. ಅದರಲ್ಲಿ ನೋಡ್ತೀನಿ ಮತ್ತೆ ಬಿ ಎನೇ ಇದೆ. ಇದೇನಪ್ಪ ಇದು, ನಾನು ಆಗಲೇ ಚೇಂಜ್ ಮಾಡಿದ್ದೀನಿ ಇಲ್ಲಿ, ಮತ್ತೆ ನಾನು ಪ್ರಿಂಟ್ಔಟ್ ತಗೊಂಡಾಗ ಮತ್ತೆ ನನಗೆ ಬಿ ಎನೇ ಬರ್ತಾ ಇದೆಯಲ್ಲ ಅಂತ ಹೇಳಿ, ಈ ಸರಿ ಏನು ಮಾಡಿದೆ, ನಾನು ಯೂಟ್ಯೂಬ್ಗೆ ಹೋದೆ. ಅಲ್ಲಿ ಹೌ ಟು ಚೇಂಜ್ ಬುಕ್ಸ್ ಓದಿದೆ, ಎಲ್ಲ ಮಾಡಿದೆ, ಹೆಂಗೆ ಚೇಂಜ್ ಮಾಡಬೇಕು, ಯಾವ ವೈಟ್ನರ್ ತಗೋಬೇಕು, ಯಾವ ಬ್ಲ್ಯಾಕಿಂಗ್ ಪೆನ್ ತಗೋಬೇಕು, ಎಲ್ಲ ತಗೊಂಡು ಈ ಸಾರಿ ಫುಲ್ ರೆಡಿಯಾಗಿ ಹಾರ್ಡ್ ಕಾಪಿಯಲ್ಲಿ ಬಂದು ಇಲ್ಲಿ ಕರೆಕ್ಟಾಗಿ ವೈಟ್ನರ್ ಹಾಕಿ ಇಲ್ಲಿ ಕರೆಕ್ಟಾಗಿ ಬಿ ಅಂತ ಮಾಡಿದೆ. ಈ ಸಾರಿ ತುಂಬಾ ಖುಷಿಯಾಗಿ ಏನು ಮಾಡಿದೆ, ಈ ಸಾರಿ ಗ್ಯಾರಂಟಿ ನೋಡಿ, ಪ್ರಿಂಟ್ಔಟ್ ತೆಗೆದಾಗ ಗ್ಯಾರಂಟಿ ಬಿ ಎ ಅಂತಾನೆ ಬರುತ್ತೆ ಅಂತ ಕಂಟ್ರೋಲ್ ಪಿ ಕೊಟ್ಟೆ. ಚಕ್ 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 ಅಂತ ಬಂತು, ಕೈಯಲ್ಲಿ ಬಂತು, ನೋಡ್ತೀನಿ ಮತ್ತೆ ಬಿ ಎನೇ ಇದೆ. ಹ್ಮ್ ಇವೆಲ್ಲ ನಗ್ತಿರ್ಬೇಕು ಈಗ ನನ್ನ ನೋಡಿ. ನಾನು ನಿಮ್ಗೆ ನೋಡಿ ಒಂದು ವಿಷಯ ಹೇಳಿ ನಗ್ತೀನಿ, ನಾನು ಆ ಒಂದು ಎಂಜಾಯ್ಮೆಂಟ್ ಮಾಡ್ತೀನಿ. ಈಗ ನೀವು ಇಲ್ಲಿ, ಇದು ಔಟರ್ ವರ್ಲ್ಡ್ ಇದು. ಕರೆಕ್ಟ್. ಓಕೆ, ಈಗ ಏನಕ್ಕೆ ಇಲ್ಲಿ ಅದು ರಿಸಲ್ಟ್ಸ್ ಬರ್ತಾ ಇಲ್ಲ? ಯಾಕೆ ಅಂದ್ರೆ ನಾನು ಚೇಂಜಸ್ನ
ನಾನು ಸಿಸ್ಟಮ್ ಅಲ್ಲಿ ಮಾಡಿಲ್ಲ, ನಾನು ಇನ್ನರ್ ವರ್ಲ್ಡ್ ಅಲ್ಲಿ ಮಾಡಿಲ್ಲ. ಇನ್ನರ್ ವರ್ಲ್ಡ್ ಅಲ್ಲಿ ಮಾಡ್ದೇನೆ ಈ ಔಟರ್ ವರ್ಲ್ಡ್ ಅಲ್ಲಿ ಚೇಂಜಸ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ನನ್ನನ್ನ ಜನ ಒಂಥರ ನೋಡ್ತಾರೆ. ಕರೆಕ್ಟ್. ಬಟ್ ನಾವು ಮಾತ್ರ ನಮ್ಮ ಜೀವನದಲ್ಲಿ ಹೊರಗಡೆ ರಿಸಲ್ಟ್ಸ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತೀವಿ, ಬಟ್ ನಾವು ಒಳಗಡೆ ಏನ್ ಚೇಂಜಸ್ ಮಾಡ್ಕೊಳ್ತಾ ಇದ್ವಿ ಅದು ತುಂಬಾ ಇಂಪಾರ್ಟೆಂಟ್. ಸೊ ಏನಕ್ಕೆ ನಾನು ಆಕ್ಷನ್ಸ್ ಹೇಳ್ಬೇಕಾದ್ರೆ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಮಾತಾಡಿದೆ ಅಂತಂದ್ರೆ, ನಿಮ್ಮ ಆಕ್ಷನ್ಸು ಮತ್ತು ರಿಸಲ್ಟ್ಸು ಆರ್ ಬೈ ಪ್ರಾಡಕ್ಟ್ ಆಫ್ ಯುವರ್ ತ್ರೀ ವರ್ಲ್ಡ್ಸ್ ದಟ್ ಐ ಸ್ಪೋಕ್ ಅಬೌಟ್. ನಿಮ್ಮ ಸ್ಪಿರಿಚುವಲ್ ಅಲೈನ್ಮೆಂಟು, ನಿಮ್ಮ ಭಾವನಾತ್ಮಕ ಅಲೈನ್ಮೆಂಟು, ನಿಮ್ಮ ಫೀಲಿಂಗ್ ಅಲೈನ್ಮೆಂಟು, ಅದೆಲ್ಲ ಸೇರಿ ನೀವು ಆಕ್ಷನ್ಸ್ ತಗೊಂಡಾಗ. ಆಕ್ಷನ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡೋಣ. ಆಕ್ಷನ್ಸ್ ಫಾರ್ ಎಕ್ಸಾಂಪಲ್ ದುಡ್ಡಿನ ವಿಷಯದಲ್ಲಿ ಹೇಳೋಣ. ನಾನು ಒಂದು ಟ್ರ್ಯಾಂಗಲ್ನ ಕಂಡುಹಿಡ್ಕೊಂಡಿದ್ದೀನಿ. ಇದು ಮನಿ ಟ್ರ್ಯಾಂಗಲ್ ಅಂತ ನಾನು ಹೇಳ್ತೀನಿ. ಇದು ಐ ಆಮ್ ಜೆಮ್ ಟ್ರ್ಯಾಂಗಲ್ ಅಂತ ಹೇಳಿ. ಸೊ ಈ ಟ್ರ್ಯಾಂಗಲ್ ಅಲ್ಲಿ ಐ ಸೆಂಟ್ರಿಗ್ ಇರುತ್ತೆ, ಮೇಲ್ಗಡೆ ಜಿ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇ ಇರುತ್ತೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಎಂ ಅಂತ ಇರುತ್ತೆ. ಐ ಏನಕ್ಕೆ ಓಕೆ. ಸೆಂಟ್ರಿಗೆ ಇಟ್ಟಿದ್ದೀನಿ ಅಂತಂದ್ರೆ ಇದೇ ರೀಸನ್ಗೋಸ್ಕರ. ನೀವು ನಿಮ್ಮ ಮೇಲೆ ನೀವು ವರ್ಕ್ ಮಾಡದೇ ಇದ್ರೆ ನಿಮ್ಮ ದುಡ್ಡು ಗ್ರೋ ಆಗಲ್ಲ. ನಿಮ್ಮ ಮೇಲೆ ನೀವು ವರ್ಕ್ ಮಾಡದೇ ಇದ್ರೆ ನೀವು ಅರ್ನ್ ಮಾಡೋಕ್ಕಾಗಲ್ಲ. ನಿಮ್ಮ ಮೇಲೆ ನೀವು ವರ್ಕ್ ಮಾಡದೇ ಇದ್ರೆ ನೀವು ಇರೋ ದುಡ್ಡನ್ನು, ನೀವು ಗಳಿಸೋ ದುಡ್ಡು ಮತ್ತು ಉಳಿಸೋ ದುಡ್ಡು, ನೀವು ಅದನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಇದು ಐ ಆಮ್ ಜೆಮ್ ಅಂತ ಹೇಳಿ. ಈ ಒಂದು ಟ್ರ್ಯಾಂಗಲ್ ಒಳಗಡೆ ನೀವು ಏನೇನು ಆಕ್ಷನ್ಸ್ ತಗೊಳ್ತೀರಾ ಅದು ನಿಮಗೆ ಫಲ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಗ್ರೋ ಮಾಡೋದಕ್ಕೆ, ನೀವು ಬಿಸ್ನೆಸ್ ಅಲ್ಲಿ ಲಾಂಗ್ ಟರ್ಮ್, ಈಗ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ತಗೊಳ್ತೀರಾ, ಅಥವಾ ಸ್ಟಾಕ್ಸ್ ಬೈ ಮಾಡ್ತೀರಾ, ಅಥವಾ ಇ ಟಿ ಎಫ್ ಅಂತ ಒಂದಿದೆ, ಅದು ಕಾಂಬಿನೇಷನ್ ಆಫ್ ಸ್ಟಾಕ್ಸ್, ಅಥವಾ ಮ್ಯೂಚುವಲ್ ಫಂಡ್ಸ್ ಅಂತ ಒಂದಿದೆ. ಅದರೊಳಗಡೆನೆ ಮತ್ತೆ ಸ್ಟ್ರಾಟಜೀಸ್ ಇದೆ. ನೀವು ಎಸ್ ಐ ಪಿ ಅಂತ ಕೇಳಿರ್ಬೋದು. ಎಸ್ ಐ ಪಿ ಹೌದು. ಒಂದು ಎಲ್ಲ ನಾರ್ಮಲ್ ಜನ ಮಾಡ್ತಾರೆ, ಬಟ್ ನೀವು ಒಂದು ಸ್ಟೆಪ್ ಹೋಗಿ ಇಂಟೆಲಿಜೆಂಟ್ ಎಸ್ ಐ ಪಿ ಅಂತ ಮಾಡ್ಬೋದು. ಇಂಟೆಲಿಜೆಂಟ್ ಎಸ್ ಐ ಪಿ ಅಂತಂದ್ರೆ ನೀವು ಕರೆಕ್ಟ್ ಆದ ಒಂದು ಟೈಮಲ್ಲಿ ನೀವು ಯಾವಾಗ ಯಾವಾಗ ಎಸ್ ಐ ಪಿ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟು. ಆಮೇಲೆ ಲಾಂಗ್ ಟರ್ಮ್ ಅಲ್ಲಿ ನೀವು ಕನ್ಸಿಸ್ಟೆಂಟ್ ಆಗಿ, ಕಮಿಟ್ಮೆಂಟ್ ಆಗಿ, ಡಿಸಿಪ್ಲಿನ್ಡ್ ವೇ ಅಲ್ಲಿ ಸೇವ್ ಮಾಡ್ತಾ, ಇನ್ವೆಸ್ಟ್ ಮಾಡ್ತಾ ಹೋದಾಗ, ಅವಾಗ ದುಡ್ಡುದು ಇನ್ನೊಂದು, ನಾನು ದುಡ್ಡಿನ 9 ಲಾ ಇದೆ ಅಂತ ಹೇಳಿದ್ನಲ್ವಾ, ಒನ್ ಆಫ್ ದ ಲಾ ಇಸ್ ಮನಿ ಲವ್ಸ್ ಅಟೆನ್ಷನ್. ಹ್ಮ್. ನೀವು ದುಡ್ಡಿನ ಬಗ್ಗೆ ಅಟೆನ್ಷನ್ ಕೊಡ್ತಾ ಇದ್ದೀರಾ ಇಲ್ವಾ, ದುಡ್ಡಿನ ಬಗ್ಗೆ ಪ್ರೀತಿ ಇದೆಯೋ ಇಲ್ವಾ ನಿಮಗೆ, ನೀವು ಇದನ್ನ ಯಾವಾಗ ನೀವು ಕರೆಕ್ಟ್ ಆಗಿ ಮಂತ್ಲಿ ಮಂತ್ಲಿ ಎಸ್ ಐ ಪಿ, ವೀಕ್ಲಿ ಎಸ್ ಐ ಪಿ ಮಾಡ್ತಾ ಹೋದಾಗ ದುಡ್ಡಿಗೆ ಏನ್ ಅನ್ಸುತ್ತೆ, ಓ ಓಕೆ ಇವನಿಗೆ ನನ್ನ ಮೇಲೆ ಪ್ರೀತಿ ಇದೆ, ಅಟೆನ್ಷನ್ ಕೊಡ್ತಾ ಇದ್ದಾನೆ ಅಂದ ತಕ್ಷಣ ಅದು ನಿಮಗೆ ವಾಪಸ್ ಆದ ತನ್ನ ಬಂಧುನ, ಬಳಗನ, ಫ್ರೆಂಡ್ಸ್ನ ಕರ್ಕೊಂಡ್ ಬರುತ್ತೆ ನಿಮ್ಮ ಮನೆಗೆ. ಸೊ ಅದು ಗ್ಯಾರಂಟಿ ಕರ್ಕೊಂಡ್ ಬರುತ್ತೆ. ಅದಕ್ಕೆ ಇಂಟೆಲಿಜೆನ್ಸ್ ಇದೆ, ಬಿಲ್ಟ್ ಇನ್ ಇಂಟೆಲಿಜೆನ್ಸ್ ಇದೆ, ಬಟ್ ನಾವು ಅದನ್ನ ಕರೆಕ್ಟಾಗಿ ಟ್ರೀಟ್ ಮಾಡ್ತಾ ಇಲ್ಲ. ಅದನ್ನ ಕರೆಕ್ಟಾಗಿ ಹ್ಮ್. ಟ್ರೀಟ್ ಮಾಡಿದಾಗ ಅದು ನಿಮ್ಗೆ ತನ್ನ ಒಬ್ನೇ ಬರಲ್ಲ, ಅದು ವಾಪಸ್ ಮನೆಗೆ ಬರ್ಬೇಕಾದ್ರೆ. ಕೆಲ್ಸಕ್ಕೆ ಹ್ಮ್. ಕಳಿಸ್ತೀವಿ ನಾವೀಗ, ಹೆಂಗ್ ಇವನ್ ಕಳಿಸ್ತೀವಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ದುಡ್ಡನ್ನು ಕೆಲ್ಸಕ್ಕೆ ಕಳಿಸ್ತೀವಿ ಹೊರಗಡೆ. ಅದೇನ್ ಮಾಡತ್ತೆ, ವರ್ಕ್ ಮಾಡಿ ಅದ್ರ ಜೊತೆಗೆ ತನ್ನ ಫ್ರೆಂಡ್ಸ್ ಅಂತಂದ್ರೆ ಈಗ 500 ರೂಪಾಯಿ ನೋಟ್ ಇದ್ರೆ ಅದ್ರದ್ದು ಅಣ್ಣ ತಮ್ಮ ಯಾರು, 100 ರೂಪಾಯಿ ನೋಟು, 10 ರೂಪಾಯಿ ನೋಟು, 1 ರೂಪಾಯಿ ನೋಟು, ಅದು ಅಣ್ಣ ತಮ್ಮ. ಅದರದ್ದು ಕಸಿನ್ ಬ್ರದರ್ಸ್ ಯಾರು, ಡಿ ಡಿ, ಚೆಕ್ ಬುಕ್, ಅದೆಲ್ಲ ಕಸಿನ್ ಬ್ರದರ್ಸ್. ಅವ್ರ ರಿಲೇಟಿವ್ಸ್ ಯಾರು, ಅವ್ರದ್ದು ಬಂಧು ಬಳಗ ಯಾರು, ಗೋಲ್ಡು, ಸಿಲ್ವರು, ಅದಿದೆಲ್ಲ. ಡಿಸ್ಟೆನ್ಸ್ ರಿಲೇಟಿವ್, ರಿಯಲ್ ಎಸ್ಟೇಟು. ಸೊ ಅದೆಲ್ಲದನ್ನು ಕರ್ಕೊಂಡ್ಬರುತ್ತೆ ಅದು ಆ್ಯಕ್ಚುಲಿ. ಸೊ ಹ್ಮ್. ದಿಸ್ ಇಸ್ ಹೌ ಯು ಕ್ಯಾನ್ ದಿಸ್ ಐ ಆಮ್ ಜೆಮ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಜನ ದುಡ್ಡಿನ ಬಗ್ಗೆ ಅಥವಾ ಅವ್ರ ಸಕ್ಸಸ್ ಬಗ್ಗೆ ಆಕ್ಷನ್ಸ್ನ ತಗೋಬಹುದು. ಅದ್ಭುತ. ಗೆಳೆಯರೇ, ಹಣದ ಭಾಷೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಾವು ಬಳಸಿದ್ವಿ. ಇದೇ ಹಣದ ಭಾಷೆ. ಆ ಹಣದ ಆ, ಬಗ್ಗೆ ಎಷ್ಟು ನಾವು ಯೋಚಿಸ್ತೀವಿ, ಎಷ್ಟು ಅದಕ್ಕೆ ಅಕ್ಕರೆ ಕೊಡ್ತೀವಿ, ಎಷ್ಟು ಅದನ್ನ ಪ್ರೀತಿಯಿಂದ ನೋಡ್ಕೊಳ್ತೀವಿ, ಎಷ್ಟು ಅದಕ್ಕೆ ನಾವು ಶಕ್ತಿಯನ್ನ ತುಂಬ್ತೀವಿ ಅನ್ನೋದನ್ನ ನೀವು ಶಂಕರ್ ಅವ್ರನ್ನ ನೋಡಿದಾಗ ಆ, ಬಹಳ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ಶಂಕರ್, ನಾವ್ ಇನ್ನೂ ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ನಾವು ಮಾತಾಡಿಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಫ್ಕೋರ್ಸ್ ಅದು ನೀವು ಟೆಕ್ನಿಕಲ್ ಆಗಿ ಅದ್ರ ಬಗ್ಗೆನೇ ಹೇಳ್ಕೊಡ್ತೀರಾ, ಅದೆಲ್ಲ ಮಾಡ್ತೀರಾ. ಬಟ್ ಒಂದು ಮುಖ್ಯವಾದ ಪ್ರಶ್ನೆ ಇವತ್ತು ಎಷ್ಟೊಂದ್ ಜನಕ್ಕೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಡನ್ ಆಗಿ ಎಲ್ಲೋ ಕೇಳ್ತಾರೆ, ಓ ಇಷ್ಟೆಲ್ಲ ದುಡ್ಡು ಮಾಡ್ಬೋದಾ, ಇಷ್ಟೆಲ್ಲ ಅವಕಾಶಗಳಿದೆ. ಯಾಕಂದ್ರೆ ಅಫ್ಕೋರ್ಸ್ ಇದೆಲ್ಲ ಇನ್ನೂ ಎಷ್ಟೊಂದ್ ಜನಕ್ಕೆ ಗೊತ್ತೇ ಇಲ್ಲ. ಸೊ ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ ಏನೋ ಒಂದು ಉತ್ಸಾಹದಲ್ಲಿ ಹೋಗಿ ಹಾಗೆ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಸಮಸ್ಯೆ ಏನು ಅಂದ್ರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೋದಾಗ ಕಳ್ಕೊಳ್ಳೋ ಸಾಧ್ಯತೆನೂ ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮ ಅನಿಸಿಕೆ ಏನು, ಹಣವನ್ನ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಮೊದಲು ಏನ್ ಮಾಡ್ಬೇಕು ಅವರು, ಹೇಗೆ ಶುರು ಮಾಡಬೇಕು ತಮ್ಮ ಪಯಣವನ್ನು? ಸೊ ಆ, ನಾನು ಇದನ್ನ ನನ್ನ ಕ್ಲಾಸ್ಗಳಲ್ಲೂ ಹೇಳ್ತೀನಿ ಸುಮಾರು ಜನ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ನಾನು ನನ್ನ ಬಿಸ್ನೆಸ್ ಅಲ್ಲಿ ನನಗೆ ಇನ್ಬೌಂಡ್ ಎಂಕ್ವೈರೀಸ್ ಹೆಚ್ಚಿಗೆ ಇರುತ್ತೆ. ಬಟ್ ಯಾಕೆ ಹೆಚ್ಚಿಗೆ ಇದೆ ಅಂತ ಅದನ್ನು ಹೇಳ್ತೀನಿ. ಯಾಕೆ ಅಂತಂದ್ರೆ, ಈಗ ನನ್ನ ಹತ್ರ ಬಂದಾಗ ಅವ್ರಿಗೆ ಫಸ್ಟ್ ಮೊದಲು ಕೇಳ್ತೀನಿ ಎಷ್ಟು ದುಡ್ಡಿದೆ ಅಥವಾ ಎಷ್ಟು ದುಡ್ಡು ನೀವು ಇನ್ವೆಸ್ಟ್ ಮಾಡ್ಬೋದು. ಅವ್ರ ಅಕಸ್ಮಾತ್ 50,000, 1 ಲಕ್ಷ ಅಂತ ಹೇಳಿದ್ರೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಲ್ಲ ಅವ್ರಿಗೆ. ಹ್ಮ್. ಎಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಅಂತಂದ್ರೆ, ನಿಮ್ಮ ಮೇಲೆ ನೀವು ಫಸ್ಟ್ ಇನ್ವೆಸ್ಟ್ ಮಾಡ್ಕೊಳ್ಳಿ ಆ ದುಡ್ಡನ್ನ.
ನಿಮ್ಮ ಹತ್ರ ಓಕೆ. ಅಕಸ್ಮಾತ್ ಸ್ಟಾರ್ಟಿಂಗ್ ದುಡ್ಡು ಸೀಡ್ ಫಂಡ್ ಅಂತ ಹೇಳ್ತೀವಿ. ಸೊ 50,000 ಓಕೆ. 1 ಲಕ್ಷ ಇತ್ತು ಅಂತಂದ್ರೆ ಆ ದುಡ್ಡನ್ನು ನೀವು ನಿಮ್ಮ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕಾಗ್ಲಿ, ಅಥವಾ ನಿಮ್ಮ ಮೈಂಡ್ ಸೆಟ್ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕಾಗ್ಲಿ, ನಿಮ್ಮ ಈ ಲೆಟ್ಸ್ ನೀವು ಮತ್ತು ಕೋಡಿಂಗ್ ಅಲ್ಲಿ ಇದ್ರೆ ಬೇರೆ ಕೋಡಿಂಗ್ ಲ್ಯಾಂಗ್ವೇಜ್ ಕಲಿಯೋದಾಗ್ಲಿ ಅಥವಾ ಅದಿದೆಲ್ಲ. ಸೊ ಒಂದ್ ಸಾರಿ ನಿಮ್ಮ ಹತ್ರ ಒಂದ್ 2-3 ಲಕ್ಷ 3-4 ಲಕ್ಷ ಆದ ತಕ್ಷಣ ಅವಾಗ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ನೀವು ಹೇಳ್ದಂಗೆ ಏನ್ ಮಾಡಬೇಕು, ಅಲ್ಲಿ ನೀವು ಸುಮ್ಮನೆ ಬ್ಲೈಂಡ್ ಆಗಿ ಒಂದು ಆ, ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಇನ್ವೆಸ್ಟ್ ಮಾಡೋದಲ್ಲ. ಅಲ್ಲಿ ನೀವು ಕಲ್ತ್ಬಿಟ್ಟು ಕರೆಕ್ಟಾಗಿ ಕಲ್ತ್ಬಿಟ್ಟು ಸ್ಟಾಕ್ಸ್ ಅಂದ್ರೆ ಏನು, SIP ಅಂದ್ರೆ ಏನು, ಲಾಂಗ್ ಟರ್ಮ್ ಅಂದ್ರೆ ಏನು, ಶಾರ್ಟ್ ಟರ್ಮ್ ಅಂದ್ರೆ ಏನು, ಆಮೇಲೆ ಸ್ಟಾಕ್ಸ್ ಇನ್ವೆಸ್ಟಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಹೆಂಗೆ ಮಾಡಬೇಕು, ಸ್ಟಾಪ್ ಲಾಸ್ ಹೆಂಗೆ ಹಾಕಬೇಕು, ಅಕೌಂಟ್ಸ್ ಓಪನಿಂಗ್ ಹೆಂಗೆ ಮಾಡಬೇಕು, ಎಲ್ಲದನ್ನು ನೀವು ಕಲ್ತ್ಬಿಟ್ಟು ಮಾಡಿದಾಗ ಅವಾಗ ನಿಮಗೆ ಕಾನ್ಫಿಡೆಂಟ್ ಆಗಿ ಮಾಡ್ತೀರಾ. ಅಲ್ಲೂ ಕೂಡ ನಮ್ಮ ಫೈನಾನ್ಷಿಯಲ್ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹ್ಮ್. ಅಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಕಾನ್ಫಿಡೆಂಟ್ ಆಗಿ ಮಾಡಿದಾಗ ನೀವು ಅದೆಲ್ಲ ಲಾ ಇನ್ನರ್ ವರ್ಲ್ಡ್ ಔಟರ್ ವರ್ಲ್ಡ್ ಟೆಕ್ನಿಕ್ಸ್ ಅಪ್ಲೈ ಕರೆಕ್ಟಾಗಿ ಮಿಂಗಲ್ ಆಗಿ ವರ್ಕ್ ಆದಾಗ ನಿಮಗೆ ಸಕ್ಸಸ್ ಅಲ್ದೇನೆ ಬೇರೆ ಯಾವುದು ಬರಕ್ ಸಾಧ್ಯನೇ ಇಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕರೆಕ್ಟಾಗಿ ಮಾಡಿದಾಗ ಯಾವ್ಯಾವ ಅಲೈನ್ಮೆಂಟ್ ಅಲ್ಲಿ ಮಾಡ್ತೀವೋ ನಿಮಗೆ ಸಕ್ಸಸ್ ಬಿಟ್ಟು ಬೇರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಜಗತ್ತು ಹೆಂಗಿದೆ ಅಂದ್ರೆ ಎಸ್ಪೆಷಲಿ ನಾವು ಕರೆಂಟ್ಲಿ ಈಗಿನ ವರ್ಲ್ಡ್ ಅಲ್ಲಿ ನಾವೇನ್ ಇದೀವಲ್ವಾ, ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆನೆ ನಾನು AI ಯೂಸ್ ಮಾಡಿಕೊಂಡು ಒಂದು ಟ್ರೇಡ್ ಮಾಡಿದೆ. ಅಂದ್ರೆ ನಾನೇನು ಅನಲೈಸ್ ಮಾಡಲ್ಲ, AI ಅನಲೈಸ್ ಓಕೆ. ಮಾಡುತ್ತೆ. ಓಕೆ, AI ಓಕೆ. ಅನಲೈಸ್ ಮಾಡಿ ನಂಗೆ ಹೇಳುತ್ತೆ ಏನ್ ಮಾಡ್ಬೇಕು ಅಂತೇಳಿ. ಸ್ವಲ್ಪ ನನಗೆ ಐ ಶುಡ್ ಹ್ಯಾವ್ ದಟ್ ಇಂಟೆಲಿಜೆನ್ಸ್ ಟು ಯೂಸ್ AI. ಸೊ ಕರೆಕ್ಟ್. AI ಏನ್ ಮಾಡುತ್ತೆ, ಜಗತ್ತಲ್ಲಿರೋ ಎಲ್ಲಾ ಸ್ಟಡಿ ಮಾಡಿ ಅನಲೈಸ್ ಮಾಡಿ ನಂಗೆ ಒಂದು ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟ್ನ ಹೆಂಗ್ ಯೂಸ್ ಮಾಡಬೇಕು, ಇವತ್ತು ಬೆಳಿಗ್ಗೆನೆ ನಾನು ನಿನ್ನೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಪ್ರಾಂಪ್ಟ್ನ ಬರೋದು. ಆ ಪ್ರಾಂಪ್ಟ್ನ ನಾನು ಗ್ರಾಕ್ AI ಕೊಟ್ಟು ಆ ಗ್ರಾಕ್ AI ನನಗೆ ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟ್ ಬೇಸಿಸ್ ಮೇಲೆ ನಾನು ಟ್ರೇಡ್ ಮಾಡಿ ದುಡ್ಡು ಮಾಡ್ತಾ ಇದ್ದೀನಿ. ಸೊ ಏನ್ ಹ್ಮ್. ಹೇಳ್ತಿದ್ದೀನಿ ಅಂತಂದ್ರೆ ಈಗಿನ ಜಗತ್ತಲ್ಲಿ ನೀವು ಕರೆಕ್ಟಾಗಿ ಮಾಡಿದ್ರೆ ಬಡವರಾಗಿ ಉಳಿಯೋದು ತುಂಬಾ ಕಷ್ಟ ಇದೆ. ಹ್ಮ್. ಅನ್ಲೆಸ್ ಅಂಟಿಲ್ ಯು ಚೂಸ್ ಟು, ನಿಮಗೆ ಬೇಕು ಅಂದ್ರೆ ಮಾತ್ರ ನೀವು ಬಡವರಾಗಿರ್ಬೇಕು ಹೊರತು ನಿಮಗೆ ಈಗಿನ AI ಜಗತ್ತಲ್ಲಿ ಟೆಕ್ನಿಕಲ್ ಜಗತ್ತಲ್ಲಿ ಇಷ್ಟೊಂದು ಜನ ಕೋಚ್ ಮಾಡಕ್ ರೆಡಿ ಇದ್ದಾರೆ ನಿಮ್ಗೆ. ಅವಾಗೆಲ್ಲ ಯಾರು ಇರ್ಲೇ ಇಲ್ಲ, ನಾವು ಬೇಕಂದ್ರೂ ಯಾರು ಇರ್ಲಿಲ್ಲ ಅವಾಗೆಲ್ಲ. ಕರೆಕ್ಟ್. ಈಗ ಅವಕಾಶಗಳಿಲ್ಲ. ಹಾ, ಅವಕಾಶಗಳಿರ್ಲಿಲ್ಲ. ಈಗ ಓಪನ್ ಏನು ಎಲ್ಲರಿಗೂ ಅವಕಾಶಗಳಿದೆ. ಸೊ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕು, ಕಲಿಯೋದನ್ನ ಅದನ್ನ ರಿಸ್ಕ್ ಅನ್ನೋದ್ರ ಬದಲು ಇನ್ವೆಸ್ಟ್ಮೆಂಟ್ ಅಂತ ಕರಿಬೇಕು. ಆ, ಒಂದೊಂದೇ ಸ್ಟೆಪ್ ತಗೊಳ್ಬೇಕು. ಕೆಲವೊಂದು ಸ್ಟೆಪ್ ಫೇಲ್ ಆಗುತ್ತೆ, ಕೆಲವೊಂದು ಸ್ಟೆಪ್ ನಿಮಗೆ 10 ಸ್ಟೆಪ್ ತಗೊಂಡೋಗುತ್ತೆ, ಕೆಲವೊಂದು ಸ್ಟೆಪ್ 2 ಸ್ಟೆಪ್ ಬ್ಯಾಕ್ ಹೋಗುತ್ತೆ. ಅದನ್ನ ನೀವು ಮನಸ್ಸಿಗೆ ಹಚ್ಕೊಳ್ತೇನೆ. ನಾನು ಇನ್ನೊಂದು ಶಂಕಿಸಮ್ ಹೇಳ್ತೀನಿ. ಅದೇನು ಅಂತಂದ್ರೆ ಡೋಂಟ್ ಟೇಕ್ ಸಕ್ಸಸ್ ಟು ಯುವರ್ ಹೆಡ್ ಅಂಡ್ ಡೋಂಟ್ ಟೇಕ್ ಫೇಲ್ಯೂರ್ ಟು ಯುವರ್ ಹಾರ್ಟ್. ಹ್ಮ್. ಇದನ್ನ ಏನಂತ ಮಾಡ್ತೀರಾ ಕನ್ನಡದಲ್ಲಿ ನೀವು? ಅಂದ್ರೆ ಗೆಲುವನ್ನ ತಲೆಗೆ ಹಚ್ಕೋಬೇಡಿ, ಮತ್ತೆ ಸೋಲನ್ನ ಹೃದಯಕ್ಕೆ ಹಚ್ಕೋಬೇಡಿ. ಹಾ, ಕರೆಕ್ಟ್. ಸೊ ಇದನ್ನ ನೀವು ಇದಾದಾಗ ಒಂದೆರಡು ಸ್ಟೆಪ್, ನೀವು 10 ಸ್ಟೆಪ್ ತಗೊಂಡಾಗ ಒಂದೆರಡು ಸ್ಟೆಪ್ ನಿಮ್ದು ತಪ್ಪಾಗುತ್ತೆ, ಅಬ್ಸಲ್ಯೂಟ್ಲಿ ಫೈನ್. ನೀವು ಅದೇ ತರನೇ ನಮ್ಮ ಇನ್ವೆಸ್ಟಿಂಗ್ ಅಲ್ಲೂ ಕೂಡ ಒಂದು 10 ಟ್ರೇಡ್ ತಗೊಂಡಾಗ ಒಂದ್ 2-3 ಟ್ರೇಡ್ ಲಾಸ್ ಆಗುತ್ತೆ. ಇಟ್ಸ್ ಆಲ್ಸೋ ಅಬ್ಸಲ್ಯೂಟ್ಲಿ ಫೈನ್. ನೀವು ಅದನ್ನ ಎಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಇನ್ನೂ ಒಂದು ಶಂಕಿಸಮ್ ಹೇಳ್ತೀನಿ, ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಟ್ರೇಡಿಂಗ್ ರೈಟ್ ನೌ. ಲಾಸ್ ಈಸ್ ನಾಟ್ ದಿ ಅಪೋಸಿಟ್ ಆಫ್ ಪ್ರಾಫಿಟ್ಸ್, ಲಾಸ್ ಈಸ್ ಪಾರ್ಟ್ ಆಫ್ ಪ್ರಾಫಿಟ್ಸ್. ಹ್ಮ್. ಸೂಪರ್. ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಹೇಳ್ತೀವಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ವಿರುದ್ಧಾರ್ಥಕ ಪದ ಅದು. ಕನ್ನಡದಲ್ಲಿ ಕರೆಕ್ಟ್. ಏನು, ಲಾಸ್ ಶುಭ ಶುಭ ಲಾಭ, ಲಾಭ ಮತ್ತು ನಷ್ಟ. ಗಳಿಕೆ. ಗಳಿಕೆ ಲಾಭ ಮತ್ತೆ ಮತ್ತು ನಷ್ಟ, ಹಾ, ಲಾಭ ಲಾಭ ಮತ್ತು ಮತ್ತೆ ನಷ್ಟ ಅದು ವಿರುದ್ಧಾರ್ಥಕ ಪದ. ವಿರುದ್ಧ ಪದಗಳು. ಹ್ಮ್. ಬಟ್ ನಿಮ್ಮ ಸಕ್ಸಸ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅದು ಲ್ಯಾಂಗ್ವೇಜ್ ಚೇಂಜ್ ಚೇಂಜ್ ಆಗುತ್ತೆ. ಲಿಂಗು ಅಂತ ಕರಿತೀವಿ ನಾವು ಅದಕ್ಕೆ. ಕರೆಕ್ಟ್. ಈಗ ಲಿಂಗು ಅಂದ್ರೆ ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜ್ ಅನ್ನೇ ಫಸ್ಟ್ ಕಲಿಬೇಕಾಗಿತ್ತು ನಾವೆಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ನಾರ್ವೆಗೆ ಹೋದೆ ಅಂದ್ರೆ ಅಥವಾ ಚೈನಾಗೆ ಹೋದ್ರೆ ಜಪಾನ್ಗೆ ಹೋದ್ರೆ ಅಲ್ಲಿನ ಲಿಂಗೋ ಕಲಿಬೇಕು. ಅದೇ ತರನೇ ನೀವು ಸ್ಟಾಕ್ ಮಾರ್ಕೆಟ್ ವರ್ಲ್ಡ್ಗೆ ಬಂದಾಗ, ಸಕ್ಸಸ್ ವರ್ಲ್ಡ್ಗೆ ಬಂದಾಗ ಅಲ್ಲಿನ ಲಿಂಗೋ ಬೇರೆ ಇರುತ್ತೆ. ಈ ಹ್ಮ್. ಲಿಂಗೋದಲ್ಲಿ ಈ ವರ್ಲ್ಡ್ ಅಲ್ಲಿ ಏನವ್ರೆ ಸಕ್ಸಸ್ಸು ಮತ್ತು ಪ್ರಾಫಿಟ್ ಮತ್ತು ಲಾಸು ವಿರುದ್ಧಾರ್ಥಕ ಪದ ಅಲ್ಲ. ಲಾಭ ಹ್ಮ್. ಮತ್ತು ನಷ್ಟ ವಿರುದ್ಧಾರ್ಥಕ ಪದ ಅಲ್ಲ. ನಷ್ಟ ಲಾಭದ ಒಂದು ಭಾಗ. ಪಾರ್ಟ್. ಸೊ ಪಾರ್ಟ್. ಇದನ್ನ ಯಾವಾಗ ಇದೆಲ್ಲ ಏನಾಗುತ್ತೆ ನಿಮ್ಮ ಮೈಂಡ್ ಸೆಟ್ಗೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ನೀವು ಯಾವ ಮಂತ್ರನ ಹೇಳ್ತೀರಾ ಒನ್ ಯು ಆರ್ ಟ್ರೇಡಿಂಗ್. ಫಾರ್ ಎಕ್ಸಾಂಪಲ್ ನಮ್ಮ ಕಮ್ಯುನಿಟಿಲಿ ಒಂದು ಫಾಲೋ ಮಾಡ್ತೀವಿ ನಾವು. ಈಗ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ನಾವೆಲ್ಲರೂ ಥ್ಯಾಂಕ್ ಯು ಮಾರ್ಕೆಟ್, ಐ ಆಮ್ ಔಟ್ ಆಫ್ ಟ್ರೇಡ್ ಬಟ್ ನಾಟ್ ಔಟ್ ಆಫ್ ಟ್ರೇಡಿಂಗ್. ಹ್ಮ್.
ಸೊ ಇದೆಲ್ಲ ನಿಮ್ಮ ಅಫರ್ಮೇಷನ್ಸ್ ನಿಮ್ಮ ಮೈಂಡ್ ಸೆಟ್ಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೀವು ಡೀಪ್ ಆಗಿ ಹೋದಂಗ ನಿಮ್ಗೆಲ್ಲ ತುಂಬಾ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಒಂದು ವಿಪರ್ಯಾಸ ಏನು ಅಂತಂದ್ರೆ ಈಗಿನ ಜಗತ್ತಲ್ಲಿ ಏನಾಗಿದೆ, ಜನ ಐದರ್ ಬರೀ ಔಟರ್ ವರ್ಲ್ಡ್ ಕಲಿಸ್ತಾರೆ, ಇಲ್ಲ ಬರೀ ಇನ್ನರ್ ವರ್ಲ್ಡ್ ಕಲಿಸ್ತಾರೆ. ತುಂಬಾ ಕಡಿಮೆ ಹ್ಮ್. ಜನ ಎರಡೂ ವರ್ಲ್ಡ್ ನ ಒಬ್ಬರೇ ಕಲಿಸೋದು ತುಂಬಾ ಕಡಿಮೆ ಇದೆ. ಅದನ್ನ ನಾನು ಕರೆಕ್ಟ್. ಒಂದು ಕಿರು ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲಿ ವೆರಿ ಗುಡ್. ಏನ್ ಓನ್ಲಿ ವೇರ್ ಇನ್ ಶಂಕರ್ ಕುಲಕರ್ಣಿ ಅಥವಾ ನನ್ನ ಹತ್ರ ಬಂದವ್ರಿಗೆ ಎರಡು ವರ್ಲ್ಡ್, ಇನ್ನರ್ ವರ್ಲ್ಡ್ ಕಲಿಬೇಕು ನೀವು, ಔಟರ್ ವರ್ಲ್ಡ್ ಅಷ್ಟೇ ಎಕ್ಸ್ಪರ್ಟೀಸ್ ಆಗಬೇಕು. ಇನ್ನರ್ ವರ್ಲ್ಡ್ ಅಲ್ಲೂ ಕೂಡ ಅಷ್ಟೇ ನಿಮ್ಮ ಎಕ್ಸ್ಪರ್ಟೀಸ್ ಆದಾಗ ಅದು ಹೆಂಗೆ ನೀವು ಸಕ್ಸಸ್ಫುಲ್ ಆಗಲ್ಲ ಅನ್ನೋದೊಂದು ಚಾಲೆಂಜ್ ಇಟ್ಕೊಂಡು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದ್ಭುತ. ನೀವು ಜಸ್ಟ್ ಮಾತಾಡ್ತಿರ್ಬೇಕಾದ್ರೇನೆ ಇಲ್ಲಿ ಯಾರಿಗೆ ಅದು ಅನ್ನಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗೆ ಎಷ್ಟೋ ಕಾನ್ಫಿಡೆನ್ಸ್ ಬರ್ತಾ ಇದೆ ಹಣದ ಬಗ್ಗೆ. ಸೊ ಆ ಹೆಸರು, ಆ ಒಂದು ಬಿರುದು ಏನಿದೆ, ಫೈನಾನ್ಷಿಯಲ್ ಕಾನ್ಫಿಡೆನ್ಸ್ ಕೋಚು, ಬಹಳ ಅನ್ವಯ ಆಗುತ್ತೆ ಶಂಕರ್. ಅದ್ಭುತ. ಆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಹೊಸದಾಗಿ ಯಾರೋ ಈಗ ಎಷ್ಟೊಂದು ಜನ ಮನೆಯಲ್ಲಿ ಹೌಸ್ ವೈಫ್ಸ್ ಆಗಿರ್ಬೋದು, ಅಥವಾ ಈಗ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಇದುವರೆಗೂ ಈ ರೀತಿ ಯೋಚಿಸ್ದೇನೆ, ಹಣದ ಬಗ್ಗೆ ಯೋಚಿಸ್ದೇನೆ ಇದ್ದವರು ಈಗ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು, ಸರಿ ಸರ್ ನಾನು ಟ್ರೇಡಿಂಗ್ ಕಲಿಬೇಕು ಅಂತ ಆಸೆ ಪಡೋರಿಗೆ, ಆ ಟ್ರೇಡಿಂಗ್ ಜಗತ್ತನ್ನ ನೋಡಿದಾಗ, ನೀವ್ ಹೇಳ್ದಂಗೆ ಆ ಲಿಂಗೋ, ಆ ಭಾಷೆನೆಲ್ಲ ನೋಡಿದಾಗ ಸ್ವಲ್ಪ ಭಯ ಆಗೋದು ಸಹಜ. ಏನಪ್ಪಾ ಇದು ಇಷ್ಟೊಂದೆಲ್ಲ ಇದೆಯಾ, ಇದೆಲ್ಲ ತಿಳ್ಕೊಳ್ಳೋದಕ್ಕಾಗತ್ತಾ ಅಂತ. ಸೊ ಅಂತವ್ರಿಗೆ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದು ಎಲ್ಲರೂ ಕಲಿಯೋದಕ್ಕೆ ಸಾಧ್ಯನಾ? ಸೊ ಎಲ್ಲರಿಗೂ ಕಲಿಯೋದಕ್ಕೆ ಸಾಧ್ಯ, ಬಟ್ ಎಲ್ಲರೂ ಮಾಡೋದು ಅವಶ್ಯಕತೆ ಇಲ್ಲ ಇದನ್ನ. ನಂಬರ್ ಒನ್. ನಂಬರ್ ಟು, ಇದರಲ್ಲೂ ಕೂಡ ಸುಮಾರು ವೆರೈಟಿ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಕೋಚಿಂಗ್ ಅಂತ ಹೇಳಿದಾಗ ನಿಮಗೆ ಕೋಚಿಂಗ್ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕೋಚಿಂಗ್ ಅಂದ ಹ್ಮ್. ತಕ್ಷಣ ನೀವು ಒನ್ ಟು ಒನ್ ಕೋಚಿಂಗ್ ಮಾಡ್ಬೋದು, ಒನ್ ಟು ಮೆನಿ ಕೋಚಿಂಗ್ ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು, ಬರೀ ರೆಫರಲ್ಲೇನೆ ಮಾಡ್ಬೋದು, ಆಫ್ಲೈನ್ ಮಾಡ್ಬೋದು, ಆನ್ಲೈನ್ ಮಾಡ್ಬೋದು. ಸುಮಾರು ಆಪ್ಷನ್ಸ್ ಇದೆ ಕೋಚಿಂಗ್ ಕರೆಕ್ಟ್. ಮಾಡ್ಬೇಕಾದವ್ರಿಗೆ. ಅದೇ ತರನೇ ಟ್ರೇಡಿಂಗ್ ಅಲ್ಲೂ ಕೂಡ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನೀವು ಬರೀ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾತ್ರ ಮಾಡ್ಬೋದು, ನೀವು ಬರೀ ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್ ಮಾತ್ರ ಮಾಡ್ಬೋದು, ಬರೀ ಆಲ್ಗೋ ಟ್ರೇಡಿಂಗ್ ಅಂತ ಇನ್ನೊಂದಿದೆ, ಅಂದ್ರೆ ನಿಮ್ಮ ಮಷಿನ್ನೇ ಟ್ರೇಡಿಂಗ್ ಮಾಡುತ್ತೆ ನಿಮ್ಗೋಸ್ಕರ, ಅದನ್ನ ಮಾಡ್ಬೋದು. ಸೊ ನಿಮ್ಮ ಶಕ್ತಿ ಅನ್ಗೋಸ್ಕರ, ಸ್ಕಿಲ್ ಪ್ರಕಾರ, ನಿಮ್ಮ ಕ್ಯಾಪಿಟಲ್ ಪ್ರಕಾರ, ನಿಮ್ಮ ಏಜ್ ಪ್ರಕಾರ, ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಪ್ರಕಾರ, ನೀವು ಯಾವ್ದು ನಿಮಗೆ ಸೂಟ್ ಆಗುತ್ತೆ ಅದನ್ನ ಮಾಡ್ಕೊಂಡು ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮ್ ನಂದೇ ಒಂದು ಕಮ್ಯುನಿಟಿಯಲ್ಲಿ ನಾನು ಒಂದು ಟೆಸ್ಟ್ ರನ್ ಮಾಡಿದೆ. ವಾಟ್ ಕೈಂಡ್ ಆಫ್ ಅ ಟ್ರೇಡರ್ ಆರ್ ಯು, ನೀವು ಯಾವ ತರದ ಇನ್ವೆಸ್ಟರು ಅಥವಾ ಟ್ರೇಡರು ಅಂತ ಹೇಳಿ. ನೀವೇನು ಸ್ವಿಂಗ್ ಟ್ರೇಡರಾ, ಲಾಂಗ್ ಟರ್ಮಾ, ಅಥವಾ ಇದನ್ನ ಒಂದಿಷ್ಟು ಕ್ವಶನ್ಸ್ ಆನ್ಸರ್ ಮಾಡಿದಾಗ ಪರ್ಸನಾಲಿಟಿ ಬರುತ್ತೆ. ಸೊ ಅದ್ರ ಹ್ಮ್. ತಕ್ಕಂಗೆ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಬಟ್ ಟು ಆನ್ಸರ್ ಯುವರ್ ಕ್ವೆಶನ್, ಇದು ಇದನ್ನ ಎಲ್ಲರೂ ಕಲಿಬೋದು, ಬಟ್ ಎಲ್ಲರೂ ಮಾಡ್ಬೇಕಾ? ಎಲ್ಲಾ ತರದ್ದು, ದಟ್ ಇಸ್ ಅ ಬಿಗ್ ಕ್ವೆಶನ್. ಐ ಮೀನ್, ನಾನೇ ಟ್ರೇಡಿಂಗ್ ಕೋಚ್ ಆಗಿ ಕ್ವಶನ್ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಫ್ ಯು ಆರ್ ಅ ಸ್ಟೂಡೆಂಟ್, ಏನಾಗುತ್ತೆ, ಇದು ಈಸಿ ದುಡ್ಡು ಅಂತ ಹೇಳಿ ಅವ್ರು ಎಲ್ಲಾದ್ರು ಮಾಡೋದು ಬಿಟ್ಟು ಇದನ್ನೇ ಮಾಡಕ್ ಬರ್ತಾರೆ. ತಪ್ಪದು. ಓಕೆ. ಹಿಂಗಾಗಿ ನಾನು ಸ್ವಲ್ಪ, ಐ ಆಮ್ ಪೀಪಲ್ ಲವ್ ಮೀ ಬಿಕಾಸ್ ಐ ಗಿವ್ ದೆಮ್ ದ ರೈಟ್ ಅಡ್ವೈಸ್ ಅಂಡ್ ದೇ ಮೈಟ್ ನಾಟ್ ಲೈಕ್ ಇಟ್. ಇಲ್ಲಿ ನನ್ನ ಹತ್ರ ಕೇಳಿ ಹ್ಞೂ ಹ್ಞೂ ಅಂತಾರೆ, ಮತ್ತೆ ಹೋಗಿ ಅದನ್ನೇ ಮಾಡ್ತಾರೆ. ಅವ್ರಿಗೆ ಖುಷಿ ಆಗತ್ತೆ ನಾನು ಹೇಳೋದು, ಬಟ್ ಅದನ್ನೇ ಹೋಗಿ ಅದನ್ನೇ ಮಾಡ್ತಾರೆ. ಓಕೆ, ಸುಮಾರು ಜನ ಎಲ್ಲರೂ ಏನು ಹೇಳ್ತಾರೆ, ನಿಮ್ ಜಾಬ್ ಬಿಡಿ, ಟ್ರೇಡಿಂಗ್ ಮಾಡಿ, ಕಲಿಬೇಡಿ, ಟ್ರೇಡಿಂಗ್ ಮಾಡಿ, ಫುಲ್ ಟೈಮ್ ಟ್ರೇಡಿಂಗ್ ಮಾಡಿ. ನಾನು ಅದನ್ನ ತಪ್ಪು ಅಂತ ಹೇಳ್ತೀನಿ. ನನ್ನ ಪ್ರಕಾರ ಹೌದು, ಪಾರ್ಟ್ ನಾನು ಟೈಮ್ ನೋಡಿ, ಕೆಲಸ ಎಲ್ಲ ಬಿಟ್ಬಿಟ್ಟು ಟ್ರೇಡಿಂಗ್ ಗೆ ಫುಲ್ ಟೈಮ್ ಮಾಡ್ತೀನಿ ಅಂತ ಬರ್ತಾರೆ. ಅದ್ ಸರಿನಾ ಅನ್ನೋ ಪ್ರಶ್ನೆ ನನಗೂ ಮಾಡಬಾರ್ದು, ಇದೆ. ಅದನ್ನ ಮಾಡಬಾರ್ದು, ತಪ್ಪದು ಆಕ್ಚುಲಿ. ಹ್ಮ್. ಒಂದು, ಸಕ್ಸಸ್ ರೇಟ್ ಕಡಿಮೆ ಇದೆ ಇಲ್ಲಿ. ಓಕೆ. ಎರಡನೇದು, ನೀವು ಇದನ್ನ ಪಾರ್ಟ್ ಟೈಮ್ ಅಲ್ಲೂ ಮಾಡ್ಬೋದು. ಪಾರ್ಟ್ ಟೈಮ್ ಅಲ್ಲಿ ಆರಾಮ ಮಾಡ್ಬೇಕಾದ್ರೆ ನೀವು ಯಾಕೆ ಫುಲ್ ಟೈಮ್ ಇದನ್ನ ಮಾಡಬೇಕು? ನೀವು ಕರೆಕ್ಟ್. ಆಕ್ಚುಲಿ ಆ ಕೆಲಸದಿಂದ ಓಡಿ ಹೋಗ್ತಾ ಇದ್ದೀರಾ. ನೀವು ಯಾವಾಗ ನೀವು ಇದನ್ನ ಹೇಳ್ತೀರಾ, ವಾಟ್ ಯು ಆಕ್ಚುಲಿ ಮೀನ್ ಇಸ್, ನಿಮ್ಮ ಫುಲ್ ಟೈಮ್ ಕೆಲಸದಿಂದ ನೀವು ಓಡಿ ಹೋಗುವ ಒಂದು ಉಪಾಯ ಇದು. ಅದರ ಬದಲು ನಿಮ್ಗೆ ಯಾವ ಕೆಲಸ ಲೈಕ್ ಆಗತ್ತೆ ಅದನ್ನ ಹುಡುಕೊಳ್ಳಿ. ಸೊಸೈಟಿಗೆ ಏನು ನೀವು ಚೆನ್ನಾಗಿ ಒಳ್ಳೇದು ಮಾಡ್ಬೋದು ಅದನ್ನ ಹುಡುಕೊಳ್ಳಿ. ಸೊ ಅದು ನನ್ನ ಫೈನಲ್ ಮೆಸೇಜ್ ಏನು ಅಂತಂದ್ರೆ, ಇದನ್ನ ಎಲ್ಲರೂ ಕಲೀರಿ. ಓಕೆ, ಬಟ್ ಅದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಎಲ್ಲರೂ ಮಾಡಿ. ಬಟ್ ಈ ಡೇ ಟ್ರೇಡಿಂಗ್ ಆಗಲಿ ಅಥವಾ ಸಿಸ್ಟಮ್ ಮುಂದೆನೆ 24 ತಾಸು ಕುತ್ಕೊಳ್ಳೋದು, ಅದನ್ನ ಯಾರೂ ಮಾಡಬೇಡಿ. ನೀವು ಪಾರ್ಟ್ ಟೈಮ್ ಟ್ರೇಡಿಂಗ್ ನಿಂತ್ರನೆ ಫುಲ್ ಟೈಮ್ ಅರ್ನಿಂಗ್ ಹೆಂಗ್ ಮಾಡಬೇಕು ಅನ್ನೋದ್ರ ಮೇಲೆ ನಿಮ್ಮ ಫುಲ್ ಫೋಕಸ್ ಇರಲಿ, ನಾಟ್ ಪಾರ್ಟ್ ಟೈಮ್ ಫೋಕಸ್ ಇರಲಿ. ಪಾರ್ಟ್ ಟೈಮ್ ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ಮಾಡಿ ನೀವು ಹೇಗೆ ಫುಲ್ ಟೈಮ್ ಇನ್ಕಮ್ ಗಳಿಸಬೇಕು ಅನ್ನೋದ್ರ ಮೇಲೆ ನಿಮ್ಮ ಫುಲ್ ಫೋಕಸ್ ಮಾಡಿದರೆ, ನೀವು ಇದರಲ್ಲಿ ಸಿದ್ಧಿ ಮತ್ತು ಪ್ರಸಿದ್ಧಿಯನ್ನು ಖಂಡಿತವಾಗಿಯೂ ಗಳಿಸ್ತೀರಿ ಅಂತ ಹೇಳಿ ನನ್ನ ಕೊನೆಯ ಮಾತುಗಳು.
ಆಸಮ್ ಆಸಮ್. ಶಂಕರ್, ಇನ್ನೊಂದು ಮುಖ್ಯವಾದ ವಿಷಯ, ಯಾರಾದ್ರೂ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ಮದು ನಾವು ಕೇಳಾಗಿದೆ ಈಗಾಗಲೇ, ನಿಮ್ಮ ಕಮ್ಯುನಿಟಿನಲ್ಲಿ ಯಾವ್ದಾದ್ರು ಒಂದು ರಿಯಲ್ ಆಗಿ ಪವರ್ಫುಲ್ ಟೆಸ್ಟ್ ಕೇಸ್ ನೀವು ನೋಡಿರೋದು ಯಾವ್ದಾದ್ರು ಇದ್ರೆ ಹೇಳ್ಬೋದಾ? ಸುಮಾರಿದೆ, ನನಗೆ ಒಂದು ಎರಡು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಓಕೆ. ಸುಮಾರಿದೆ, ಸುಮಾರು ಸಿ ಎಗಳಾಗ್ಲಿ ಅಥವಾ ಈಗ ಕೆಲಸ ಮಾಡಿರೋರಾಗ್ಲಿ, ಆ, ಎಲ್ಲರೂ ಕೂಡ ಇದು ಏನಂತಾರೆ ಅದಕ್ಕೆ, ಆ, ಆ, ಮಾಡಿ ಅವರು ಏನೂ ಇಲ್ದೇನೆ ಏನೂ ಗೊತ್ತಿರಲಿಲ್ಲ ಅವ್ರಿಗೆ, ಅಲ್ಲಿಂತ್ರ ನನ್ನ ಕಮ್ಯುನಿಟಿಗೆ ಬಂದು ಫುಲ್ ಕಲ್ತ್ಬಿಟ್ಟು ಅಲ್ಲಿಂತ್ರ ಆ, ಸುಮಾರು ಒಳ್ಳೆ ಒಳ್ಳೆ ಇನ್ವೆಸ್ಟರ್ ಆಗಿದ್ದಾರೆ, ಒಳ್ಳೆ ಟ್ರೇಡರ್ ಆಗಿದ್ದಾರೆ. ಹಾಗೆ ನಾನು ಹೇಳ್ದಂಗೆ ಪಾರ್ಟ್ ಟೈಮ್ ಟ್ರೇಡರು, ಬಟ್ ದೇ ಆರ್ ಏಮಿಂಗ್ ಫಾರ್ ಫುಲ್ ಟೈಮ್ ಇನ್ಕಮ್. ಸೊ ಹ್ಮ್. ಸುಮಾರು ಕೇಸ್ ಸ್ಟಡಿ ಇದೆ, ಬಟ್ ಒಂದು ಎರಡು ಇಲ್ಲ, ಸುಮಾರು. ಇನ್ಫ್ಯಾಕ್ಟ್ ನೀವು ನಾನು ಬರೀ ಗೂಗಲಲ್ಲಿ ಹೋಗಿ ಶಂಕರ್ ಕುಲಕರ್ಣಿ ಅಂತ ಹೊಡೆದ್ರೆ ನನ್ನ ಗೂಗಲ್ ಪ್ರೊಫೈಲಲ್ಲಿ 2,000 5 ಸ್ಟಾರ್ ರಿವ್ಯೂ ಇದೆ. ಆ, ಇದು ವಾವ್. ಇದು ಕರ್ನಾಟಕದಲ್ಲೇ ಮೋಸ್ಟ್ಲಿ ನನ್ನ ಫೀಲ್ಡಲ್ಲಿ ಯಾರೂ ಇಲ್ಲ ಅನ್ಸುತ್ತೆ ಇಷ್ಟೊಂದು ರಿವ್ಯೂಸು. ಇನ್ಫ್ಯಾಕ್ಟ್ ನನಗೆ ರೀಸೆಂಟಾಗಿ ಒಬ್ಬರು ಕಾಲ್ ಮಾಡಿದ್ರು, ಅವ್ರದ್ದು ಗೆಸ್ಟ್ ಲೆಕ್ಚರ್ ಅಂತ ಹೇಳಿ, ಇಟ್ಸ್ ಅ ಬಿಗ್ ಕಂಪ್ನಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಲ್ಲಿನೇ. ಅವ್ರು ನಂಗೆ ಒಂದು ಮಾತು ಹೇಳಿದರು, ನಿಮಗೆ ನಿಮಗೆ ನಿಮ್ಮ ಹತ್ರ ಇರೋ ಗೂಗಲ್ ರಿವ್ಯೂಸ್ ಪರ್ಸ್ನಲ್, ನೀವೊಬ್ಬ ಒಬ್ಬ ಮನುಷ್ಯ, ನಿಮಗೆ ಬಂದಿರೋ ಅಷ್ಟು ಗೂಗಲ್ ರಿವ್ಯೂಸ್ ದೊಡ್ಡ ದೊಡ್ಡ ಕಂಪ್ನಿಗೂ ಕೂಡ ಬಂದಿರಲ್ಲ ಅಂತ ಹೇಳಿ. ಸೊ ಅಲ್ಲಿ ಸುಮಾರು ಸ್ಟೋರಿಗಳಿದೆ, ಸೊ ಜನ ಚೆಕ್ ಮಾಡ್ಕೋಬಹುದು. ಬಟ್ ಯಾರಿಗೆಲ್ಲ ಆಸಕ್ತಿ ಇದೆ, ನೀವು ಜಸ್ಟ್ ಗೂಗಲ್ ಹೋಗಿ ಶಂಕರ್ ಕುಲಕರ್ಣಿ ಅಂತ ಕೊಟ್ಟು ಅಲ್ಲಿ ಚೆಕ್ ಮಾಡ್ಬೋದು. ಬಹಳಷ್ಟು ಜನ ಶಂಕರ್ ಅವರ ಕಾಂಟ್ಯಾಕ್ಟ್ ಕೇಳ್ತಾ ಇದ್ದೀರಾ ಗೆಳೆಯರೆ. ಶಂಕರ್ ಅವರು ವರ್ಕ್ಶಾಪ್ಸ್ ಅನ್ನ ಸತತವಾಗಿ ಮಾಡ್ತಾ ಇರ್ತಾರೆ. ಈಗಲೂ ಬೆಳಗ್ಗೆ 5 ಇಲ್ಲ, ಈಗ 55. ಬೇರೆ ಇದೆ. ಈಗ ಫ್ರೀ ವೆಬಿನಾರ್ ಮಾಡ್ತಾ ಇದ್ದೀನಿ 90 ಮಿನಿಟ್ಸ್ದು. ಯಾರಿಗಾದ್ರೂ ಬೇಕು ಓಕೆ. ಅಂತಂದ್ರೆ ಅದು ಹಾ, ಲಿಂಕ್. ಸೊ ನಾನು ಶಂಕರ್ ಅವರ ಆ ಒಂದು ವೆಬಿನಾರ್ ನ ಡೀಟೇಲ್ಸ್ ನಿಮಗೆ ಕಳಿಸ್ತೀನಿ. ಕನ್ನಡದವ್ರಿಗೆ ಏನಾದ್ರು ಮಾಡ್ತಿದ್ದೀರಾ ಶಂಕರ್, ಅಥವಾ ಎಲ್ಲ ಸದ್ಯಕ್ಕೆ ಇಂಗ್ಲಿಷ್ ಕನ್ನಡದಲ್ಲಿ ಮಾಡ್ತಾ ಇಲ್ಲ, ಹಿಂಗಾಗಿನೇ ನೀವು ಕರೆದಾಗ ನಾನು ತುಂಬಾ ಖುಷಿಯಾಗಿ ಬಂದೆ. ಬಟ್ ನಿಮ್ ಜೊತೆ ಮಾತಾಡಿ ಅನಿಸ್ತಾ ಇದೆ ಕನ್ನಡದಲ್ಲಿ ಮಾಡ್ಲೇಬೇಕು ಅಂತ ಹೇಳಿ ಸದ್ಯಕ್ಕೆ, ಬಟ್ ಮಾಡೋಣ. ಮಾಡ್ತಾ ನಾವೇ ಬೇಕಾದ್ರೆ ಒಂದ್ಸರ್ತಿ ಏನಾದ್ರೂ ಒಂದು ಮಾಡ್ಬೇಕು. ಪ್ಲಾನ್ ಮಾಡಿ ಆ ಒಂದು ಸೆಷನ್ ಮಾಡೋಣ ಖಂಡಿತ. ಯಾಕಂದ್ರೆ ನನ್ನ ಉದ್ದೇಶ ಈಗ ಅದೇ, ನಾನು ಕನ್ನಡದಲ್ಲಿ ಎಷ್ಟು ಗ್ಯಾಪ್ ಇದೆ ಅನ್ನೋದನ್ನ ತಿಳ್ಕೊಂಡೆ, ಅದನ್ನ ಆ ಗ್ಯಾಪ್ ಅನ್ನು ಫಿಲ್ ಮಾಡೋದಕ್ಕೆ ಈ ರೀತಿ ಒಂದು ಸಣ್ಣ ಕಿರು ಪ್ರಯತ್ನ ನಮ್ ಕಡೆಯಿಂದಾನು. ಸೊ ಶಂಕರ್ ಅವರ ಒಂದು ಜ್ಞಾನ, ಒಬ್ಬ ಕನ್ನಡಿಗನ ಜ್ಞಾನ ಇವತ್ತು ಭಾರತದಾದ್ಯಂತ ಅದ್ಭುತವಾಗಿ ಎಲ್ಲರಿಗೂ ಸಿಗ್ತಾ ಇರ್ಬೇಕಾದ್ರೆ ನಮ್ಮವ್ರಿಗೆ ಸಿಗೋದಕ್ಕೆ ಒಂದು ದಾರಿ ನಾವು ಮಾಡ್ಲೇಬೇಕು. ಸೊ ಖಂಡಿತ ಮಾಡುವ. ಆದ್ರೆ ಯಾರಿಗೆಲ್ಲ ಬೇಸಿಕ್ ಇಂಗ್ಲಿಷ್ ಅರ್ಥ ಆಗುತ್ತೆ, ದಯವಿಟ್ಟು ಆ 90 ಮಿನಿಟ್ ವೆಬಿನಾರ್ ಏನ್ ಮಾಡ್ತಿದ್ದಾರೆ ಅದನ್ನ ಖಂಡಿತ ಒಮ್ಮೆ ಟ್ರೈ ಮಾಡಿ. ಅದರ ಡೀಟೇಲ್ಸ್ ನ ಫ್ರೀ ನಾನು ಈ ವೆಬಿನಾರ್, ಅದು ಯೂಟ್ಯೂಬ್. ಫ್ರೀ ವೆಬಿನಾರ್ ಇದೆ ಅದು. ಅದನ್ನ ಓಕೆ. ನೀವು ನಿಮ್ದು ಯೂಟ್ಯೂಬ್ ಲಿಂಕ್ ಇದ್ರೆ ಅದರ ಡಿಸ್ಕ್ರಿಪ್ಷನ್ ನಲ್ಲಿ ಎಸ್, ಕೊಡುವಿರಿ ಅಂತ ಎಸ್. ನಾನು ಕೊಡ್ತೀನಿ ನಿಮ್ಗೆ. ನಾನು So, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಎಲ್ಲರೂ ಖಂಡಿತ ಒಮ್ಮೆ ಆದ್ರೂ ಭಾಗವಹಿಸಿ ಕೇಳಿಸ್ಕೊಳ್ಳಿ. ಮತ್ತೆ ಇನ್ನೊಂದು, ಆ, ಆ, ಶಂಕರ್ ಅವರು ಮೊದಲಿಂದ ಹೇಳಿದ ಹಾಗೆ ಹಣದ ಜೊತೆ ಬಾಂಧವ್ಯ, ಅದನ್ನ ಫಸ್ಟ್ ನಿಮ್ಮ ಅಫರ್ಮೇಶನ್ಸ್, ನಾವ್ ಏನೆಲ್ಲ ಮಾತಾಡಿದ್ವಿ, ಹಣದ ಜೊತೆ ಒಂದು ಬಾಂಧವ್ಯವನ್ನ ಸರಿ ಮಾಡ್ಕೊಳ್ತಾ ಹೋಗಿ, ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಬೇಕಿರೋ ಜ್ಞಾನ ಅಲ್ಲ ನಿಮ್ಗೆ ಸಿಕ್ಕೇ ಸಿಗತ್ತೆ. ಸೊ ಸೂಪರ್ ಶಂಕರ್, ಬಹಳ ಅದ್ಭುತವಾದ ಒಂದು ಸಂದರ್ಶನ ಆಯ್ತು. ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ, ಬಹಳಷ್ಟು ಶಂಕಿಸಂಗಳನ್ನ ನಮಗ್ ಕೊಟ್ರಿ. ಸೊ ಬಹಳ ಧನ್ಯವಾದಗಳು ಶಂಕರ್. ಕಡೆಯದಾಗಿ ಆಗ್ಲೇ ನೀವು ನನ್ನ ಕೊನೆಯ ಮಾತು ಅಂತ ಹೇಳ್ಬಿಟ್ಟಿದ್ದೀರಾ, ಇನ್ನೇನಾದ್ರೂ ಸೇರ್ಸೋದಕ್ಕೆ ಇಷ್ಟಪಡ್ತೀರಾ ಅದಕ್ಕೆ? ಎನಿ ಆ, ಲಾಸ್ಟ್ ಅಡಿಷನ್ಸ್? ಕೊನೆಯದಾಗಿ ಕೊನೆಯದಾಗಿ ಇದು ಕೊನೆ ಅಲ್ಲ, ಇದು ಶುಭ ಶುಭಾರಂಭ ಆಗ್ಲಿ ಅಂತ ಆಸಮ್. ಎಲ್ಲರಿಗೂ ಹೇಳ್ತೀನಿ. ಆಮೇಲೆ ದುಡ್ಡು ಗಳಿಸೋದು ಈಸಿ ಆಗಿದೆ, ಕಷ್ಟ ಏನಿಲ್ಲ ಅದು. ಅದನ್ನ ನೀವು ಯಾವಾಗ ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿರುತ್ತೆ, ಆ ದುಡ್ಡನ್ನ ನೀವು ಕರೆಕ್ಟಾಗಿ ಯೂಸ್ ಮಾಡ್ತೀರಿ ಅಂತ ನಿಮಗೆ ಗ್ಯಾರಂಟಿ ಇರುತ್ತೆ. ಆಮೇಲೆ ನೀವು ಅದನ್ನ ನಿಮ್ಮ ಕರೆಕ್ಟಾಗಿ ಅಪ್ಲಿಫ್ಟ್ಮೆಂಟಿಗೆ ಯೂಸ್ ಮಾಡ್ಕೊಳ್ತೀರಾ. ಆಮೇಲೆ ದುಡ್ಡಿಂದ ಇನ್ನೊಂದು ಇದು ಏನು ಅಂತಂದ್ರೆ ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕು, ಅದು ಒಂದೇ ಕಡೆ ನಿಲ್ಲಕ್ಕೆ ಮನ್ಸು ಅದು ಅಷ್ಟೊಂದು ಲೈಕ್ ಮಾಡಲ್ಲ ಅದು. ಒಂದೇ ಕಡೆ ನಿಂತ್ರೆ ಕರೆಕ್ಟ್. ನೀರು ಕೂಡ ವಾಸನೆ ಬರುತ್ತಂತೆ, ಹಂಗೆ ದುಡ್ಡು ಕೂಡ ಅದು ಸರ್ಕ್ಯುಲೇಷನ್ ಲೈಕ್ ಮಾಡುತ್ತೆ. ಸೊ ನೀವು ಗಳಿಸೋ ದುಡ್ಡನ್ನ ನೀವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಅದನ್ನ ಸರ್ಕ್ಯುಲೇಟ್ ಮಾಡ್ತಾ ಹೋದಾಗ ದುಡ್ಡು ಕೂಡ ನಿಮ್ಮನ್ನು ಲೈಕ್ ಆಗುತ್ತೆ. ಸೊ ನೀವು ಸಕ್ಸಸ್ಫುಲ್ ಆಗ್ಬೇಕಂತಂದ್ರೆ ನಿಮ್ಮ ಕೆಪಬಿಲಿಟೀಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಸೊ ದಟ್ ದುಡ್ಡು ನಿಮ್ಮನ್ನ ಹುಡುಕೊಂಡು ಬರಬೇಕು. ನಿಮ್ಮ ಅಡ್ರೆಸ್ನ ಹುಡುಕೊಂಡು ಹುಡುಕೊಂಡು ಓಡೋಡಿ ಬಂದು ನಿಮ್ಮ ಬಾಗಿಲು ತಟ್ಟಲಿ ಅಂತ ಎಲ್ಲರಿಗೂ ಆಶಿಸ್ತೀನಿ. ಸೊ ಎಲ್ಲ ಕನ್ನಡದ ಬಾಂಧವರಿಗೆ ನನ್ನ ಕನ್ನಡ ಐ ಥಿಂಕ್ ಅರ್ಥ ಆಯ್ತು ಎಲ್ಲೋ ಗೊತ್ತಿಲ್ಲ. ಹೆಂಗಿತ್ತು ನನ್ನ ಖಂಡಿತ ಕನ್ನಡ ಅರ್ಥ ಅಂತೇಳಿ ಆಯ್ತು. ಯಾರಾದ್ರು ಯೂಟ್ಯೂಬಲ್ಲಿ ನೋಡಿದರೆ ಕಮೆಂಟ್ ಮಾಡಿ. ಸೊ ಇಟ್ ವಿಲ್ ಬಿ ನಿಮ್ಮ ಕಮೆಂಟ್ಸ್ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಆಸಮ್, ಥ್ಯಾಂಕ್ ಯು ಆಸಮ್. ವೆರಿ ಮಚ್ ಫಾರ್ ಕಾಲಿಂಗ್ ಮೀ. ನನಗೆ ಗೊತ್ತಿರಲಿಲ್ಲ ಕನ್ನಡ ನಾನು ಮಾಡ್ಬೋದೋ ಇಲ್ವೋ ಅಂತೇಳಿ ಆಕ್ಚುಲಿ ಡೌಟ್ ಇತ್ತು, ಎಕ್ಸೆಪ್ಟ್ ಮಾಡ್ಬೋದಾ, ಬಟ್ ದೆನ್ ಒಳ್ಳೆ ಖುಷಿ ಆಯ್ತು ಆಸಮ್. ನಿಮ್ ಜೊತೆ ಮಾತಾಡಿ. ಸೂಪರ್ ಸೂಪರ್ ಗೆಳೆಯರೆ, ಎಲ್ಲರೂ ಥ್ಯಾಂಕ್ಸ್, ಧನ್ಯವಾದಗಳನ್ನ ತಿಳಿಸಿ ಶಂಕರ್ ಅವ್ರಿಗೆ. ಮತ್ತೆ ಒಂದು ಮುಖ್ಯವಾದ ಮಾತು ಶಂಕರ್ ಅವ್ರು ಹೇಳಿದ್ರು, ಅದ್ರ ಬಗ್ಗೆ ನಾನು ಮಾತಾಡ್ಲಿಲ್ಲ. ಏನು ಅಂದ್ರೆ,
ಸ್ವಲ್ಪ ಹಣ ಇದ್ರೆ ಅವರು ಇನ್ವೆಸ್ಟ್ ಮಾಡಿ ಅಂತ ಹೇಳಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ಅಂದ್ರು. ಅದೇ ನಾನು ಬಹಳಷ್ಟು ಜನಕ್ಕೆ ಹೇಳ್ತೀನಿ ಇವತ್ತು. ಇನ್ನೊಂದು ಅದ್ಭುತವಾದ ಮಾತು ಹೇಳಿದ್ರು, ಮನಸ್ಥಿತಿನೂ ಬೇಕು ಮತ್ತೆ ಹಣ ಸ್ಥಿತಿಗೂ ನಾವು ಕೆಲಸ ಮಾಡ್ಬೇಕು, ಎರಡನ್ನೂ ಹೇಳ್ಕೊಡ್ತೀನಿ ನಾನು ಅಂದ್ರು. ಅದು ಬಹಳ ಅದ್ಭುತವಾದ ವಿಷಯ. ಮನಸ್ಥಿತಿ ಎಷ್ಟು ಮುಖ್ಯನೋ ಹಣವನ್ನ ಹೇಗೆ ಹೂಡಿಕೆ ಮಾಡಬೇಕು ಆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನ ಹೇಳ್ಕೊಡೋದು ಬಹಳ ಮುಖ್ಯ. ಆದ್ರೆ ಮೊದಲು ಮನಸ್ಥಿತಿಯನ್ನ ಎಲ್ಲರೂ ಬೆಳೆಸ್ಕೋಬೇಕು. ಸೊ ಹಾಗಾಗಿ ಎಲ್ಲರೂ ನಿಮ್ಮ ನಿಮ್ಮ ಮನಸ್ಥಿತಿಯ ಮೇಲೆ, ಹಣದ ಬಾಂಧವ್ಯವನ್ನ ಬೆಳೆಸ್ಕೊಳ್ಳೋದ್ರ ಮೇಲೆ ಮೊದಲು ಹೂಡಿಕೆ ಮಾಡಿ. ಹಣ ಇದ್ದಾಗ ಸ್ವಲ್ಪ ಹಣ ಮಾಡಿದ್ಮೇಲೆ ಆ ಹಣವನ್ನ ಹೇಗೆ ಹೂಡಿಕೆ ಮಾಡಬೇಕು, ಏನೆಲ್ಲ ನಮ್ಮ ಹತ್ರ ಅವಕಾಶಗಳಿದೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡೋದಕ್ಕೆ ಶಂಕರ್ನಂತಹ ಬಹಳಷ್ಟು ಜನ ಇದ್ದಾರೆ. ಖಂಡಿತ ನನಗೂ ಒಂದು ಐಡಿಯಾ ಬಂದಿದೆ, ನಾವು ಖಂಡಿತ ಕನ್ನಡದಲ್ಲಿ ಏನಾದ್ರು ಕೊಲಾಬರೇಟ್ ಆಗೋಣ ಶಂಕರ್, ಏನಾದ್ರು ಒಂದು ಮಾಡೋಣ. ಶಂಕರ್, ಇವತ್ತು ಅದ್ಭುತವಾದ ಒಂದು ಸಂದರ್ಶನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ನಾನ್ ಲಾಸ್ಟ್ ಟೈಮ್ ನೋಡಿದಾಗ 10 ಕೋಟಿ ಅವಾರ್ಡ್ ತಗೊಂಡ್ಬಿಟ್ರಿ, ಈಗ ನೆಕ್ಸ್ಟ್ ಯಾವ ಅವಾರ್ಡ್ ಕೆಲಸ ಮಾಡ್ತಿದ್ರೆ ಶಂಕರ್, ಎಲ್ಲಿ 100 ಕೋಟಿಗೆ ಚೇಸ್ ಮಾಡ್ತಾ ಇದ್ದೀನಿ, ಬಟ್ ನಾನು ಹೇಳ್ದಂಗೆ ಚೇಸ್ ಮಾಡಲ್ಲ, ಅದಕ್ಕೆ ಕೆಪಾಬಿಲಿಟಿ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಯಾವಾಗ ಬರುತ್ತೋ ಬರ್ಲಿ ಅಂತ. 100 ಕೋಟಿ? 100 ಕೋಟಿ ಅಂದ್ರೆ ಎಷ್ಟು ಸೊನ್ನೆ? ಕಮೆಂಟ್ಸ್ ನಲ್ಲಿ ಇಮಿಡಿಯೇಟ್ ಆಗಿ ತಿಳಿಸಿ. 100 ಕೋಟಿಗೆ ಎಷ್ಟು ಸೊನ್ನೆ ಕಮೆಂಟ್ಸ್ ನಲ್ಲಿ ಇಮಿಡಿಯೇಟ್ ಆಗಿ ತಿಳಿಸಿ, ಯೋಚಿಸಬಾರದು. ಎಷ್ಟು ಜನ ತಿಳಿಸ್ತೀವೋ ಐ ನೋಡೋಣ. ಥಿಂಕ್ ಈ ಒಂದೇ ಒಂದು ಸೆಷನ್ ನಿಂತ್ರ ಎಲ್ಲಾರನು ನಾವು ಕೋಟ್ಯಾಧಿಪತಿ ಮಾಡಿಬಿಟ್ವಿ. ಯಾಕಂದ್ರೆ ಅವರು ಇನ್ಮೇಲಿಂತ್ರ ಎಲ್ಲಾ ನಂಬರ್ಸ್ನು ಕೋಟಿಲಿ ಹೇಳಕ್ ಸ್ಟಾರ್ಟ್ ಮಾಡ್ತಾರಲ್ವಾ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಹಳ ಅದ್ಭುತವಾದ ಸಂದರ್ಶನ. ಸೊ ಧನ್ಯವಾದಗಳು ಶಂಕರ್, ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ಮತ್ತೆ ಖಂಡಿತ ಖಂಡಿತ ನಿಮ್ಮನ್ನ ನಾನು ಆಹ್ವಾನ ಮಾಡ್ತಾ ಇರ್ತೀನಿ. ಇನ್ನು ಥ್ಯಾಂಕ್ ಯು. ಹಣದ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡೋಣ. ಧನ್ಯವಾದಗಳು ಶಂಕರ್. ಥ್ಯಾಂಕ್ ಯು ವಿಯಾನ್. ಸಿಯಾ. ಥ್ಯಾಂಕ್ ಥ್ಯಾಂಕ್ ಯು ಗೆಳೆಯರೆ. ನನಗೆ ಇವತ್ತು ಬಹಳಷ್ಟು ಅವರು ಶಂಕರ್ ಅವರು ಅವರ ಒಂದು ಅವ್ರು ಕಲ್ತ್ಕೊಳ್ಳೋದು ಫೈನಾನ್ಷಿಯಲ್ ಕಾನ್ಫಿಡೆನ್ಸ್ ಕೋಚ್ ಅಂತ. ಅವ್ರ ಜೊತೆ ಮಾತಾಡಿದಾಗ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು, ಎಷ್ಟು ಒಂದು ಉತ್ಸಾಹ ಬಂತು, ಎಷ್ಟು ಒಂದು ನಂಬಿಕೆ ಬಂತು. ಹಣದ ಬಗ್ಗೆ ಅವರ ಬಾಂಧವ್ಯ ನೋಡಿ ಯಾವ ತರ ಇದೆ ಅಂತ, ಹಣದ ಬಗ್ಗೆ ಏನೆಲ್ಲ ಅದ್ಭುತವಾದ ವಿಷಯಗಳನ್ನ, ಸಕಾರಾತ್ಮಕ ವಿಷಯಗಳನ್ನ ಎಷ್ಟು ಚೆನ್ನಾಗಿ ಹಂಚ್ಕೊಂಡ್ರು. ಈ ರೀತಿ ಹಣದ ಜೊತೆ ಬಾಂಧವ್ಯವನ್ನ ನಾವು ಬೆಳೆಸ್ಕೊಳ್ತಾ ಹೋದರೆ, ಅವ್ರು ಹೇಳಿದ್ರು ಹಣ ಬರ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾರೆಲ್ಲ ಹಣ ಗಳಿಸಿದ್ದಾರೆ ಅವರು ಹಣವನ್ನ ಹಿಂಬಾಲಿಸ್ತಾ ಹೋಗಿಲ್ಲ, ಹಣ ಅವ್ರನ್ನ ಹುಡುಕೊಂಡು ಬಂದಿದೆ. ಯಾಕಂದ್ರೆ ಅವರು ತಮ್ಮ ಮನಸ್ಥಿತಿಯನ್ನ, ತಮ್ಮ ಫ್ರೀಕ್ವೆನ್ಸಿಯನ್ನ ಏರಿಸ್ತಾ ಹೋದಾಗ ಹಣನ ಆಕರ್ಷಿಸ್ತಾರೆ ಅಂತ ಹೇಳಿದ್ರು. ಸೊ ಯಾರೆಲ್ಲ ಜೀವನದಲ್ಲಿ ಹಣದ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದೀರಾ ಅಥವಾ ಹಣ ಮಾಡೋದಕ್ಕೆ ಇಷ್ಟಪಡ್ತೀರಾ, ಮೊದಲು ನಿಮ್ಮ ಮನಸ್ಥಿತಿ ಮೇಲೆ ವರ್ಕ್ ಮಾಡಿ. ನಾನು ಕೂಡ ಇದಕ್ಕೆ ನಮ್ಮ 3 ದಿನಗಳ ಉಚಿತವಾದ ಹೀಲಿಂಗ್ ಬೂಟ್ ಕ್ಯಾಂಪಿನಲ್ಲಿ 3ನೇ ದಿನ ಹಣಕ್ಕಾಗಿಯೇ ಹೀಲಿಂಗ್ ಮಾಡಿಸ್ತೀನಿ. ಯಾಕಂದ್ರೆ ನಾವು ಹಣದ ಮನಸ್ಥಿತಿಯನ್ನ ನಾವು ಸರಿ ಮಾಡ್ಕೊಳ್ತಾ ಹೋದ್ರೆ ಖಂಡಿತ ಹಣವನ್ನ ಆಕರ್ಷಿಸೋದಕ್ಕೆ ಅದಕ್ಕೆ ಬೇಕಿರೋ ಜ್ಞಾನ, ಅದಕ್ಕೆ ಬೇಕಿರೋ ಗುರುಗಳು, ಇದೆಲ್ಲವೂ ನಮ್ಮ ಜೀವನದಲ್ಲಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಹಾಗಾಗಿ ಇವತ್ತು ಬಹಳಷ್ಟು ಹಣದ ಬಗ್ಗೆ ಮಾತಾಡಿದೀವಿ. ಇದು ಬಹಳಷ್ಟು ಜನಕ್ಕೆ ಹಣದ ಬಗ್ಗೆ ಪ್ರೀತಿಯನ್ನ ಹೆಚ್ಚಿಸುತ್ತೆ ಅಂತ ನಾನು ನಂಬ್ತೀನಿ. ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಈ ರೀತಿ ಸಾಧನೆ ಮಾಡ್ತಿರೋ ಕನ್ನಡಿಗರನ್ನ ಕರ್ಕೊಂಡು ಬಂದು ಅವರ ಅನಿಸಿಕೆಗಳನ್ನ, ಅವರ ಪಯಣವನ್ನ ನಿಮ್ ಜೊತೆ ಇನ್ನೂ ನಾನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವುಗಳು ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ದಯವಿಟ್ಟು ಎಲ್ಲರೂ ಕಾಮೆಂಟ್ಸ್ ಸೆಕ್ಷನ್ ಅಲ್ಲಿ ಭಾಗವಹಿಸಿ. ನೀವು ಸ್ಟೇಟಸ್ ಗಳಲ್ಲಿ ಹಾಕೊಳ್ತಿರೋ ಎಲ್ಲ ಕಡೆ ಈ ವಿಷಯವನ್ನ ಹಂಚ್ಕೊಳ್ಳಿ. ನಮ್ಮ ಚಾನೆಲ್ ಹೆಚ್ಚು ಹೆಚ್ಚು ಜನಕ್ಕೆ ತಲುಪದಷ್ಟು ನಾವು ಇನ್ನೂ ಹೆಚ್ಚು ಜನರನ್ನ ಈ ಒಂದು ಸಂದರ್ಶನಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರೋದಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ಸಂಚಿಕೆಯಲ್ಲಿ ಈ ರೀತಿ ಒಂದು ಅದ್ಭುತವಾದ ಭಾಗವಹಿಸಿ ಅದ್ಭುತವಾದ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಕ್ಕೆ ಧನ್ಯವಾದಗಳು. ಯಾರೆಲ್ಲ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಅಟೆಂಡ್ ಮಾಡ್ಬೇಕು ಅನ್ಕೊಂಡಿದೀರಾ, ಲಿಂಕ್ ಕೆಳಗಿದೆ. ನನ್ನ ಜೊತೆ ವೈಯಕ್ತಿಕವಾಗಿ 1-on-1 ಲೈಫ್ ಕೋಚಿಂಗ್ ಮಾಡ್ಬೇಕು ಅಂದ್ರೆ ಲಿಂಕ್ ಕೆಳಗಿದೆ. ಮತ್ತೆ ಶಂಕರ್ ಅವರ ಕೋರ್ಸ್ ಅಟೆಂಡ್ ಮಾಡ್ಬೇಕು ಅಂದ್ರೆ ಅದರ ಲಿಂಕ್ ಕೂಡ ಕೆಳಗಿದೆ. ಸೊ ಎಲ್ಲರೂ ದಯವಿಟ್ಟು ಈ ಎಲ್ಲ ಮಾಹಿತಿಯನ್ನ ಬರೀ ಕೇಳಿಸ್ಕೊಂಡು ಬಿಟ್ಬಿಡ್ಬೇಡಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮತ್ತೆ ಮುಂದಿನ ವಾರ ಇನ್ನೊಬ್ಬ ಅದ್ಭುತವಾದ ಅತಿಥಿಯೊಡನೆ ನಿಮ್ಮನ್ನ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.